ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಪ್ರಚಲಿತ ಘಟನೆ 2026ರಲ್ಲಿ ಇಂದು ಫೆಬ್ರವರಿ ಮಂತ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅತಿ ಮಹತ್ವದ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಘಟನಾವಳಿಗಳನ್ನ ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಇದು ಮುಂಬರ್ತಕ್ಕಂಥ SSC, ರೈಲ್ವೆ ಹಾಗೂ ರಾಜ್ಯ ಸರ್ಕಾರದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗಿದೆ. ಇಲ್ಲಿ ಅತ್ಯಂತ ವಿಭಿನ್ನವಾದ ಶೈಲಿಯಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಪ್ರತಿ MCQಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಡಿಟೇಲ್ ಎಕ್ಸ್ಪ್ಲನೇಷನ್ ಗಳನ್ನ ನಾನು ಇಲ್ಲಿ ಕೊಡ್ತಾ ಹೋಗ್ತಾ ಇರೋದ್ರಿಂದ ನಿಮ್ಮ ಒಂದು ನೋಟ್ಬುಕ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ತಾ ಹೋಗಿ. ಇದು ಮುಂಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ ಆಗಿದೆ. ಡೈರೆಕ್ಟ್ ಎಕ್ಸಾಮ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ಕನ್ನಡ ಮಾಧ್ಯಮದಲ್ಲಿ ಶೈಲಿಯಲ್ಲಿ ಇದು ಕ್ಲಾಸ್ ಆಗಿದೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡನ್ನು ನಾನು ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ಎರಡೂ ತರದ ಭಾಷೆಗಳನ್ನ ಯೂಸ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಿದೆ. ರೈಟ್ರಿ, ಈಗ ನೋಡ್ತಾ ಹೋಗೋಣ ಒಂದೊಂದಾಗಿ ಕ್ವಶನ್ ಗಳನ್ನ. 2026ರ ಚಳಿಗಾಲದ ಒಲಿಂಪಿಕ್ಸ್ ಅನ್ನು ಯಾವ ದೇಶ ಆಯೋಜಿಸಿತು? ರೈಟ್ರಿ, ಸೊ ಜಪಾನ್, ಫ್ರಾನ್ಸ್, ಕೆನಡಾ, ಇಟಲಿ. ಸೊ 4 ಆಯ್ಕೆಗಳಿದಾವೆ. ಸೊ ಫಸ್ಟ್ ಒನ್ ಜಪಾನ್, ಫ್ರಾನ್ಸ್, ಕೆನಡಾ, ಇಟಲಿ. ಸೊ ಕರೆಕ್ಟ್ ಆನ್ಸರ್ ಈ ವರ್ಷ 2026ರ ವಿಂಟರ್ ಒಲಿಂಪಿಕ್ಸ್ ಅಂತ ಕರಿತೀವಿ. ಇದಕ್ಕೆ ಚಳಿಗಾಲದ ಒಲಿಂಪಿಕ್ಸ್ ಎಲ್ಲಿ ನಡೀತು ಅಂತಂದ್ರೆ ಇಟಲಿಯಲ್ಲಿ ನಡೀತು. ಇಟಲಿಯಲ್ಲಿ ಎಲ್ಲಿ ನಡೀತು ಅಂತಂದ್ರೆ ಇಟಲಿಯ ಮಿಲಾನ್ ಮತ್ತು ಕಾರ್ಸಿನಾ ಅಂತಕ್ಕಂಥ 2 ನಗರಗಳಲ್ಲಿ ಈ ಒಂದು ಇವೆಂಟ್ ಅನ್ನ ಸಂಘಟನೆ ಮಾಡಲಾಗಿತ್ತು. ಈ ಬಾರಿ ಚಳಿಗಾಲದ ಒಲಿಂಪಿಕ್ಸ್ ನ ಮೋಟೋ ಏನಾಗಿತ್ತು ಅಂತ ಪ್ರಶ್ನೆ ಬರ್ತದೆ. ಇಟ್ಸ್ ಯುವರ್ ವೈಬ್ ಅಂತ ಹೇಳಿ. ಈ ಬಾರಿ ಚಳಿಗಾಲದ ಒಲಿಂಪಿಕ್ಸ್ ನ ವೈಬ್ ಏನಾಗಿತ್ತು, ಮೋಟೋ ಏನಾಗಿತ್ತು ಅಂದ್ರೆ ಇಟ್ಸ್ ಯುವರ್ ವೈಬ್ ಅಂತ ಹೇಳಿ. ಟೋಟಲ್ 8 ಆಟಗಳನ್ನ ಇಲ್ಲಿ ಸಂಘಟನೆ ಮಾಡಲಾಗಿತ್ತು. ಇದರಲ್ಲಿ ಹೊಸ ಒಂದು ಆಟವನ್ನು ಸೇರಿಸಲಾಯಿತು. ಅದು ಯಾವ್ದಂದ್ರೆ ಸ್ಕೀ ಮೌಂಟೇನರಿಂಗ್, ಅಂದ್ರೆ ಹಿಮ ಪರ್ವತವನ್ನ ಹತ್ತಕ್ಕಂತ ಒಂದು ಸ್ಪರ್ಧೆಯನ್ನು ಇಲ್ಲಿ ಆಯೋಜಿಸಲಾಗಿತ್ತು. ಭಾರತದಿಂದ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಆಟಗಾರ ಯಾರತ್ತಂದ್ರೆ ಆರಿಫ್ ಮೊಹಮ್ಮದ್ ಖಾನ್. ಯಾರು ಇದರಲ್ಲಿ ಭಾರತದಿಂದ ಪಾರ್ಟಿಸಿಪೇಟ್ ಮಾಡಿದ್ರು? ಆರಿಫ್ ಮೊಹಮ್ಮದ್ ಖಾನ್ ಇದು ಮಾಡಿದ್ರು. ಅಲ್ಫೈನ್ ಸ್ಕೀಯಿಂಗ್ ಅಂದ್ರೆ ಪರ್ವತ ಹತ್ತುವಿಕೆಯಲ್ಲಿ ಪ್ರಮುಖ ಒಂದು ಸ್ಪರ್ಧಾಳುಗಳು ಭಾರತದಿಂದ ಭಾಗವಹಿಸಿದ್ರು ಅಂತ ಹೇಳ್ಬೋದು. ಸೊ ಈ ಬಾರಿ ನಡೆದಿರ್ತಕ್ಕಂಥ ಚಳಿಗಾಲದ ಒಲಿಂಪಿಕ್ಸ್ ಅಲ್ಲಿ ಟಾಪ್ ಮೆಡಲ್ಸ್ ಅನ್ನು ಪಡೆದಿರ್ತಕ್ಕಂಥ ದೇಶಗಳು ಯಾವ ಅಂತಂದ್ರೆ ಫಸ್ಟ್ ನಾರ್ವೆ. ನಾರ್ವೆ ಟೋಟಲ್ 18 ಗೋಲ್ಡ್ಸ್ ಅನ್ನ ಮೆಡಲ್ ಅನ್ನ ಪಡಿತು. 12 ಸಿಲ್ವರ್ ಮತ್ತು 11 ಬ್ರೋಂಜು, ಟೋಟಲ್ 41 ಮೆಡಲ್ ಗಳನ್ನ ಇದು ನಾರ್ವೆ ಪಡಿತು. ಸೆಕೆಂಡ್ ಪ್ಲೇಸ್ ಅಲ್ಲಿ 33 ಮೆಡಲ್ಸ್ ಗಳು ಅಮೆರಿಕ. ಥರ್ಡ್ ಪ್ಲೇಸ್ ಅಲ್ಲಿ ನೆದರ್ಲ್ಯಾಂಡ್. ಥರ್ಡ್ ಪ್ಲೇಸ್ ಅಲ್ಲಿ 20 ಮೆಡಲ್ಸ್ ಗಳನ್ನ ಪಡೆದು ಥರ್ಡ್ ಪ್ಲೇಸ್ ಅಲ್ಲಿ ಇತ್ತು ಅಂತ ಹೇಳ್ಬೋದು. ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ 2025ರಲ್ಲಿ ಭಾರತದ ಶ್ರೇಯಾಂಕ ಏನು? ನೋಡ್ರಿ, ಪ್ರತಿ ವರ್ಷ ಭ್ರಷ್ಟಾಚಾರವನ್ನ ಮಾಡ್ತಾ ಇರತಕ್ಕಂಥ ದೇಶಗಳನ್ನ ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಇದೇನ್ ಮಾಡ್ತಾ ಅಂದ್ರೆ ಲಿಸ್ಟ್ ಮಾಡಿ ಅದನ್ನ ಇಂಡೆಕ್ಸ್ ಅನ್ನ ರೆಡಿ ಮಾಡ್ತದೆ. ಅದರಲ್ಲಿ ಭಾರತ ಸ್ಥಾನ ಎಷ್ಟಿದೆ? ಆಯ್ಕೆಗಳಿದೆ ನೋಡ್ರಿ. 84, 91, 96, 102. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ 91. ಭಾರತ 91ನೇ ಸ್ಥಾನದಲ್ಲಿದೆ ಭ್ರಷ್ಟಾಚಾರ ಸೂಚ್ಯಂಕ ಇರತಕ್ಕಂಥ ದೇಶಗಳ ಸಾಲಿನಲ್ಲಿ. ಕರಪ್ಷನ್ ಪಾರ್ಟಿಸಿಪೇಷನ್ ಇಂಡೆಕ್ಸ್ ಅಂತ ನಾವು ಇದನ್ನ ಕರಿತೀವಿ. ಇದನ್ನ ಒಂದು ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಅವರು, ಗವರ್ಮೆಂಟ್ ಆರ್ಗನೈಸೇಷನ್ ಅವರು ಇದನ್ನ ಸಂಘಟನೆ ಮಾಡ್ತಾರೆ, ಇದನ್ನ ಅನೌನ್ಸ್ ಮಾಡ್ತಾರೆ. ಇದನ್ನ ಅನೌನ್ಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವ್ದಂದ್ರೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತಕ್ಕಂಥ ಒಂದು NGO ಈ ಒಂದು ಭ್ರಷ್ಟಾಚಾರ ನಡೆಸ್ತಾ ಇರತಕ್ಕಂಥ ದೇಶಗಳ ಪಟ್ಟಿಯನ್ನ ರೆಡಿ ಮಾಡ್ತದೆ. ಅದರಲ್ಲಿ ಭಾರತ ಸ್ಥಾನ 91ನೇ ರ್ಯಾಂಕ್ ಇದೆ. ಸ್ಕೋರ್ ಎಷ್ಟಾಗಿದೆ ಅಂದ್ರೆ 39 ಸ್ಕೋರ್ ಅನ್ನೋದು ಪಡೆದಿದೆ ಅಂತ ಹೇಳ್ಬೋದು. ಟಾಪ್ ಇರ್ತಕ್ಕಂಥ ದೇಶ, ಅತಿ ಕಡಿಮೆ ಭ್ರಷ್ಟಾಚಾರ ಇರ್ತಕ್ಕಂಥ ಜಗತ್ತಿನ ಮೊದಲ ದೇಶ ಯಾವ್ದಪ್ಪ ಅಂತಂದ್ರೆ ಡೆನ್ಮಾರ್ಕ್. ಸೆಕೆಂಡ್ ಫಿನ್ಲ್ಯಾಂಡ್. ಥರ್ಡ್ ಸಿಂಗಾಪುರ್. ಮೋಸ್ಟ್ ಕರಪ್ಟೆಡ್ ದೇಶ ಜಗತ್ತಿನಲ್ಲಿ ಯಾವ್ದು ಅಂತಂದ್ರೆ ಸೌತ್ ಸುಡಾನ್, ದಕ್ಷಿಣ ಸುಡಾನ್, ಆಫ್ರಿಕಾದ ಒಂದು ದೇಶ ಇದು. ಜಗತ್ತಿನ ದೇಶಗಳ ಪಟ್ಟಿಯಲ್ಲಿ ಭಾರತದ 91ನೇ ಸ್ಥಾನದಲ್ಲಿ ಐತಿ ಅಂತ ಹೇಳ್ಬಹುದು. 2026ರ ಮಹಿಳಾ ಪ್ರೀಮಿಯರ್ ಲೀಗ್ ಪ್ರಶಸ್ತಿಯನ್ನು ಯಾವ ತಂಡವು ಗೆದ್ದಿತು? RCB, ಡೆಲ್ಲಿ ಕ್ಯಾಪಿಟಲ್ಸ್, ಮುಂಬೈ ಇಂಡಿಯನ್ ಅಂಡ್ RR. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ RCB. 2026ರ ಮಹಿಳಾ ಪ್ರೀಮಿಯರ್ ಲೀಗ್ ಅನ್ನ ಪಡೆದಿರ್ತಕ್ಕಂಥ ತಂಡ ಯಾವ್ದಂದ್ರೆ RCB ಮಹಿಳಾ ತಂಡ ಅಂತ ಹೇಳ್ಬಹುದು. ಸೊ 2026ರ ಪ್ರೀಮಿಯರ್ ಲೀಗ್ ಬೆಂಗಳೂರು ರಾಯಲ್ ಚಾಲೆಂಜರ್ಸ್. ರನ್ನರ್ ಅಪ್ ಯಾವ್ದು ಅಂತಂದ್ರೆ ದೆಹಲಿ ಕ್ಯಾಪಿಟಲ್ಸ್.
ಪ್ಲೇಯರ್ ಆಫ್ ದ ಸಿರೀಸ್ ಆಗಿ ಆಯ್ಕೆ ಆದವ್ರು ಯಾರತ್ತಂದ್ರ ಸೋಫಿಯಾ ದಿವಾನ್, ಗುಜರಾತ್ ಗೇಮ್ಸ್ ಅವರು. ಮೋಸ್ಟ್ ರನ್ಸ್ ಅನ್ನ ಪಡೆದಿರ್ತಕ್ಕಂಥವ್ರು ಯಾರಂದ್ರೆ ಸ್ಮೃತಿ ಮಂದಣ್ಣ, ಕರ್ನಾಟಕದವ್ರು ಇವರು. ಸೊ ಅತಿ ಹೆಚ್ಚು ರನ್ಸ್ ಅನ್ನ ಮಾಡಿರ್ತಕ್ಕಂಥ ಆಟಗಾರ್ತಿ ಅಂತ ಇವರನ್ನ ಗುರುತಿಸಲಾಗ್ತದೆ. ಆದ್ಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ, ಬ್ಯಾಂಕಿಂಗ್, SSC, ರೈಲ್ವೆ ಪರೀಕ್ಷೆಗಳಿಗೆ ತರಬೇತಿ ಕೊಡ್ತಕ್ಕಂಥ ರಾಜ್ಯದ ಏಕೈಕ ಸಂಸ್ಥೆಯಾಗಿದ್ದು ಪ್ರತಿ ತಿಂಗಳು 5th and 25th ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಪ್ರತಿ ವಿಷಯದಲ್ಲಿ ಅನುಭವಿಕ ಉಪನ್ಯಾಸಕರಿದ್ದಾರೆ. ಪ್ರತಿ ವಿದ್ಯಾರ್ಥಿಗಳಿಗೆ ಪ್ರಿಂಟೆಡ್ ಬುಕ್ಸ್ ಗಳನ್ನು ಕೊಡ್ತಾ ಇದೀವಿ. ಡೆಲ್ಲಿ ಎಕ್ಸ್ಪರ್ಟ್ಗಳ ಕಡೆಯಿಂದ ವಿಡಿಯೋ ಕ್ಲಾಸ್ ಇರ್ತದೆ, ಲೈಬ್ರರಿ, ಕಂಪ್ಯೂಟರ್ ಲ್ಯಾಬ್, ಆನ್ಲೈನ್ ಟೆಸ್ಟ್ ಗಳನ್ನ ನಾವು ಇದರಲ್ಲಿ ಒದಗಿಸಿಕೊಡ್ತಾ ಇದೀವಿ. ಹಾಸ್ಟೆಲ್ ಫೆಸಿಲಿಟಿ ಇದೆ. ಅಡ್ಡಾ 247 ರೊಂದಿಗೆ ಕಂಟೆಂಟ್ ಪಾರ್ಟ್ನರ್ ಆಗಿರತಕ್ಕಂಥ ಕರ್ನಾಟಕದ ನಮ್ಮ ಸಂಸ್ಥೆ ಬಿಜಾಪುರದಲ್ಲಿ ಬಾಗಲಕೋಟ್ ರಸ್ತೆಯಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗೆ ಇದೆ. ಯಾರು ಬ್ಯಾಂಕಿಂಗ್, SSC, ರೈಲ್ವೆ ಪರೀಕ್ಷೆಗೆ ತರಬೇತಿ ಬಯಸಿದಿರಿ, ಇಲ್ಲಿ ಕೊಟ್ಟಿರುವಂತಹ ನಂಬರ್ 748 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರವೇಶಾತಿಯನ್ನ ಪಡ್ಕೋಬಹುದು. ಅದ್ರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಅನ್ನ ನಾವು ಇದರಲ್ಲಿ ಕೊಟ್ಟಿದ್ದೀವಿ. ಕಂಪ್ಲೀಟ್ PDF ಗಳನ್ನ ನಾವು ಇದರಲ್ಲಿ ಹಾಕ್ತೀವಿ. ಸೊ ಅದಕ್ಕಾಗಿ ನೀವು ಡೈಲಿ ಅಪ್ಡೇಟ್ ಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಅನ್ನ ಜಾಯಿನ್ ಆಗಿ. ಡಿಸ್ಕ್ರಿಪ್ಷನ್ ಅದರ ಲಿಂಕ್ ನೀಡಲಾಗಿದೆ. ನೀತಿ ಆಯೋಗದ CEO ಆಗಿ ನೇಮಕಗೊಂಡವರು ಯಾರು? ನೋಡ್ರಿ, ಭಾರತದ ಯೋಜನಾ ಆಯೋಗವನ್ನ ನೀತಿ ಆಯೋಗ ಅಂತೇಳಿ ಪುನರ್ನಾಮಕರಣ ಮಾಡಲಾಯಿತು. ಅದಕ್ಕೊಬ್ರು CEO ಇರ್ತಾರೆ. ಸೊ ಈ ಬಾರಿ CEO ಆಗಿ ನೇಮಕ ಆದವ್ರು ಯಾರು ಅಂತಂದ್ರೆ ಸುಮನ್ ಬೇರಿ, BVR ಸುಬ್ರಹ್ಮಣ್ಯಂ, ನಿಧಿ ಚೆಬ್ಬೇರ್ ಯಾವುದು ಅಲ್ಲ. ಸೊ ಆನ್ಸರ್ ಯಾವ್ದಂದ್ರೆ ನಿಧಿ ಚಿಬ್ಬೇರ್ ಅವರು ಈ ಬಾರಿ ನೀತಿ ಆಯೋಗದ CEO ಆಗಿ ಆಯ್ಕೆಯಾಗಿದ್ದಾರೆ. ನೀತಿ ಆಯೋಗ ಅದಕ್ಕೆ ಮೊದಲ ಹೆಸರು ಏನಿತ್ತಂದ್ರೆ ಯೋಜನಾ ಆಯೋಗ ಅಂತ ಕರೆಯಲಾಗ್ತಿತ್ತು. ಯೋಜನಾ ಆಯೋಗ ಭಾರತ ಸರ್ಕಾರಕ್ಕೆ ಯೋಜನೆಗಳನ್ನ ರಚನೆ ಮಾಡ್ತಕ್ಕಂಥ, ಸಂಪನ್ಮೂಲಗಳನ್ನ ಕುರಿತು ಅಧ್ಯಯನ ಮಾಡಿ ಮುಂಬರುವಾದ ಒಂದು ರೋಡ್ ಮ್ಯಾಪ್ ಅನ್ನು ಹಾಕಿಕೊಡ್ತಕ್ಕಂಥ, ಪಂಚವಾರ್ಷಿಕ ಯೋಜನೆ ರೂಪಿಸುವಂತ ಕೆಲಸ ಯೋಜನಾ ಆಯೋಗ ಮಾಡ್ತಾ ಇತ್ತು. ಮುಂದೆ ಮೋದಿ ಗೌರ್ಮೆಂಟ್ ಬಂದ ಮೇಲೆ ಈ ಯೋಜನಾ ಆಯೋಗಕ್ಕೆ ಮರುನಾಮಕರಣ ಮಾಡಿ ನೀತಿ ಆಯೋಗ ಅಂತ ಮಾಡಿದ್ರು. ನೀತಿ ಅಂದ್ರೆ ಏನು? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತೆ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇದನ್ನ ನಾವು ಶಾರ್ಟ್ಕಟ್ ಆಗಿ ನೀತಿ ಆಯೋಗ ಅಂತ ಕರಿತೀವಿ. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದ್ರೆ ದೆಹಲಿಯಲ್ಲಿದೆ. ಇದು ಸಂವಿಧಾನೇತರ ಹಾಗೂ ಕಾನೂನೇತರ ಆಗಿರತಕ್ಕಂಥ ಸಂಸ್ಥೆ ಇದು. ರೈಟ್ ರೀ. ಯೋಜನಾ ಆಯೋಗದ ಒಂದು ಮಂತ್ರಾಲಯದ ಅಡಿಯಲ್ಲಿ, ಮಿನಿಸ್ಟ್ರಿ ಆಫ್ ಪ್ಲಾನಿಂಗ್ ಅಡಿಯಲ್ಲಿ ಏನ್ ಮಾಡ್ತಂದ್ರೆ ಇದು ಕಾರ್ಯವನ್ನ ನಿರ್ವಹಿಸ್ತದ. ಯಾವಾಗಲೂ ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ದೇಶದ ಪ್ರಧಾನಮಂತ್ರಿಗಳೇ ಇದರ ಅಧ್ಯಕ್ಷರಾಗಿರ್ತಾರೆ. ಒಬ್ರು ಆರ್ಥಿಕ ತಜ್ಞರನ್ನ ವೈಸ್ ಚೇರ್ಮನ್ ಆಗಿ, ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡ್ಲಾಗ್ತದೆ. ಈ ಬಾರಿ ಈಗ ಇರ್ತಕ್ಕಂಥ ಯೋಜನಾ ಆಯೋಗದ ಉಪಾಧ್ಯಕ್ಷರು ಯಾರತ್ತಂದ್ರ ಸುಮನ್ ಬೇರಿ ಅಂತ ಹೇಳಿ. ಈಗ CEO ಆಗಿ ಒಬ್ಬ IAS ಆಫೀಸರ್ ಅನ್ನ CEO ಆಗಿ ನೇಮಕ ಮಾಡ್ಲಾಗ್ತದೆ. ನಿಧಿ ಚೆಬ್ಬೇರ್ ಅವರು ಇದರ ಒಂದು CEO ಆಗಿ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬಹುದು. ನೋಡ್ರಿ, ಈ ಯೋಜನಾ ಆಯೋಗ ಸಂವಿಧಾನಾತ್ಮಕವಾಗಿನೂ ಸ್ಥಾಪನೆ ಆಗಿಲ್ಲ, ಶಾಸನಾತ್ಮಕವಾಗಿನೂ ಸ್ಥಾಪನೆ ಆಗಿಲ್ಲ. ಇದು ಸಂವಿಧಾನೇತರ ಮತ್ತು ಶಾಸನೇತರ ಆಗಿರತಕ್ಕಂಥ ಒಂದು ಸಲಹಾ ಸಂಸ್ಥೆ ಅಂತ ಇದನ್ನ ಕರಿತೀವಿ. ಇದಕ್ಕೆ ಏನ್ ಕರಿತೀವಿ? ಯೋಜನಾ ಆಯೋಗವನ್ನ ಕಾರ್ಯನಿರ್ವಹಣಾ ಸಂಸ್ಥೆ ಅಲ್ಲ, ಕೇವಲ ಇದೊಂದು ಏನಪ್ಪಾ ಅಂದ್ರೆ ಸಲಹಾ ಸಂಸ್ಥೆ ಅಂತ ಹೇಳಿ ಇದನ್ನ ಗುರುತಿಸಬಹುದು. ನೆಕ್ಸ್ಟ್, 79ನೇ ಸಂತೋಷ್ ಟ್ರೋಫಿ ಪ್ರಶಸ್ತಿಯನ್ನು ಈ ಬಾರಿ 2025-26 ಗೆದ್ದಿರ್ತಕ್ಕಂಥ ತಂಡ ಯಾವುದು? ಮೇಘಾಲಯ, ಉತ್ತರಾಖಂಡ್, ಸರ್ವಿಸಸ್, ವೆಸ್ಟ್ ಬೆಂಗಾಲ್. ಸೊ ಸಂತೋಷ್ ಟ್ರೋಫಿ ಇದು ಒಂದು ಫುಟ್ಬಾಲ್ಗೆ ನೀಡ್ತಕ್ಕಂಥ ಒಂದು ಕಪ್. ಇದು ಯಾವ್ದಕ್ರಿ? ಫುಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮೆಡಲ್ ಇದು. ಈ ಒಂದು ಸಂತೋಷ್ ಟ್ರೋಫಿಯನ್ನ ಈ ಬಾರಿ ಗೆದ್ದಿರ್ತಕ್ಕಂಥ ದೇಶ ಸರ್ವಿಸಸ್ ತಂಡದವರು. ಯಾವ ತಂಡದವ್ರು ಗೆದ್ರು ಇದನ್ನ? ಸರ್ವಿಸಸ್ ತಂಡದವ್ರು ಗೆದ್ರು. ಇದರ ಒಂದು ಫೈನಲ್ ಮ್ಯಾಚ್ ನಡೆದಿದ್ದಲ್ಲಿ ಅಂತಂದ್ರೆ ಅಸ್ಸಾಂ ಅಲ್ಲಿ ಚಾಂಪಿಯನ್ಸ್ ಸರ್ವಿಸಸ್ 8th ಟೈಟಲ್ ಇದು. ರನ್ನರ್ ಅಪ್ ಯಾರತ್ತಂದ್ರೆ ಕೇರಳ. ಬೆಸ್ಟ್ ಪ್ಲೇಯರ್ ಆಗಿ ಈ ಒಂದು ಸಂತೋಷ್ ಟ್ರೋಫಿಯಲ್ಲಿ ಆಯ್ಕೆ ಆದವ್ರು ಯಾರಂದ್ರೆ ಹಿಮಾಂಶು ಜಾಂಗ್ರಾ ಅವರು ಬೆಸ್ಟ್ ಪ್ಲೇಯರ್ ಅಂತ ಹೇಳಿ ಇವ್ರನ್ನ ಆಯ್ಕೆ ಆದ್ರು ಅಂತ ಹೇಳ್ಬೋದು. ಯಾವ ದೇಶವು AI ಇಂಪ್ಯಾಕ್ಟ್ ಶೃಂಗಸಭೆ 2026 ಆಯೋಜಿಸಿತು? ನೋಡ್ರಿ, 2026 AI ಇಂಪ್ಯಾಕ್ಟ್ ಶೃಂಗಸಭೆ ಅಂತಾರಾಷ್ಟ್ರೀಯ ಸಮಾವೇಶ ಇದು. ಈ ಸಮಾವೇಶ ನಡೆಸಿರ್ತಕ್ಕಂಥ ದೇಶ ಯಾವುದು? ಭಾರತ, ಇಂಡಿಯಾ, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್, USA. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಭಾರತ ಈ ಬಾರಿ ಜಗತ್ತಿನಲ್ಲೇ ಮೊದಲ ಬಾರಿಗೆ AI ಇಂಪ್ಯಾಕ್ಟ್ ಶೃಂಗಸಭೆಯನ್ನ ದೆಹಲಿಯಲ್ಲಿ ಭಾರತ ಮಂಟಪಂ ಅಂತಕ್ಕಂಥ ಅಂತಾರಾಷ್ಟ್ರೀಯ ಸಮಾವೇಶ ಕೇಂದ್ರದಲ್ಲಿ ಈ ಸಮಾವೇಶವನ್ನ ನಡೆಸಲಾಯಿತು. ಇದನ್ನು ಉದ್ಘಾಟನೆ ಮಾಡಿದವರು ಯಾರತ್ತಂದ್ರೆ
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಇದನ್ನ ಆರ್ಗನೈಸ್ ಮಾಡಿದ್ದು ಯಾರು ಅಂತಂದ್ರ ಇಂಡಿಯಾ AI ಮಿಷನ್ ಅಂತಕ್ಕಂತ ಒಂದು ಮಾಹಿತಿ ತಂತ್ರಜ್ಞಾನ ಮಂತ್ರಾಲಯದ ಅಡಿಯಲ್ಲಿ ಈ ಒಂದು ಸಮಾವೇಶವನ್ನ ಕಂಡಕ್ಟ್ ಮಾಡಲಾಗಿತ್ತು. ಜಗತ್ತಿನ ಹಲವಾರು ದೇಶಗಳ ತಜ್ಞರುಗಳು ಮುಖ್ಯಸ್ಥರು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿದ್ರು. ಇದರ ಥೀಮ್ ಏನಾಗಿತ್ತು ಅಂದ್ರೆ ವೆಲ್ಫೇರ್ ಫಾರ್ ಆಲ್. ಬಹಳ ಇಂಪಾರ್ಟೆಂಟ್ ಇದು ಪರೀಕ್ಷಾ ದೃಷ್ಟಿಯಿಂದ. ವೆಲ್ಫೇರ್ ಫಾರ್ ಆಲ್, ಹ್ಯಾಪಿನೆಸ್ ಫಾರ್ ಆಲ್ ಅಂತಕ್ಕಂಥ ಥೀಮ್ ಅನ್ನ ಈ ಬಾರಿ AI ಇಂಪ್ಯಾಕ್ಟ್ ಅಲ್ಲಿ ಹೊಂದಲಾಗಿತ್ತು ಅಂತ ಹೇಳ್ಬೋದು. ಮೂರು ಪ್ರಮುಖ ಸೂತ್ರಗಳನ್ನ ಇಲ್ಲಿ ಅಳವಡಿಸಿಕೊಳ್ಳಾಯಿತು. ಅದು ಒಂದು ಪೀಪಲ್, ಪ್ಲಾನೆಟ್ ಅಂಡ್ ಪ್ರೋಗ್ರೆಸ್. 3Pಗಳು ಏನಂದ್ರೆ ಇದು 3Pಗಳು ಅಂತಕ್ಕಂಥ ಒಂದು ಸೂತ್ರಗಳನ್ನ ಇಲ್ಲಿ ಅಳವಡಿಸಲಾಯಿತು. 2027 ಮುಂದಿನ 2ನೇ AI ಸಮಾವೇಶ ನಡೆದಿಲ್ಲ ಅಂತಂದ್ರೆ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ ಈ ಒಂದು ಸಮಾವೇಶ ನಡೀತದೆ ಅಂತ ಹೇಳ್ಬೋದು. ದ 7 ಚಕ್ರಾಸ್ ನೋಡ್ರಿ, ವರ್ಕಿಂಗ್ ಗ್ರೂಪ್ಸ್ ಆಫ್ ಇಂಡಿಯನ್ AI ಇಂಪ್ಯಾಕ್ಟ್ ಸಮಿಟ್ 2026. 7 ಚಕ್ರಾಸ್ ಯಾವ್ದಂದ್ರೆ ಹ್ಯೂಮನ್ ಕ್ಯಾಪಿಟಲ್, ಸೈನ್ಸ್, ಡೆಮೋಕ್ರಟೈಸೇಷನ್, AI ರಿಸೋರ್ಸಸ್, ರೆಸಿಲಿಯನ್ಸ್, ಇನ್ನೋವೇಷನ್ ಅಂಡ್ ಎಫಿಷಿಯನ್ಸಿ, ಇನ್ಕ್ಲೂಷನ್ ಫಾರ್ ಸೋಷಿಯಲ್ ಎಂಪವರ್ಮೆಂಟ್, ಸೇಫ್ ಅಂಡ್ ಟ್ರಸ್ಟೆಡ್ AI ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡ್ ಸೋಷಿಯಲ್ ಗುಡ್ ಅಂತಕ್ಕಂಥ ಕಾನ್ಸೆಪ್ಟ್ ಇಲ್ಲಿ ಹೊಂದಾಗಿದೆ. ಯಾವ ತಂಡವು ರಣಜಿ ಟ್ರೋಫಿ 2026 ಪ್ರಶಸ್ತಿಯನ್ನ ಗೆದ್ದಿತು? ಆಪ್ಷನ್ ಮುಂಬೈ. ರಣಜಿ ಟ್ರೋಫಿ ಕ್ರಿಕೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಟ್ರೋಫಿ ಇದು. ಮುಂಬೈ, ಜಮ್ಮು ಕಾಶ್ಮೀರ್, ಮಹಾರಾಷ್ಟ್ರ, ವಿದರ್ಭ. ಸೊ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರೆ ಈ ಬಾರಿ ರಣಜಿ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವ್ದತ್ತಂದ್ರೆ ಜಮ್ಮು ಕಾಶ್ಮೀರ್. ಜಮ್ಮು ಕಾಶ್ಮೀರ್ ಚಾಂಪಿಯನ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಟೈಟಲ್ ಜಮ್ಮು ಕಾಶ್ಮೀರ್. ರನ್ನರ್ ಅಪ್ ಯಾವ್ದತ್ತಂದ್ರೆ ಕರ್ನಾಟಕ. ಪ್ಲೇಯರ್ ಆಫ್ ದ ಸಿರೀಸ್ ಆಗಿ ಆಯ್ಕೆ ಆದವ್ರು ಯಾರತ್ತಂದ್ರ ಅಖೀಬ್ ನಬಿ, ಜಮ್ಮು ಕಾಶ್ಮೀರದ ಆಟಗಾರ. ಮೋಸ್ಟ್ ರನ್ ಅನ್ನು ಪಡೆದಿರ್ತಕ್ಕಂಥವ್ರು ರವಿಚಂದ್ರನ್ ಸ್ಮರನ್, ಕರ್ನಾಟಕದವರು. 950 ರನ್ಗಳನ್ನ ಈ ಒಂದು ಇವೆಂಟ್ ಅಲ್ಲಿ ಪಡೆದ್ರು ಅಂತ ಹೇಳ್ಬೋದು. ಆದ್ಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಇನ್ನೊಂದು ಹೆಮ್ಮೆಯ ವಿಷಯ ಏನು ಅಂತಂದ್ರೆ ನಮ್ಮದೇ ಆಗಿರ್ತಕ್ಕಂಥ ಮೊಬೈಲ್ ಆಪ್ ಅನ್ನ ಡೆವಲಪ್ ಮಾಡಿದೀವಿ, ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತೇಳಿ. ಈ ಮೊಬೈಲ್ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ಕೋರ್ಸ್ಗಳಿದಾವೆ, PDF ಟಾಪಿಕ್ ವೈಸ್ ನಾವು PDF ಗಳನ್ನ ಹಾಕಿದೀವಿ, ಆನ್ಲೈನ್ ಟೆಸ್ಟ್ ಇದಾವೆ, ರಿಯಲ್ ಎಕ್ಸಾಮ್ ಅನ್ನ ನೀವು ರಿಯಲ್ ಎಕ್ಸಾಮ್ ಹೆಂಗ್ ಬರೀತೀರಿ, ರೈಲ್ವೆ, ಬ್ಯಾಂಕಿಂಗ್, SSC, ಇನ್ಶೂರೆನ್ಸ್, ಈ ತರ ಯಾವುದೇ ಎಕ್ಸಾಮ್ಗಳನ್ನ ನೀವು ಇಲ್ಲಿ ಮೊಬೈಲ್ ಅಲ್ಲಿ ಪ್ರಾಕ್ಟೀಸ್ ಮಾಡಬಹುದು, ಲ್ಯಾಪ್ಟಾಪ್ ಅಲ್ಲಿ ಪ್ರಾಕ್ಟೀಸ್ ಮಾಡಬಹುದು. ಸೊ ಹಿಂದಿ ಆರ್ ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ ಗಳನ್ನ ಟ್ರಾನ್ಸ್ಲೇಟ್ ಅಂತೇಳಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಕನ್ನಡದಲ್ಲಿ ಕ್ವಶನ್ ಗಳು ಡಿಸ್ಪ್ಲೇ ಆಗ್ತವೆ. ನೀವು ಕನ್ನಡದಲ್ಲೇನೆ ಕ್ವಶನ್ ಗಳನ್ನ ಬರೀಬಹುದು. ಡೈಲಿ ಕರೆಂಟ್ ಅಫೇರ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತಿರ್ತದೆ. ಡೈಲಿ ಕರೆಂಟ್ ಅಫೇರ್ಸ್ ಕ್ವಿಜ್ಗಳು ಇಲ್ಲಿ ಇರ್ತವೆ. ಆಮೇಲೆ ನಮ್ಮ ಬುಕ್ಸ್ ಗಳನ್ನ ನೀವು ಇಲ್ಲಿಂದ ನೇರವಾಗಿ ಆರ್ಡರ್ ಮಾಡಬಹುದು. ಡೈಲಿ ಟೆಸ್ಟ್ ಡೋಸ್ ಗಳನ್ನ ನಾವು ಇಲ್ಲಿ ಕೊಡ್ತಾ ಇರ್ತಿರ್ತೀವಿ. ನೀವು ಯಾವುದೇ ಆನ್ಲೈನ್ ಟೆಸ್ಟ್ ಅನ್ನ ಪರ್ಚೇಸ್ ಮಾಡಿದ್ರೆ 1 ಇಯರ್ ವರೆಗೆ ಅದು ವ್ಯಾಲಿಡಿಟಿ ಇರುತ್ತೆ. ಬೇಕಾದ ಕೋರ್ಸ್ ಅನ್ನು ತಾವಿಲ್ಲಿ ಪಡಿಬಹುದು. ರೈಟ್ರಿ ನೋಡ್ರಿ, ಎಲ್ಲ ಕೋರ್ಸ್ಗಳ ಮೇಲೆ 50% ಸ್ಪೆಷಲ್ ಆಫರ್ ಡಿಸ್ಕೌಂಟ್ ನಾವು ಇಟ್ಟಿದ್ದೀವಿ. ಸೊ ಎಲ್ಲ ರೈಲ್ವೆ ಎಕ್ಸಾಮ್ಗಳು, ಗ್ರೂಪ್ ಡಿ NTPC ಅಷ್ಟೇ ಬೇಕಾದ್ರೆ 199 ರುಪೀಸ್ ಇದೆ. ಬ್ಯಾಂಕಿಂಗ್ ಎಕ್ಸಾಮ್ RRB PO ಬೇಕಂದ್ರೆ 99 ರುಪೀಸ್ ಇದೆ. ಫುಲ್ ಎಲ್ಲ ಬೇಕು ಅಂತಂದ್ರೆ ಜಸ್ಟ್ 250 ರುಪೀಸ್ ಅಲ್ಲಿ ನೀವು ಇದನ್ನ ಟೆಸ್ಟ್ ಪಡಿ. ಭಾರತೀಯ ರೈಲ್ವೆ ಹೆಸರನ್ನ ಬದಲಾಯಿಸುವ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ರೈಟ್, ಭಾರತೀಯ ರೈಲ್ವೆ ಅಲ್ಲ. ದ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಡ್ ಎ ಪ್ರಪೋಸಲ್ ಟು ರೀನೇಮ್ ಕೇರಳ ಆಸ್. ಕೇರಳದ ಹೆಸರನ್ನ ಪುನರ್ನಾಮಕರಣ ಮಾಡಲಿಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಅದು ಯಾವುದು? ಮಲಬಾರ್, ಟ್ರಾವಂಕೂರು, ಚೇರಲಂ, ಕೇರಳಂ. ಸೊ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರೆ ಕೇರಳಂ. ಈಗ ಕೇರಳದ ಹೊಸ ಹೆಸರು ಏನಂತಂದ್ರೆ ಕೇರಳಂ. ಇದು ಪ್ರಾಚೀನ ಒಂದು ಸಂಸ್ಕೃತಿಯನ್ನ ಹೊಂದಿರತಕ್ಕಂತ ಒಂದು ಹೆಸರಿದು. ಇತ್ತೀಚೆಗೆ ರಾಜ್ಯ ಸರ್ಕಾರ ಈ ಹೆಸರನ್ನ ಪುನರ್ನಾಮಕರಣ ಮಾಡಬೇಕು ಅಂತ ಹೇಳಿ ಅಲ್ಲಿ ವಿಧಾನಸಭೆಯಲ್ಲಿ ಒಂದು ರೆಸಲ್ಯೂಷನ್ ಅನ್ನ ಪಾಸ್ ಮಾಡಿ ಮುಂದೆ ಅದನ್ನ ಏನ್ ಮಾಡ್ತಾ ಅಂತಂದ್ರೆ ಕೇಂದ್ರ ಕ್ಯಾಬಿನೆಟ್ಗೆ, ಕೇಂದ್ರ ಪಾರ್ಲಿಮೆಂಟ್ಗೆ ಕಳಿಸಲಾಗ್ತದೆ. ಪಾರ್ಲಿಮೆಂಟ್ ಏನ್ ಮಾಡ್ತಾ ಅಂದ್ರೆ ಅದರ ಹೆಸರನ್ನ ಪುನರ್ನಾಮಕರಣ ಮಾಡ್ತದೆ. ಸೊ ಕೇರಳಂ ಇದು ಮಲಯಾಳಂ ಭಾಷೆಯಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ಪದ. ಕೇರ ಅಂದ್ರೆ ಕೋಕೋನಟ್ ಟ್ರೀ, ಅಲಂ ಅಂದ್ರೆ ಲ್ಯಾಂಡ್, ಲ್ಯಾಂಡ್ ಆಫ್ ಕೋಕೋನಟ್ ಟ್ರೀ ಅಂತಕ್ಕಂಥ ಮೀನಿಂಗ್ ಅನ್ನ ಈ ಕೇರಳಂ ಹೊಂದಿದೆ ಅಂತ ಹೇಳ್ಬೋದು. ಕೇರಳಂ ಮೀನಿಂಗ್ ಏನು ಅಂತ ನಾಳೆ ಕ್ವಶನ್ ಬಂತು ಅಂತಂದ್ರೆ ಲ್ಯಾಂಡ್ ಆಫ್ ಕೋಕೋನಟ್ ಟ್ರೀ. ಆರ್ಟಿಕಲ್ ಸಂವಿಧಾನದ 3ನೇ ವಿಧಿ ಪ್ರಕಾರ ಪಾರ್ಲಿಮೆಂಟು ಯಾವುದೇ ಒಂದು ರಾಜ್ಯವನ್ನ ಹೊಸದಾಗಿ ರಚನೆ ಮಾಡತಕ್ಕಂತ, ರಾಜ್ಯದ ಗಡಿಯನ್ನ ಗುರುತಿಸ್ತಕ್ಕಂತ,
ರಾಜ್ಯದ ಹೆಸರನ್ನ ಬದಲಾವಣೆ ಮಾಡ್ತಕ್ಕಂತ ಒಂದು ಪವರ್ ಯಾರಿಗೆ ಐತಿ ಅಂದ್ರೆ ಕೇಂದ್ರ ಸಂಸತ್ತಿಗೆ ಇದೆ. ಸಂಸತ್ತಲ್ಲಿ ಪಾಸ್ ಆಯ್ತು ಅಂದ್ರೆ ಅದರ ಹೆಸರನ್ನ ಪುನರ್ನಾಮಕರಣ ಮಾಡಬಹುದು. ಕೇರಳದ ಸಿಎಂ ಪಿಣರಾಯಿ ವಿಜಯನ್, ಗವರ್ನರ್ ರಾಜೇಂದ್ರ ಅರ್ಲೇಕರ್. ಲೆಜಿಸ್ಲೇಟಿವ್ ಅಸೆಂಬ್ಲಿ 140 ಸೀಟ್ ಇರ್ತದೆ. ಸೊ ಇತ್ತೀಚೆಗೆ ನಡೆದಿರತಕ್ಕಂತ ಚುನಾವಣೆಯಲ್ಲಿ ಪಿಣರಾಯಿ ವಿಜಯನ್ LDF ಇವರು ಕಮ್ಯುನಿಸ್ಟ್ ಪಾರ್ಟಿ, ಇವ್ರು ಹೋಗಿ ಏನಾಗಿದೆ ಅಂದ್ರೆ UDF ಕಾಂಗ್ರೆಸ್ ನೇತೃತ್ವದ UDF ಇತ್ತೀಚೆಗೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಸರಳ ಬಹುಮತದಿಂದ ಆಯ್ಕೆಯಾಗಿದೆ ಅಂತ ಹೇಳ್ಬೋದು. ಪಾಟ್ನಾ ಪಕ್ಷಿಧಾಮವು ಯಾವ ರಾಜ್ಯದಲ್ಲಿದೆ? ಉತ್ತರ ಪ್ರದೇಶ್, ಬಿಹಾರ್, ರಾಜಸ್ಥಾನ್, ಮಧ್ಯಪ್ರದೇಶ್. ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಪಾಟ್ನಾ ಪಕ್ಷಿಧಾಮ ಇರೋದಲ್ಲಿ ಅಂದ್ರೆ ಉತ್ತರ ಪ್ರದೇಶಲ್ಲಿ. ಬಹಳ ಮಂದಿ ಬಿಹಾರ್ ಆಗ್ತಾರೆ ಇದನ್ನ, ಯಾಕಂದ್ರೆ ಬಿಹಾರದ ರಾಜಧಾನಿ ಪಾಟ್ನಾ ಇದೆ. ಆರ್ ಪಾಟ್ನಾ ಪಕ್ಷಿಧಾಮ ಇರೋದೆಲ್ಲಿ ಅಂತಂದ್ರೆ ಬಿಹಾರದಲ್ಲಿ ಅಂತ ಹೇಳ್ಬೋದು. ಇದು ಇಟಾವಾ, ಉತ್ತರ ಪ್ರದೇಶದ ಇಟಾವಾ ರಾಜ್ಯದಲ್ಲಿದೆ. ಚಾರಿದಾಂಡ್ ವೆಟ್ಲ್ಯಾಂಡ್ ಅಂತ ಹೇಳಿದನ್ನ ಇನ್ನೊಂದು ವೆಟ್ಲ್ಯಾಂಡ್ ಅನ್ನು ಇಲ್ಲಿ ಗುರುತಿಸಲಾಗಿದೆ. ಒಟ್ಟಾರೆ ಭಾರತದ ಎರಡು ಪ್ರಮುಖ ಸ್ಥಳಗಳು ಏನಾಗಿದಾವೆ ಅಂದ್ರೆ ರಾಮ್ಸರ್ ತಾಣಗಳು ಅಂತ ಕರಿತೀವಿ. ಏನ್ ಕರಿತೀವಿ ಇದಕ್ಕೆ? ರಾಮ್ಸರ್ ತಾಣಗಳು ಅಥವಾ ಜೌಗು ಪ್ರದೇಶಗಳು ಅಂತ ಕರೆಯಲಾಗ್ತದೆ. ಹಿಂಗ್ ದೇಶದಲ್ಲಿ ಪ್ರಮುಖ ಜೌಗು ಪ್ರದೇಶಗಳನ್ನ ಅನೌನ್ಸ್ ಮಾಡ್ಲಾಗ್ತಾ ಇದೆ. ಹೀಗೆ ಆಯ್ಕೆಯಾಗಿರ್ತಕ್ಕಂಥ ಜೌಗು ಪ್ರದೇಶಗಳನ್ನ ಅಲ್ಲಿರ್ತಕ್ಕಂಥ ಜೀವ ಸಂಕುಲಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಜೌಗು ಪ್ರದೇಶಗಳನ್ನ ಅನೌನ್ಸ್ ಮಾಡ್ಲಾಗ್ತಾ ಇದೆ. ಗುಜರಾತ್ ನಲ್ಲಿ ಒಟ್ಟು 5 ರಾಮ್ಸರ್ ತಾಣಗಳಿದಾವೆ. ಅದು ಯಾವ್ದಂದ್ರೆ ಚಾರಿಧಾಂಡ್ ವೆಟ್ಲ್ಯಾಂಡ್, ಕಿಜಿಡಿಯಾ ವೈಲ್ಡ್ ಲೈಫ್ ಸೆಂಚುರಿ, ನಲ್ ಸರೋವರ ಬರ್ಡ್ ಸೆಂಚುರಿ, ಟೋಲ್ ಲೇಕ್ ವೈಲ್ಡ್ ಲೈಫ್ ಸೆಂಚುರಿ, ವದ್ವಾನ ವೆಟ್ಲ್ಯಾಂಡ್ ಅಂತೇಳಿ ಒಟ್ಟು 5 ವೆಟ್ಲ್ಯಾಂಡ್ಗಳು ಗುಜರಾತ್ ಅಲ್ಲಿ ಇದಾವೆ ಅಂತ ಹೇಳ್ಬೋದು. ನೋಡ್ರಿ, ಪಾಟ್ನಾ ಬರ್ಡ್ ಸೆಂಚುರಿ 2026ರಲ್ಲಿ ರಾಮ್ಸರ್ ತಾಣಗಳಿಗೆ ಸೇರಿರ್ತಕ್ಕಂಥದ್ದು. ಒಟ್ಟಾರೆ ಉತ್ತರ ಪ್ರದೇಶದಲ್ಲಿ ಈಗ 11 ರಾಮ್ಸರ್ ತಾಣಗಳಿದಾವೆ. ಎಷ್ಟಿದಾವು? 11 ರಾಮ್ಸರ್ ತಾಣಗಳು. 2020ರಲ್ಲಿ ಅನೌನ್ಸ್ ಆಗಿರ್ತಕ್ಕಂಥದ್ದು ಯಾವ್ದಂದ್ರೆ ಸುರ್ ಸರೋವರ ಪಕ್ಷಿಧಾಮ. 2019ರಲ್ಲಿ ನವಾಬ್ಗಂಜ್ ಬರ್ಡ್ ಸೆಂಚುರಿ, ದೆನ್ ಸಮನ್ ಬರ್ಡ್ ಸೆಂಚುರಿ, ಸಮಸ್ಪುರ್ ಬರ್ಡ್ ಸೆಂಚುರಿ, ಸಾಂಡಿ ಬರ್ಡ್ ಸೆಂಚುರಿ, ಸರ್ಸಿ ಬರ್ಡ್ ಸೆಂಚುರಿ, ನವಾರ್ ಝೀಲ್. 2005ರಲ್ಲಿ ಅಪ್ಪರ್ ಗಂಗಾ ರಿವರ್ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಜೌಗು ಪ್ರದೇಶಗಳು ಅಥವಾ ವೆಟ್ಲ್ಯಾಂಡ್ಸ್ ಅಂತ ನಾವು ಇವುಗಳನ್ನ ಕರಿತೀವಿ. ಈ ವೆಟ್ಲ್ಯಾಂಡ್ಸ್ ಅನ್ನ ಯಾಕೆ ಅನೌನ್ಸ್ ಮಾಡಿದ್ರು ಅಂತಂದ್ರೆ ಇಂಥ ಒಂದು ಜೌಗು ಪ್ರದೇಶಗಳಲ್ಲಿ ಅನೇಕ ಜೀವ ಸಂಕುಲಗಳು ಇರ್ತಾವ, ಸೂಕ್ಷ್ಮ ಜೀವ ಸಂಕುಲಗಳು ಇರ್ತಾವು, ಪಕ್ಷಿ ಇರ್ತಾವು, ಜಲಚರಗಳು ಇರ್ತಾವು. ಅಂತ ಜಗತ್ತಿನಲ್ಲಿ ಹಲವಾರು ಪ್ರದೇಶಗಳದಾವು. ಒಂದ್ ವೇಳೆ ಅವುಗಳನ್ನ ಸರಿಯಾಗಿ ನಾವು ರಕ್ಷಣೆ ಮಾಡದೇ ಇದ್ರೆ ಆ ಜೀವ ಸಂಕುಲಗಳು ಭೂಮಿಯಿಂದ ಕಣ್ಮರೆ ಆಗುವಂತ ಸಾಧ್ಯತೆ ಇದೆ. ಇದನ್ನ ಮನಗಂಡು ಜಾಗತಿಕ ಒಂದು ಸಮಾವೇಶ ಇರಾನ್ನ ಒಂದು ನಗರ ರಾಮ್ಸರ್ ಎಂಬಲ್ಲಿ ಫೆಬ್ರವರಿ 2, 1971ರಲ್ಲಿ ಕಂಡಕ್ಟ್ ಮಾಡಲಾಗಿತ್ತು. ಹಾಗಾಗಿ ಪ್ರತಿ ವರ್ಷ ಫೆಬ್ರವರಿ 2ನ ರಾಮ್ಸರ್ ಡೇ ಅಂತೇಳಿ ಅಥವಾ ವೆಟ್ಲ್ಯಾಂಡ್ ಡೇ ಅಂತೇಳಿ ಅದನ್ನ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ನೋಡ್ರಿ, ಇದನ್ನ 1975 ಡಿಸೆಂಬರ್ 21ರಿಂದ ಇದು ಸಂಸ್ಥೆ ಸ್ಥಾಪನೆಯಾಗಿ ಪ್ರತಿ ದೇಶದಲ್ಲಿ ಇರ್ತಕ್ಕಂಥ ರಾಮ್ಸರ್ ತಾಣಗಳನ್ನ ಲಿಸ್ಟ್ ಮಾಡಲಾಗ್ತಾ ಇದೆ. ಹೀಗೆ ಭಾರತದಲ್ಲಿ ಇಲ್ಲಿವರೆಗೆ ಎಷ್ಟು ರಾಮ್ಸರ್ ತಾಣಗಳಂತ ಘೋಷಣೆ ಆಗಿದೆ ಅಂದ್ರೆ 98 ಸ್ಥಳಗಳನ್ನ ರಾಮ್ಸರ್ ತಾಣಗಳಾಗಿ ಘೋಷಣೆ ಮಾಡಲಾಗಿದೆ. ಅತಿ ಹೆಚ್ಚು ರಾಮ್ಸರ್ ತಾಣಗಳು ಹೊಂದಿರತಕ್ಕಂಥ ರಾಜ್ಯ ಯಾವ್ದಂದ್ರೆ ತಮಿಳುನಾಡು. ಸೆಕೆಂಡ್ ಯಾವ್ದಂದ್ರೆ ಉತ್ತರ ಪ್ರದೇಶ್, 11 ತಾಣಗಳಿದ್ದಾವೆ. ವಿಚ್ ಇಂಡಿಯನ್ ಓನ್ ಎ ಬಾಫ್ತಾ ಅವಾರ್ಡ್ 2026. 2026 ಬಾಫ್ತಾ ಅವಾರ್ಡ್ ಅನ್ನು ಪಡೆದಿರ್ತಕ್ಕಂಥ ಚಿತ್ರ ಯಾವುದು? ಹೋಮ್ ಬಾಂಡ್, RRR, ಬೂಂಗ್, 12th ಫೇಲ್. ಸೊ ಆನ್ಸರ್ ಯಾವ್ದಂದ್ರೆ ಬೂಂಗ್ ಅಂತಕ್ಕಂಥ ಚಿತ್ರ ಈ ಬಾರಿ ಬಾಫ್ತಾ ಒಂದು ಅವಾರ್ಡ್ ಅನ್ನು ಪಡೆದಿರ್ತಕ್ಕಂಥ ಚಿತ್ರ ಅಂತ ಕರಿತೀವಿ. ಇದು ಮಣಿಪುರಿ ಚಿತ್ರ. ಯಾವ ಭಾಷೆಯಲ್ಲಿ ಇರ್ತಕ್ಕಂಥ ಚಿತ್ರ ಇದ್ರೆ ಮಣಿಪುರಿ ಚಿತ್ರ. ಬೆಸ್ಟ್ ಚಿಲ್ಡ್ರನ್ ಫಿಲ್ಮ್ ಅಂಡ್ ಕ್ಯಾಟಗರಿ ಅವಾರ್ಡ್ ಅಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಹೇಳ್ಬಹುದು. ಡೈರೆಕ್ಟರ್ ಲಕ್ಷ್ಮೀ ಪ್ರಿಯಾ ದೇವಿ. ಈ ಒಂದು ಚಿತ್ರದ ಡೈರೆಕ್ಟರ್ ಅಂದ್ರೆ ಲಕ್ಷ್ಮೀ ಪ್ರಿಯಾ ದೇವಿ ಅಂತ ಹೇಳ್ಬಹುದು. ಪ್ರೊಡ್ಯೂಸರ್ ಫರಾನ್ ಅಖ್ತರ್ ಅಂಡ್ ರಿತೇಶ್ ಸಿದ್ವಾನಿ. ಬಾಫ್ತಾ ಅವಾರ್ಡ್ 2026ರಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ಚಿತ್ರ ಯಾವುದು? ಹ್ಯಾಮ್ನೆತ್, ದ ಬ್ರೂಟಾಲಿಸ್ಟ್, ಒನ್ ಬ್ಯಾಟಲ್ ಆಫ್ಟರ್ ಅನದರ್, ಎಸ್ವಿಯರ್. ಸೊ ಆನ್ಸರ್ ಒನ್ ಬ್ಯಾಟಲ್
ಆಫ್ಟರ್ ಎನದರ್ ಚಿತ್ರ ಈ ಬಾರಿ ಬಾಫ್ತಾ ಅವಾರ್ಡ್ 2026 ಅಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥದ್ದು ನಾವು ಹೇಳ್ಬಹುದು. ಬಾಫ್ತಾ ಅವಾರ್ಡ್ ಇದನ್ನ ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ ಅಂತ ಇದನ್ನ ಕರೆಯಲಾಗ್ತದೆ. ಶಾರ್ಟ್ ಕಟ್ ಆಗಿ ಇದನ್ನ ಬಾಫ್ತಾ ಅವಾರ್ಡ್ ಅಂತ ಕರೀತಾರೆ. ಈ ಬಾರಿ ನಡೆದಿದ್ದು ಎಷ್ಟನೇ ಅವಾರ್ಡ್ ಅಂತಂದ್ರೆ 79th ಅವಾರ್ಡ್ ಇದು, 79ನೇ ಅವಾರ್ಡ್ ಇದು. ಮೋಸ್ಟ್ ಅವಾರ್ಡೆಡ್ ಆಗಿರ್ತಕ್ಕಂಥ ಚಿತ್ರ ಯಾವ್ದಂತಂದ್ರೆ ಒನ್ ಬ್ಯಾಟಲ್ ಆಫ್ಟರ್ ಎನದರ್, 6 ಪ್ರಶಸ್ತಿಗಳನ್ನ ಈ ಚಿತ್ರ ಭಾಜನವಾಗಿದೆ ಅಂತ ಹೇಳ್ಬೋದು. ಬೆಸ್ಟ್ ಆಕ್ಟರ್ ಯಾರಂತಂದ್ರ ರಾಬರ್ಟ್ ಅರಾಮಯೋ ಸ್ವಿಯರ್ ಚಿತ್ರದ ನಟನೆಗಾಗಿ, ಬೆಸ್ಟ್ ಆಕ್ಟ್ರೆಸ್ ಜೇಸಿಯಾ ಬಕೆಲಿ ಹ್ಯಾಮ್ನೆತ್ ಚಿತ್ರದ ನಟನೆಗಾಗಿ, ಬೆಸ್ಟ್ ಡೈರೆಕ್ಟರ್ ಯಾರು ಅಂತಂದ್ರ ಪೌಲ್ ಥಾಮಸ್ ಅಂಡರ್ಸನ್ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಚಿತ್ರದ ನಿರ್ದೇಶನಕ್ಕಾಗಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಅನ್ನು ಇವರಿಗೆ ನೀಡಲಾಯಿತು ಅಂತ ಹೇಳ್ಬೋದು. ಪಿಎಂ ರಾಹತ್ ಯೋಜನೆ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇತ್ತೀಚೆಗೆ ಕೇಂದ್ರ ಸರ್ಕಾರ ಪಿಎಂ ರಾಹತ್ ಯೋಜನೆಯನ್ನ ಅನೌನ್ಸ್ ಮಾಡಿದೆ. ಯಾವುದಕ್ಕಾಗಿ ಈ ಒಂದು ಯೋಜನೆ ಸಂಬಂಧಪಟ್ಟಿದೆ ಅಂತಂದ್ರೆ ಅಗ್ರಿಕಲ್ಚರ್ ಇನ್ಶೂರೆನ್ಸ್, ರೂರಲ್ ಹೌಸಿಂಗ್, ಎಜುಕೇಶನಲ್ ಸಪೋರ್ಟ್ ಅಂಡ್ ರೋಡ್ ಆಕ್ಸಿಡೆಂಟ್ ಟ್ರೀಟ್ಮೆಂಟ್. ಸೊ ರಾಹತ್ ಅಂತಕ್ಕಂಥ ಒಂದು ಕೇಂದ್ರ ಸರ್ಕಾರದ ಯೋಜನೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಆಕ್ಸಿಡೆಂಟ್ ಆಗಿರತಕ್ಕಂತ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂತ ಒಂದು ಯೋಜನೆ ಅಂತ ನಾವು ಇದನ್ನ ಕರೆಯಲಾಗ್ತದೆ, ರಾಹತ್ ಯೋಜನೆ ಅಂತ ಹೇಳಿ. ರೋಡ್ ಆಕ್ಸಿಡೆಂಟ್ ವಿಕ್ಟಿಮ್ ಹಾಸ್ಪಿಟಲೈಸೇಷನ್ ಅಂಡ್ ಅಶ್ಯೂರ್ ಟ್ರೀಟ್ಮೆಂಟ್ ಅಂತಕ್ಕಂಥ ಒಂದು ಸ್ಕೀಮ್ ಇದು. ಯಾರೇ ಆಗಿರಲಿ ಒಂದ್ ವೇಳೆ ಇಂಥ ಒಂದು ಘಟನೆಯನ್ನು ನೋಡಿದಾಗ ತಕ್ಷಣ ಅವರಿಗೆ ಆಸ್ಪತ್ರೆಗೆ ಸಾಗಿಸಿ ಅದರ ಸಂಪೂರ್ಣ ಖರ್ಚು ವೆಚ್ಚನ ಅಪ್ ಟು 1.5 ಲ್ಯಾಕ್ ವರೆಗೆ ಪರ್ ವಿಕ್ಟಿಮ್ಸ್, ಪ್ರತಿ ಗಾಯಾಳುವಿಗೆ 1.5 ಲಕ್ಷದವರೆಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂತಹ ಸೌಲಭ್ಯ ಕೇಂದ್ರ ಸರ್ಕಾರ ಈ ಒಂದು ಯೋಜನೆ ಅಡಿಯಲ್ಲಿ ತೆಗೆದುಕೊಂಡು ಬಂದಿದೆ ಅಂತ ಹೇಳ್ಬೋದು. ಅಥವಾ 7 ದಿನಗಳ ಒಂದು ಟ್ರೀಟ್ಮೆಂಟ್ಗೆ ತಗುಲುವ ವೆಚ್ಚವನ್ನ ಕೇಂದ್ರ ಸರ್ಕಾರ ಭರಿಸ್ತದೆ ಈ ಯೋಜನೆ ಅಡಿಯಲ್ಲಿ. ಯಾವುದು? ಪಿಎಂ ರಾಹತ್ ಯೋಜನೆ ಅಡಿಯಲ್ಲಿ. ಮಹಿಳೆಯರು ಶಾಂತಿ ಮತ್ತು ಭದ್ರತಾ ಸೂಚ್ಯಂಕ 2020-26 ಭಾರತದ ರ್ಯಾಂಕ್ ಎಷ್ಟಿದೆ? ಮಹಿಳೆಯರು ಶಾಂತಿ ಮತ್ತು ಸುಭದ್ರತೆಯಿಂದ ಬದುಕುವಂತ ಒಂದು ಸವಲತ್ತನ್ನು ಒದಗಿಸತಕ್ಕಂತ ದೇಶಗಳಲ್ಲಿ ಭಾರತ 131ನೇ ಸ್ಥಾನದಲ್ಲಿದೆ. ಎಷ್ಟನೇದಿದೆ? ಜಗತ್ತಿನಲ್ಲಿ 131ನೇ ಸ್ಥಾನದಲ್ಲಿ ಅಂತ ಹೇಳ್ಬೋದು. ಇದು ಒಂದು NGO ಈ ಒಂದು ಲಿಸ್ಟ್ ಅನ್ನ ಮಾಡಲಾಗಿದ್ದು, ಟಾಪ್ ಇರತಕ್ಕಂಥ ದೇಶ ಯಾವ್ದಂದ್ರೆ ಡೆನ್ಮಾರ್ಕ್. ಮಹಿಳೆಯರಿಗೆ ಅತಿ ಹೆಚ್ಚು ಸುರಕ್ಷತೆ ಒದಗಿರತಕ್ಕಂಥ ದೇಶ ಯಾವ್ದಂದ್ರೆ ಡೆನ್ಮಾರ್ಕ್, ಸೆಕೆಂಡ್ ಐಸ್ಲ್ಯಾಂಡ್, ಥರ್ಡ್ ಲಾಸ್ಟ್ ಮಹಿಳೆಯರಿಗೆ ಅಸುರಕ್ಷಿತವಾಗಿರ್ತಕ್ಕಂಥ ದೇಶ ಯಾವ್ದಪ್ಪ ಅಂದ್ರೆ ಅಫ್ಘಾನಿಸ್ತಾನ್. ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 131st ಸ್ಥಾನದಲ್ಲಿ ಐತಿ ಅಂತ ಹೇಳ್ಬೋದು. ಭಾರತದ ಅತಿ ದೊಡ್ಡ ಲಿಥಿಯಂ ಅಯಾನ್ ಬ್ಯಾಟರಿ ಫ್ಯಾಕ್ಟರಿಯನ್ನ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಯಿತು? ನೋಡ್ರಿ, ಇಲ್ಲಿವರೆಗೆ ನಾವು ಬ್ಯಾಟರಿಗಾಗಿ ಜಗತ್ತಿನಲ್ಲಿ ಚೀನಾ ದೇಶವನ್ನು ನಾವು ಡಿಪೆಂಡ್ ಆಗಿದ್ದೀವಿ. ಇತ್ತೀಚೆಗೆ ಗುಜರಾತ್, ಆಂಧ್ರ ಪ್ರದೇಶದಲ್ಲಿ ಈ ಒಂದು ಲಿಥಿಯಂ ಅಯಾನ್ ಬ್ಯಾಟರಿಯನ್ನ ಉತ್ಪಾದನೆ ಮಾಡತಕ್ಕಂತ ಒಂದು ದೊಡ್ಡ ಘಟಕವನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ರೈಟ್, ಅದು ಎಲ್ಲೈತಂದ್ರ ಆಂಧ್ರ ಪ್ರದೇಶದಲ್ಲಿ. ಇದನ್ನ ರೆಡಿ ಮಾಡಿದ್ದ ಸಂಸ್ಥೆ ಯಾವ್ದತ್ತಂದ್ರ ವಾರಿ ಇಂಜಿನಿಯರ್ ಎನರ್ಜೀಸ್. ಆದ್ರೆ ವಾರಿ ಎನರ್ಜೀಸ್ ಲೊಕೇಶನ್ ಎಲ್ಲಿ ಅಂದ್ರೆ ರಾಮ್ಬಿಲ್ಲಿ ಆಂಧ್ರ ಪ್ರದೇಶದಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಒಟ್ಟಾರೆ 8,175 ಕೋಟಿ ಯೋಜನೆ ಇದಾಗಿದ್ದು, ಲಿಥಿಯಂ ಅಯಾನ್ ಬ್ಯಾಟರಿಗಳು ನಮ್ಮಲ್ಲೇ ತಯಾರಾಗ್ತವೆ. ಬ್ಯಾಟರಿ ಪ್ಯಾಕ್ಸ್, ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಇದು ಕಂಪ್ಲೀಟ್ ಆಗಿ ಭಾರತದಲ್ಲೇನೆ ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂಥ ಯೂನಿಟ್ ಆಗಿದ್ದು, ಇದರಿಂದ ನಾವು ಸೋಲಾರ್ ಎನರ್ಜಿಯನ್ನ ಅಥವಾ ಇತರೆ ಎನರ್ಜಿಯನ್ನ ಪುನರ್ ಉತ್ಪಾದನೆ ಮಾಡ್ತಕ್ಕಂಥ ಎನರ್ಜಿಯನ್ನ ನಾವಿಲ್ಲಿ ಸದ್ಬಳಕೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇದೆ. ಚಂದ್ರಯಾನ 4 ಲ್ಯಾಂಡರ್ ಅನ್ನ ಚಂದ್ರನ ಯಾವ ಪ್ರದೇಶದಲ್ಲಿ ಇಳಿಸಲು ಯೋಜಿಸಲಾಗಿದೆ? ನೋಡ್ರಿ, ಭಾರತದ ಒಂದು ಭವಿಷ್ಯದ ಅತ್ಯುತ್ತಮ ಯೋಜನೆ ಇದು ಇಸ್ರೋದ್ದು. ಚಂದ್ರಯಾನ 4 ಅಲ್ಲಿ ಲ್ಯಾಂಡರ್ ಮೊದಲೇನಾಗಿತ್ತು? ಮೊದಲು ಬಾರಿಗೆ ಚಂದ್ರನ ದಕ್ಷಿಣ ತುದಿಯಲ್ಲಿ ಇಳಿದಿರತಕ್ಕಂತ ದೇಶ, ದಕ್ಷಿಣ ಸೌತ್ ಪೋಲ್ ಅಲ್ಲಿ ಇಳಿದಿತ್ತು ಭಾರತದ ಒಂದು ಉಪಗ್ರಹ. ಈ ದಕ್ಷಿಣ ತುದಿಯಲ್ಲಿ ಇಳಿದಿರತಕ್ಕಂತ ಮೊದಲ ದೇಶವೇ ಯಾವ್ದಪ್ಪ ಅಂದ್ರೆ ಭಾರತ. ಈಗ ಕಳಿಸ್ತಾ ಇರತಕ್ಕಂಥ ಚಂದ್ರಯಾನ 4 ಅನ್ನ ಯಾವ ಪ್ರದೇಶದಲ್ಲಿ ಇಳಿಸಲು ಯೋಜಿಸಲಾಗಿದೆ ಅಂದ್ರೆ ಸಿ ಆಫ್ ಟ್ರಾಂಕ್ವಿಲಿಟಿ, ಮೂನ್ಸ್ ಮೋಷನ್, ಟೈಕೋ ಕ್ರೇಟರ್, ಓಷನಸ್ ಪ್ರೊಸಿಲೆರಮ್. ಸೊ ಆನ್ಸರ್ ಏನಂದ್ರೆ ಮೂನ್ಸ್ ಮೌಂಟನ್ ಅಂತಕ್ಕಂತ ಒಂದು ಪ್ರದೇಶದಲ್ಲಿ ಈ ಚಂದ್ರಯಾನ 4 ಉಪಗ್ರಹವನ್ನ ಲ್ಯಾಂಡ್ ಮಾಡಲಿಕ್ಕೆ ಯೋಜನೆಯನ್ನ ರೂಪಿಸಲಾಗಿದೆ ಅಂತ ಹೇಳ್ಬೋದು.
ಭಾರತದ ಫಸ್ಟ್ ಲೂನಾರ್ ಸ್ಯಾಂಪಲ್ ರಿಟರ್ನ್ ಮಿಷನ್ ನೋಡ್ರಿ. ಈಗ ಚಂದ್ರನ ಮೇಲೆ ಇಳಿದು ಮತ್ತು ಸುರಕ್ಷಿತವಾಗಿ ಭೂಮಿಗೆ ತಲುಪತಕ್ಕಂತ ಮೊಟ್ಟ ಮೊದಲ ಒಂದು ಯೋಜನೆ ಯಾವ್ದಂದ್ರೆ ಚಂದ್ರಯಾನ 4. 2028ರಲ್ಲಿ ಇಸ್ರೋ ಇದನ್ನ ಏನ್ ಮಾಡ್ತಾ ಇದೆ, ಲಾಂಚ್ ಮಾಡ್ತಾ ಇದೆ. MM4 ಅಂತ ಹೇಳಿ ಇದನ್ನ ಗುರುತಿಸಲಾಗಿದೆ. ನೋಡ್ರಿ 2001ರಲ್ಲಿ ಚಂದ್ರಯಾನ 1 ಅನ್ನ 2008ರಲ್ಲಿ ನಾವು ಸಕ್ಸಸ್ಫುಲ್ ಆಗಿ ಮಾಡಿದೀವಿ. ಚಂದ್ರಯಾನ 2 ಸಕ್ಸಸ್ಫುಲ್ ಆಯ್ತು. ಚಂದ್ರಯಾನ 3 ಲ್ಯಾಂಡಿಂಗ್ ಪಾಯಿಂಟ್ ನೇಮ್ ಶಿವಶಕ್ತಿ ಪಾಯಿಂಟ್. ನೋಡ್ರಿ ಆ ಸೌತ್ ಪೋಲ್ ದಕ್ಷಿಣ ಒಂದು ತುದಿಗೆ ಏನ್ ಹೆಸರು ಇಡ್ಲಾಯ್ತು ನಮ್ಮ ಉಪಗ್ರಹ ಇಳಿದಿರ್ತಕ್ಕಂಥ ಸ್ಥಳಕ್ಕಂದ್ರೆ ಶಿವಶಕ್ತಿ ಪಾಯಿಂಟ್ ಅಂತ ಹೇಳಿ ಅದನ್ನ ಆ ಸ್ಥಳವನ್ನು ನಾಮಕರಣ ಮಾಡ್ಲಾಯ್ತು. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಫಸ್ಟ್ ಒಂದು ಮಾಡಿದ್ವಿ ಬಟ್ ಫೇಲ್ಯೂರ್ ಆಯ್ತು. ಚಂದ್ರಯಾನ 2 ಸಕ್ಸಸ್ ಆಯ್ತು. ಚಂದ್ರಯಾನ 3 ಮೇಲೆ ನಾವೇನ್ ಮಾಡಿದೀವಿ ಅಂದ್ರೆ ಸಕ್ಸಸ್ಫುಲ್ ಆಗಿ ನಮ್ಮ ಉಪಗ್ರಹವನ್ನಲ್ಲಿ ಲ್ಯಾಂಡ್ ಮಾಡಿದೀವಿ ಅಂತ ಹೇಳಿ. ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ ಬೈ ಪೋರ್ಚುಲನ್ಸ್ ಇನ್ಸ್ಟಿಟ್ಯೂಟ್ ವಾಷಿಂಗ್ಟನ್ ದಲ್ಲಿ ಇರ್ತಕ್ಕಂಥ ಸಂಸ್ಥೆ ಈ ಒಂದು ಸರ್ವೆ ಮಾಡಲಾಗಿದ್ದು ಅತಿ ಅತ್ಯುತ್ತಮವಾಗಿರ್ತಕ್ಕಂಥ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ ಹೊಂದಿರತಕ್ಕಂಥ ದೇಶ ಯಾವ್ದಂದ್ರೆ ಅಮೆರಿಕ, ಸೆಕೆಂಡ್ ಫಿನ್ಲ್ಯಾಂಡ್, ಥರ್ಡ್ ಸಿಂಗಾಪುರ್. ಭಾರತ ಸ್ಥಾನ ಎಷ್ಟಂದ್ರೆ 45ನೇ ಸ್ಥಾನದಲ್ಲಿ ಐತಿ ಅಂತ ಹೇಳ್ಬೋದು. ಈ ರೈಲ್ವೆ ಮತ್ತು SSC ಪರೀಕ್ಷೆಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥ್ಸ್ ಅತಿ ಕಠಿಣವಾಗಿರತಕ್ಕಂಥ ವಿಷಯ. ನಿಮ್ಮ ಯಾವುದೇ SSC ಮತ್ತು ರೈಲ್ವೆ ಎಕ್ಸಾಮ್ಗಳಲ್ಲಿ 50% ಸಿಲೆಬಸ್ ಏನಾಗಿದೆ ಓನ್ಲಿ ಮ್ಯಾಥ್ಸ್ ಅಂಡ್ ಮೆಂಟಲ್ ಎಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. SSC ಎಕ್ಸಾಮ್ಗಳನ್ನ ಪ್ರಿಪೇರ್ ಆಗ್ತಾ ಇದೆ 100% ಸಿಲೆಬಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಗಳನ್ನ ಸಾಲ್ವ್ ಮಾಡಿರ್ತಕ್ಕಂಥ ಬುಕ್ ಮಾರ್ಕೆಟ್ ಅಲ್ಲಿ ಯಾವ್ದು ಇರಲಿಲ್ಲ. ಸೊ ಹೀಗಾಗಿ ನಾನು ಈ ಪುಸ್ತಕವನ್ನ 2020 ಇದರ 3ನೇ ಆವೃತ್ತಿ ಈಗ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. 100% ಸಿಲೆಬಸ್ ಇದೆ. ಪ್ರತಿಯೊಂದು ಅಧ್ಯಾಯದ ಮೇಲೆ ವಿಡಿಯೋ QR ಕೋಡ್ ಇದಾವೆ. MCQಗಳು 5000+ MCQಗಳಿದಾವೆ. ಪ್ರತಿಯೊಂದು ಕ್ವಶನ್ ಅನ್ನ ಡಿಟೇಲ್ ಆಗಿ ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದೀವಿ. ನೀವು ವಿಡಿಯೋಗಳನ್ನು ನೋಡಿ ಸೆಲ್ಫ್ ಸ್ಟಡಿ ಮಾಡ್ಲಿಕ್ಕೆ, ನಿಮ್ಗೆ ಯಾರಿಗೆ ಕೋಚಿಂಗ್ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತವ್ರು ನೀವು ಮನೆಯಲ್ಲಿದ್ದೇ ನಿಮ್ಮ ಬಿಡುವಿನ ವೇಳೆಯಲ್ಲಿ ಈ ಪುಸ್ತಕವನ್ನ ಮುಂದಿಟ್ಕೊಂಡು ಅಲ್ಲಿರ್ತಕ್ಕಂಥ ವಿಡಿಯೋಗಳನ್ನ, ಪ್ರತಿ ಟಾಪಿಕ್ ಹೆಡ್ಡಿಂಗ್ ಮೇಲೆ ಇರ್ತಕ್ಕಂಥ ವಿಡಿಯೋಗಳನ್ನ ಸ್ಕ್ಯಾನ್ ಮಾಡಿ ವಿಡಿಯೋ ನೋಡಿ ಆಮೇಲೆ ಪ್ರಾಬ್ಲಮ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಬಹುದು. ಈ ಪುಸ್ತಕಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಇರಲೇಬೇಕು. ಯಾವುದೇ BEd ಆಗಿರ್ಲಿ, ಪೊಲೀಸ್ ಆಗಿರ್ಲಿ, PSI ಆಗಿರ್ಲಿ, ರೈಲ್ವೆ, SSC, ಬ್ಯಾಂಕಿಂಗ್ ಯಾವುದೇ ಎಕ್ಸಾಮ್ ಅನ್ನ ಬರೀತಕ್ಕಂಥವ್ರಿಗೆ ಮ್ಯಾಥ್ಸ್ ಮೆಂಟಲಿಟಿ ಒಂದು ಕಬ್ಬಿಣದ ಕಡಲೆ ಆಗಿರುತ್ತದೆ. ಬಟ್ ಇವೆರಡು ಪುಸ್ತಕಗಳನ್ನ ಯೂಸ್ ಮಾಡಿದ್ರೆ ಮ್ಯಾಥ್ಸ್ ಮೆಂಟಲಿಟಿಗೆ ಎಲ್ಲಿ ಕೋಚಿಂಗ್ ಹೋಗುವಂತ ಅವಶ್ಯಕತೆ ಇಲ್ಲ. ಈ ಪುಸ್ತಕಗಳ ಜೊತೆಗೆ ಯಾರು RRB ಗ್ರೂಪ್ D ಎಕ್ಸಾಮ್ ಅನ್ನ ಬರೀತೀರಿ, ರೈಲ್ವೆ SSC ಎಕ್ಸಾಮ್ ಅನ್ನ ಬರೀತೀರಿ, ಎಲ್ಲದಕ್ಕೂ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಏನಂದ್ರೆ ಸ್ಟ್ಯಾಟಿಕ್ GK. ಇಲ್ಲಿ 10 ವರ್ಷದ ಒಂದು ಸ್ಟ್ಯಾಟಿಕ್ GK MCQಗಳನ್ನ ನಾವು ಎಲ್ಲ 10 ವರ್ಷದ MCQಗಳನ್ನ ಎಲ್ಲಾ ರೈಲ್ವೆ ಮತ್ತು SSC ಎಕ್ಸಾಮ್ಗಳ ಕ್ವಶನ್ ಅಲ್ಲಿ ನಾವು ಡಿಸ್ಕಷನ್ ಮಾಡಿದೀವಿ. ನಾವು ವಿತ್ ಆನ್ಸರ್ ಗಳನ್ನು ಕೊಟ್ಟಿದ್ದೀವಿ. ಅದರ ಜೊತೆಗೆ ಜನರಲ್ ಸೈನ್ಸ್ ಒಂದು ಶಾರ್ಟ್ ಕಟ್ ನೋಟ್ಸ್ ಅನ್ನು ನಾವು ಇದರಲ್ಲಿ ರೆಡಿ ಮಾಡಿದೀವಿ. ಸೊ ಈ 4 ಪುಸ್ತಕಗಳನ್ನ ಕೇವಲ 850 ರೂಪಾಯಿಗಳಿಗೆ ವಿದ್ಯಾರ್ಥಿಗಳಿಗೆ ಮನೆಗೆ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಯಾರಿಗೆ ಪುಸ್ತಕಗಳು ಬೇಕು ಇಲ್ಲಿರುವಂತಹ ಮೊಬೈಲ್ ನಂಬರ್ಗೆ ಫೋನ್ ಪೇ ಮಾಡಿ ಅದರ ಸ್ಕ್ರೀನ್ ಶಾಟ್ ಮತ್ತು ನಿಮ್ಮ ಅಡ್ರೆಸ್ ಅನ್ನ ಇದೇ ನಂಬರ್ಗೆ ವಾಟ್ಸಪ್ ಮಾಡಿ. 3 ರಿಂದ 4 ದಿನದಲ್ಲಿ ಈ ಪುಸ್ತಕಗಳನ್ನ ನಾವು ನಿಮ್ಮ ಜೊತೆ ನಿಮ್ಮ ಮನೆಗೆ ಬೈ ಇಂಡಿಯನ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೀವಿ. 2026ರ ICC ಅಂಡರ್-19 ಪುರುಷರ ಕ್ರಿಕೆಟ್ ವಿಶ್ವಕಪ್ ಅನ್ನು ಯಾವ ದೇಶ ಇತ್ತೀಚೆಗೆ ಗೆದ್ದುಕೊಳ್ತು? ಇಂಡಿಯಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಶ್ರೀಲಂಕಾ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಭಾರತ ಈ ಬಾರಿ ಪುರುಷರ ಅಂಡರ್-19 ವಿಶ್ವಕಪ್ ಅನ್ನ ಗೆದ್ದಿರ್ತಕ್ಕಂಥ ದೇಶ ಅಂತ ಹೇಳಿದನ್ನ ಗುರುತಿಸಲಾಗ್ತದೆ. ನೋಡ್ರಿ ಎಲ್ಲಿ ನಡೀತಿದ್ವು ಅಂತಂದ್ರೆ ಜಿಂಬಾಬ್ವೆ ಮತ್ತು ನಮೀಬಿಯಾದಲ್ಲಿ ಈ ಒಂದು ಇವೆಂಟ್ ಅನ್ನ ಆಗಿತ್ತು. ಚಾಂಪಿಯನ್ ಆಗಿರ್ತಕ್ಕಂಥ ದೇಶ ಅಂದ್ರೆ ಭಾರತ ಈ ಬಾರಿ ಇಂತ ಒಂದು ಅಂಡರ್-19 ಅಲ್ಲಿ ಪಡಿತಕ್ಕಂಥದ್ದು 6ನೇ ಟೈಟಲ್ ಅಂತ ನಾವು ಇದನ್ನ ಕರಿತೀವಿ. ರನ್ನರ್ ಅಪ್ ಆಗಿರ್ತಕ್ಕಂಥ ದೇಶ ಯಾವ್ದಂದ್ರೆ ಇಂಗ್ಲೆಂಡ್. ಪ್ಲೇಯರ್ ಆಫ್ ದ ಸಿರೀಸ್ ಯಾವ್ದಂದ್ರೆ ವೈಭವ್ ಸೂರ್ಯವಂಶಿ, ಇವರು ಪ್ಲೇಯರ್ ಆಫ್ ದ ಸಿರೀಸ್ ಆಗಿ ಆಯ್ಕೆ ಆದ್ರು ಅಂತ ಹೇಳ್ಬಹುದು. ಪ್ರತಿಷ್ಠಿತ ಗ್ಲೋಬಲ್ ಟೀಚರ್ ಪ್ರೈಸ್ 2026 ಗೆದ್ದುಕೊಂಡಿರ್ತಕ್ಕಂಥವ್ರು ಯಾರು? ರೊಬೆಲ್ ನಾಗಿ, ರಣಜಿತ್ ಸಿಂಗ್ ದಿಸಾಲೆ, ಸಿಸ್ಟರ್ ಸಿರಿಲ್, ಆನಂದ್ ಕುಮಾರ್. ಸೊ ಆನ್ಸರ್ ಏನಂತಂದ್ರೆ ರೂಬಲ್ ನೇಗಿ ಅವರು ಈ ಬಾರಿ ಪ್ರತಿಷ್ಠಿತ ಗ್ಲೋಬಲ್ ಟೀಚರ್ ಪ್ರೈಸ್ ಅವಾರ್ಡ್ ಅನ್ನು ಪಡೆದಿರ್ತಕ್ಕಂಥ ಟೀಚರ್ ಅಂತ ಹೇಳ್ಬೋದು.
ವರ್ಕಿ ಫೌಂಡೇಶನ್ ಅಂಡ್ ಯುನೆಸ್ಕೋದವರು ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡಿದ್ರು, ದುಬೈದಲ್ಲಿ ಕಂಡಕ್ಟ್ ಮಾಡಿದ್ರು. ಸೊ 1 ಮಿಲಿಯನ್ ಇದು ಏನಾಗಿದೆ ಅಂದ್ರೆ ಕ್ರಾಶ್ ಪ್ರೈಸ್ ಅನ್ನು ಹೊಂದಿರತಕ್ಕಂತ ಒಂದು ಪ್ರಶಸ್ತಿ ಅಂತ ಹೇಳ್ತೀವಿ. 16ನೇ ಹಣಕಾಸು ಆಯೋಗದ ಪ್ರಕಾರ ಕೇಂದ್ರ ತೆರಿಗೆಗಳಲ್ಲಿ ರಾಜ್ಯದ ಪಾಲು ಎಷ್ಟಿದೆ ನೋಡ್ರಿ. ಕೇಂದ್ರ ಸರ್ಕಾರ ವಿಧಿಸ್ತಕ್ಕಂಥ ತೆರಿಗೆಯಲ್ಲಿ ರಾಜ್ಯದ ಪಾಲು 35%, 41%, 50%, 45%. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ 41%. 2026 ಮತ್ತು 31ರ ಒಂದು ಹಣಕಾಸು ವರ್ಷದಲ್ಲಿ 5 years 16ನೇ ಒಂದು ಹಣಕಾಸು ಆಯೋಗದ ಸಲಹೆ ಪ್ರಕಾರ ರಾಜ್ಯಗಳ ಪಾಲು ಎಷ್ಟಿದೆ ಅಂತಂದ್ರೆ 41% ಇದೆ. ರಾಜ್ಯಗಳ ಪಾಲು ಎಷ್ಟಿದೆ? 41% ಇದೆ ಅಂತ ಹೇಳ್ಬೋದು. ಡಿವಿಸಿಬಲ್ ಪೂಲ್ ಸೆಸ್ ಸರ್ಚಾರ್ಜ್ ಇವೆಲ್ಲ 23% ಆಫ್ ಗ್ರಾಸ್ ಟ್ಯಾಕ್ಸ್ ರಿಸಿಪ್ಟ್ ಅಲ್ಲಿ ನೀಡಲಾಗ್ತಾ ಇದೆ. ಹಣಕಾಸು ಆಯೋಗದ ಸಲಹೆ 16ನೇ ಹಣಕಾಸು ಆಯೋಗ ಕಂಡೀಷನ್ಸ್ ಗಳನ್ನ ಸಲಹೆಗಳನ್ನು ನೀಡಿದೆ. ಇನ್ಕಮ್ ಡಿಸ್ಟೆನ್ಸ್ 42.5. ಪೋರರ್ ಸ್ಟೇಟ್ಸ್ ಗೆಟ್ ಮೋರ್ ಮನಿ. ಅಂದ್ರೆ ಯಾವ ರಾಜ್ಯ ಅತಿ ಬಡ ರಾಜ್ಯ ಇರ್ತದೋ ಅವಕ್ಕೆ ಹೆಚ್ಚಿನ ಹಣವನ್ನ ಸಹಜವಾಗಿ ನೀಡಲಾಗ್ತದೆ. ಪಾಪ್ಯುಲೇಷನ್ ಬೇಸ್ ಮೇಲೆ ಹಣವನ್ನು ನೀಡಲಾಗ್ತಾ ಇದೆ. 17.5 ಮೋರ್ ಪಾಪ್ಯುಲೇಷನ್ ಇರ್ತಕ್ಕಂತ ಒಂದು ರಾಜ್ಯಗಳಿಗೆ ಹೆಚ್ಚಿನ ಅನುದಾನವನ್ನ ನೀಡಲಾಗ್ತಾ ಇದೆ. ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಸ್ಟೇಟ್ ಕಂಟ್ರೋಲಿಂಗ್ ಪಾಪ್ಯುಲೇಷನ್ ಗೆಟ್ ರಿವಾರ್ಡ್ 10%. ಏರಿಯಾಗಳ ಮೇಲೆ ದೊಡ್ಡ ರಾಜ್ಯ ಇತ್ತಂದ್ರೆ 10% ಎಕ್ಸ್ಟ್ರಾ ಶೇರ್ ಇರ್ತದೆ. ಫಾರೆಸ್ಟ್ ಅಂಡ್ ಎಕಾಲಜಿ ಇತ್ತಂದ್ರೆ 10% ಹೆಚ್ಚಿನ ಒಂದು ಬೆನಿಫಿಟ್ ಅನ್ನು ನೀಡಲಾಗ್ತಾ ಇದೆ. ಕಾಂಟ್ರಿಬ್ಯೂಷನ್ ಟು GDP ಅಲ್ಲಿ 10% ಅವರಿಗೆ ನೀಡಲಾಗ್ತಾ ಇದೆ. ಈ ರೀತಿ ಹಣವನ್ನ ಡಿವೈಡ್ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಪ್ರತಿ 5 ವರ್ಷಕ್ಕೊಮ್ಮೆ ಕೇಂದ್ರ ಸರ್ಕಾರ ಈ ಒಂದು ಫೈನಾನ್ಸ್ ಕಮಿಷನ್ ಅನ್ನು ನೇಮಕ ಮಾಡಲಾಗ್ತದೆ. ಈ ಫೈನಾನ್ಸ್ ಕಮಿಷನ್ ಅನ್ನು ನೇಮಕ ಮಾಡೋರು ಯಾರು ಅಂತಂದ್ರೆ ರಾಷ್ಟ್ರಪತಿಗಳು. ರೈಟ್ರಿ. ಸಂವಿಧಾನದ 280ನೇ ವಿಧಿ ಪ್ರಕಾರ ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗವನ್ನ ನೇಮಕ ಮಾಡಲಾಗ್ತಾ ಇದೆ. ಇದರ ಮುಖ್ಯ ಕೆಲಸ ಏನಂತಂದ್ರೆ ಹಣಕಾಸಿನ ಸ್ಥಿತಿಗತಿಗಳನ್ನ ವಿಶ್ಲೇಷಣೆ ಮಾಡೋದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹಣಕಾಸಿನ ವಿಷಯದಲ್ಲಿ ಸಲಹೆ ಸೂಚನೆಗಳನ್ನ ರೆಕಮೆಂಡೇಶನ್ಗಳನ್ನ ನೀಡತಕ್ಕಂತ ಒಂದು ಕಮಿಷನ್ ಇದಾಗಿದೆ. ಇದರ ಒಂದು ಮುಖ್ಯಸ್ಥರಾಗಿ ಒಬ್ರು ಚೇರ್ಮನ್ ಇರ್ತಾರೆ, 4 ಜನ ಎಕ್ಸ್ಪರ್ಟ್ ಆರ್ಥಿಕ ತಜ್ಞರು ಇರ್ತಾರೆ. ಇವರೆಲ್ಲರನ್ನ ನೇಮಕ ಮಾಡೋರು ಯಾರು ಅಂತಂದ್ರೆ ಕೇಂದ್ರ ರಾಷ್ಟ್ರಪತಿಗಳು ಇವರನ್ನ ನೇಮಕ ಮಾಡಲಾಗ್ತದೆ. ಇದು ಯಾರ ಸಲಹೆ ಮೇರೆಗೆ ಅಂದ್ರೆ ಕೇಂದ್ರ ಕ್ಯಾಬಿನೆಟಿನ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಇವರನ್ನ ನೇಮಕ ಮಾಡ್ತಾರೆ. ಮೊದಲ ಹಣಕಾಸು ಆಯೋಗ ಸ್ಥಾಪನೆ ಆಗಿದ್ದು 1951ರಲ್ಲಿ. ಮೊದಲ ಇದರ ಒಂದು ಚೇರ್ಮನ್ ಯಾರಾಗಿದ್ರು ಅಂದ್ರೆ KC ನೇಗಿ ಅವರು ಇದರ ಚೇರ್ಮನ್ ಆಗಿದ್ರು. ಪ್ರತಿ 5 ವರ್ಷಕ್ಕೊಮ್ಮೆ ರಾಜ್ಯದಲ್ಲಿಯೂ ರಾಜ್ಯ ಹಣಕಾಸು ಆಯೋಗ ನೇಮಕ ಮಾಡಲಾಗ್ತದೆ. ಅದನ್ನ ನೇಮಕ ಮಾಡೋರು ಯಾರಂದ್ರೆ ರಾಜ್ಯಪಾಲರು. ಅದು ಯಾರ ಸಲಹೆ ಮೇರೆಗೆ ಅಂದ್ರೆ ರಾಜ್ಯ ಕ್ಯಾಬಿನೆಟಿನ ಶಿಫಾರಸಿನ ಮೇರೆಗೆ ಇದನ್ನ ನೇಮಕ ಮಾಡಲಾಗ್ತಾ ಇದೆ. ಗ್ಲೋಬಲ್ ಸಾಫ್ಟ್ ಪವರ್ ಇಂಡೆಕ್ಸ್ 2026ರಲ್ಲಿ ಭಾರತದ ಶ್ರೇಯಾಂಕ ಎಷ್ಟಿದೆ? ಸಾಫ್ಟ್ ಇಂಡೆಕ್ಸ್ ಅಲ್ಲಿ ಭಾರತ ರ್ಯಾಂಕ್ ಎಷ್ಟಂದ್ರೆ 32ನೇ ರ್ಯಾಂಕ್ ನಲ್ಲಿದೆ. ಮೊದಲ ಸ್ಥಾನದಲ್ಲಿ ಇರುವುದು ಯಾವ್ದಪ್ಪ ಅಂದ್ರೆ ಅಮೆರಿಕ, ಸೆಕೆಂಡ್ ಚೀನಾ, ಥರ್ಡ್ ಜಪಾನ್. ಭಾರತದ ರ್ಯಾಂಕು 32 ರ್ಯಾಂಕ್ ಇದೆ. ಕಲ್ಚರ್, ಡಿಪ್ಲೊಮೆಸಿ, ವ್ಯಾಲ್ಯೂಸ್ ಅಂಡ್ ಇನ್ನೋವೇಷನ್ ಈ 4 ಆಸ್ಪೆಕ್ಟ್ಗಳ ಮೂಲಕ ಈ ಒಂದು ಗ್ಲೋಬಲ್ ಸಾಫ್ಟ್ ಪವರ್ ಇಂಡೆಕ್ಸ್ ಅನ್ನ ಅಳೆಯಲಾಗ್ತದೆ ಅಂತ ಹೇಳ್ಬೋದು. ಗ್ರಾಮಿ ಅವಾರ್ಡ್ 2026 ಅಲ್ಲಿ ವರ್ಷದ ಆಲ್ಬಮ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂತ ಹಾಡು ಯಾವುದು? ಡಿಫೈಯಿಂಗ್ ಗ್ರಾವಿಟಿ, ಡೆಬಿ, ತಿರಾರ್, ಮಾಸ್ ಫೋಟಸ್, ಮಹೆಮ್, ವೈಲ್ಡ್ ಫ್ಲವರ್ಸ್. ಸೊ ಆನ್ಸರ್ ಯಾವ್ದಂದ್ರೆ ಡೆಬಿ, ತಿರಾರ್, ಮಾಸ್ ಫೋಟಸ್ ಅಂತಕ್ಕಂಥದ್ದು ಈ ಬಾರಿ ವರ್ಷದ ಆಲ್ಬಮ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ಹೇಳ್ಬೋದು. ಈ ಬಾರಿ ನಡೆದಿದ್ದು 68ನೇ ಗ್ರಾಮಿ ಆನ್ಯುವಲ್ ಗ್ರಾಮಿ ಅವಾರ್ಡ್ 2026. ಇದು ರೆಕಾರ್ಡ್ ಆಫ್ ದ ಇಯರ್ ಆಗಿ ಯಾವ ಒಂದು ಆಲ್ಬಮ್ ಅನ್ನ ಅನೌನ್ಸ್ ಮಾಡಲಾಯಿತು ಅಂದ್ರೆ ಲೂದರ್. ಹೌದ್ರಿ, ಲೂದರ್ ಅನ್ನ ಯಾವ್ದಂದ್ರೆ ಡೆಬಿ, ತಿರಾರ್, ಮಾಸ್ ಅಂತವ್ರು ಈ ಒಂದು ಆಲ್ಬಮ್ ಅನ್ನ ತಯಾರು ಮಾಡಿದ್ದು. ಸಾಂಗ್ ಆಫ್ ದ ಇಯರ್ ವೈಲ್ಡ್ ಫ್ಲವರ್. ಬೆಸ್ಟ್ ನ್ಯೂ ಆರ್ಟಿಸ್ಟ್ ಒಲಿವಿಯಾ ಡೀನ್, ಇವರು ನ್ಯೂ ಆರ್ಟಿಸ್ಟ್ ಆಗಿ ಅನೌನ್ಸ್ ಆದ್ರು ಅಂತ ಹೇಳ್ಬೋದು. ಮೆಡಿಟೇಷನ್ಸ್ ಆಲ್ಬಮ್ಗಾಗಿ ಅತ್ಯುತ್ತಮ ಆಡಿಯೋ ಪುಸ್ತಕ ನಿರೂಪಣೆ ಮತ್ತು ಕಥೆ ಹೇಳುವ ರೆಕಾರ್ಡಿಂಗ್ ಆಗಿ 2026ರ ಗ್ರಾಮಿ ಪ್ರಶಸ್ತಿಯನ್ನ ಇತ್ತೀಚೆಗೆ ಯಾರು ಗೆದ್ರು? ಆನ್ಸರ್ ಯಾರುತ್ತಂದ್ರೆ ದಲೈ ಲಾಮಾ ಅವರಿಗೆ ಈ ಪ್ರಶಸ್ತಿ. ದಲೈ ಲಾಮಾ ಟಿಬೇಟಿಯನ್ ಧರ್ಮಗುರು. ಇವರು ಏನ್ರಿ? ಇವರು
ಟಿಬೇಟ್ ಧರ್ಮಗುರು ಚೀನಾ ಟಿಬೇಟ್ ಮೇಲೆ ಆಕ್ರಮಣ ಮಾಡಿದಾಗ ಇವರು ಭಾರತದಲ್ಲಿ ಬಂದು ನೆಲೆಸಿದ್ರು. ಭಾರತ ದೇಶ ಇವರಿಗೆ ಅನೌನ್ಸ್ ಮಾಡಲಾಗಿತ್ತು. ಇದು ಟಿಬೇಟ್ ಸರ್ಕಾರದ ಮುಖ್ಯಸ್ಥರಾಗಿ ಇವರು ಭಾರತದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವಾಂಟೈಡ್ಸ್, ರಿಕಿ ರೇಸ್ ಅವಾರ್ಡ್ ಡಿವಾಂಟೈಡ್ಸ್ 2024ರಲ್ಲಿ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಅವಾರ್ಡ್ ಅನ್ನ ಶಂಕರ್ ಮಹಾದೇವನ್ ಮತ್ತು ಜಾಕಿರ್ ಹುಸೇನ್ ಅವರಿಗೆ ಈ ಒಂದು ಅವಾರ್ಡ್ ಅನ್ನು ಗ್ರಾಮಿ ಅವಾರ್ಡ್ ಅನ್ನು ನೀಡಲಾಗಿತ್ತು. ಅವ್ರ ಆಲ್ಬಮ್ ಹೆಸರು ಏನಂತಂದ್ರೆ ದಿಸ್ ಮೂಮೆಂಟ್ ಅಥವಾ ಶಕ್ತಿ ಆಲ್ಬಮ್ ಅಂತ ಹೇಳಿದನ್ನ ಕರೆಯಲಾಗ್ತದೆ. ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಜಾಕಿರ್ ಹುಸೇನ್ ಮತ್ತು ರಾಕೇಶ್ ಚೌರಾಸಿಯಾ ಇವರಿಗೆ ಈ ಒಂದು ಅವಾರ್ಡ್ ಅನ್ನು ನೀಡಿ 2024ರಲ್ಲಿ ಗೌರವಿಸಲಾಗಿತ್ತು. ಅವರ ಒಂದು ಆಲ್ಬಮ್ ಹೆಸರೇನಂದ್ರೆ ಪಾಸ್ತೋ. 2025ರ ವಿನ್ನರ್ ಯಾರತ್ತಂದ್ರ ಚಂದ್ರಿಕಾ ಟಂಡನ್, ಇಂಡಿಯನ್ ಅಮೆರಿಕನ್ ಮ್ಯೂಸಿಷಿಯನ್. ತ್ರಿವೇಣಿ ಅಂತಕ್ಕಂಥ ಆಲ್ಬಮ್ಗೆ ಈ ಒಂದು ಗ್ರಾಮಿ ಅವಾರ್ಡ್ ಅನ್ನ ಪಡೆದಿದ್ರು ಬೆಸ್ಟ್ ನ್ಯೂ ಏಜ್ ಅಂತಕ್ಕಂಥ ಒಂದು ಕೆಟಗರಿಯಲ್ಲಿ. ಫಸ್ಟ್ ಇಂಡಿಯನ್ ಟು ವಿನ್ ಗ್ರಾಮಿ ಅವಾರ್ಡ್ ಯಾರತ್ತಂದ್ರ ಪಂಡಿತ್ ರವಿಶಂಕರ್. 1968ರಲ್ಲಿ ಪಂಡಿತ್ ರವಿಶಂಕರ್ ಅವರಿಗೆ ಮೊದಲ ಬಾರಿಗೆ ಗ್ರಾಮಿ ಅವಾರ್ಡ್ ಅನ್ನ ನೀಡಲಾಗಿತ್ತು ಅಂತ ಹೇಳ್ಬೋದು. ಲೈಸೋಸೋಮ್ಗಳ ಶೇಖರಣಾ ಅಪಸ್ವಸ್ಥತೆಗಳಿಗಾಗಿ ಭಾರತ ಮೊದಲ ರಾಷ್ಟ್ರೀಯ ಜೈವಿಕ ಬ್ಯಾಂಕ್ ಅನ್ನ ಯಾವ ನಗರದಲ್ಲಿ ಸ್ಥಾಪಿಸಿದೆ? ಲೈಸೋಸೋಮ್ಗಳ ಸ್ಟೋರೇಜ್ ಡಿಸಾರ್ಡರ್ ಹ್ಯಾಸ್ ಬಿನ್ ಲಾಂಚ್ಡ್ ಇನ್ ವಿಚ್ ಸಿಟಿ? ಸೊ ಆನ್ಸರ್ ಯಾವ್ದಂದ್ರೆ ಅಹಮದಾಬಾದ್ ಅಲ್ಲಿ. ಎಲ್ಲಿದು? ಗುಜರಾತಿನ ಅಹಮದಾಬಾದ್ ಅಲ್ಲಿ ಈ ಒಂದು ಲೈಸೋಸೋಮ್ ಸ್ಟೋರೇಜ್ ಫೆಸಿಲಿಟಿಯಲ್ಲಿ ಮಾಡಲಾಗಿದೆ ಅಂತ ಹೇಳ್ಬೋದು. ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಈ ಒಂದು ಅಡಿಯಲ್ಲಿ ಇದು ಸ್ಥಾಪನೆ ಮಾಡಲಾಗಿದೆ. ಜೆನೆಟಿಕ್ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಈ ಲೈಸೋಸೋಮ್ ಅಂದ್ರೆ ರೈಬೋಸೋಮ್ಗಳು ಮಾಡ್ತವೆ ಅಂತ ಹೇಳ್ಬೋದು. ಆಪರೇಷನ್ ಎಪಿಕ್ ಫ್ಯೂರಿಯನ್ನ ಯಾವ ದೇಶದ ವಿರುದ್ಧ ಪ್ರಾರಂಭಿಸಲಾಗಿದೆ? ಇರಾಕ್, ಸಿರಿಯಾ, ಲೆಬನಾನ್, ಇರಾನ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಇರಾನ್. ಅಂದ್ರೆ ಅಮೆರಿಕ ಮತ್ತು ಇರಾನ್ ನಡುವೆ ಇತ್ತೀಚೆಗೆ ಯುದ್ಧ ನಡೆದಿದ್ದ ನಾವು ನೋಡ್ತಾ ಇದ್ದೀವಿ. ಅಮೆರಿಕ ಇರಾನ್ ಮೇಲೆ ಮಾಡಿರ್ತಕ್ಕಂಥ ಈ ದಾಳಿಗೆ ಇಟ್ಟಿರ್ತಕ್ಕಂಥ ಹೆಸರು ಏನಂತಂದ್ರೆ ಆಪರೇಷನ್ ಎಪಿಕ್ ಫ್ಯೂರಿ. ಏನ್ರಿ ಇದು? ಆಪರೇಷನ್ ಎಪಿಕ್ ಫ್ಯೂರಿ ಅಂತಕ್ಕಂಥ ಒಂದು ನೇಮನ್ನು ಕೊಡಲಾಗಿದೆ. ಇರಾನ್ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕ ಎರಡೂ ದೇಶಗಳು ಫೆಬ್ರವರಿ 28ರಿಂದ ಇರಾನ್ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಕಾರಣ ಏನಂತಂದ್ರೆ ಜಾಗತಿಕ ಒಂದು ನಿಯಮಕ್ಕೆ ವಿರುದ್ಧವಾಗಿ ಇರಾನ್ ದೇಶ ಅಣು ಪರೀಕ್ಷೆಯನ್ನ ಮಾಡ್ತಾ ಇದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯುರೇನಿಯಂಗಳನ್ನ ಸಂಸ್ಕರಿಸಿದೆ ಅಂತೇಳಿ ಅಮೆರಿಕ ಮತ್ತು ಇಸ್ರೇಲ್ ಅದರ ಮೇಲೆ ಸಂಶಯ ಪಟ್ಟು ಅದರ ಮೇಲೆ ಮಿಲಿಟರಿ ಅಟ್ಯಾಕ್ ಅನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ಕಾರ್ಯಾಚರಣೆಯಲ್ಲಿ ನ್ಯೂಕ್ಲಿಯರ್ ಫೆಸಿಲಿಟಿಗಳ ಮೇಲೆ, ಆಮೇಲೆ ಮಿಸೈಲ್ ಬೇಸ್ಗಳ ಮೇಲೆ, ಮಿಲಿಟರಿ ಕಮಾಂಡ್ಗಳ ಮೇಲೆ, ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಏನ್ ಮಾಡಿದೆ ಅಂದ್ರೆ ಅಟ್ಯಾಕ್ ಮಾಡಿದೆ ಅಂತ ಹೇಳ್ಬೋದು. ಈ ಒಂದು ದಾಳಿ ಸಂದರ್ಭದಲ್ಲಿ ಅಮೆರಿಕಾದ ಅತಿ ಬಲಿಷ್ಠ ದಾಳಿಯಲ್ಲಿ ಇರಾನ್ದ ಅತ್ಯುನ್ನತ ನಾಯಕರಾಗಿರ್ತಕ್ಕಂಥ ಅಯಾತುಲ್ಲಾ ಅಲಿ ಖೊಮೇನಿ, ಇವರು ಇರಾನದ ಮುಖ್ಯಸ್ಥರು. ಇವರು ಅಯಾತುಲ್ಲಾ ಅಲಿ ಖೊಮೇನಿ ಅವರನ್ನ ಈ ಒಂದು ಬಾಂಬ್ ದಾಳಿಯಲ್ಲಿ ಕೊಲೆ ಮಾಡಲಾಯಿತು ಅಂತ ಹೇಳ್ಬೋದು. ಹಸುನಿಗಿದ್ರು ಲೀಡರ್ ಆಫ್ ಇರಾನ್ ಅಂತ ಕರಿತೀವಿ. ಇರಾನ್ ರಾಜಧಾನಿ ಯಾವ್ದಂದ್ರೆ ಟೆಹರಾನ್. ಇವರ ಮನೆ ಮೇಲೆ ದಾಳಿ ಮಾಡಿ ಇವರನ್ನ ಕೊಲ್ಲಾಯ್ತು. ಇದ್ರ ಜೊತೆಗೆ ಅನೇಕ ಜನರು ಇದರಲ್ಲಿ ಮರಣ ಹೊಂದಿದ್ರು ಅಂತ ಹೇಳ್ಬಹುದು. ಇರಾನ್ ಏನ್ ಮಾಡ್ತಂದ್ರ ಸಹಜವಾಗಿ ಅಮೆರಿಕಾದ ವಾಯು ನೆಲೆಗಳ ಮೇಲೆ, ಎಲ್ಲೆಲ್ಲಿ ಪೂರ್ವ ಏಷ್ಯಾ ಪಶ್ಚಿಮ ಏಷ್ಯಾ ದೇಶಗಳಲ್ಲಿ ಅಮೆರಿಕಾದ ನೆಲೆಗಳಿದ್ದು ನೆಲೆಗಳ ಮೇಲೆ ಇರಾನು ಸಹ ಏನ್ ಮಾಡಿದೆ ಅಂದ್ರೆ ಕ್ಷಿಪಣಿ ದಾಳಿಗಳನ್ನ, ಡ್ರೋನ್ ಅಟ್ಯಾಕ್ ಗಳನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇವತ್ತಿಗೂ ಇನ್ನೂ ನಿಂತಿಲ್ಲ. ಆದ್ರೂ ಸಹ ಬ್ರೇಕ್ ಮಾಡತಕ್ಕಂಥ ಘಟನೆಗಳನ್ನ ಇಸ್ರೇಲ್ ಮತ್ತು ಇರಾನ್ಗಳು ನಡೆಸ್ತಾ ಇದ್ದಾವೆ ಅಂತ ಹೇಳ್ಬೋದು. ಇದಕ್ಕೆ ಪ್ರತಿಯಾಗಿ ಇರಾನ್ ಏನ್ ಮಾಡ್ತಾ ಇದ್ದಾನೆ, ಇಸ್ರೇಲ್ ಮಿಲಿಟರಿ ಬೇಸ್ ಮೇಲೆ, US ಬೇಸ್ ಮೇಲೆ ಇದು ದಾಳಿಯನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇದರ ಪರಿಣಾಮ ಜಗತ್ತಿನ ಮೇಲೆ ಏನಾಗ್ತಾ ಇದೆ ನೋಡ್ರಿ. ಜಗತ್ತಿಗೆಲ್ಲ ಈ ಫ್ಯೂಯಲ್ಗಳು, ಆಯಿಲ್ ಸಪ್ಲೈ ಆಗ್ತಾ ಇರೋದು ಎಲ್ಲಿದಂದ್ರೆ ಈ ಮಿಡಲ್ ಏಷ್ಯಾದಿಂದನೇ. ಬಟ್ ಅದರಲ್ಲಿ ಮುಖ್ಯವಾಗಿ ಮಿಡಲ್ ಏಷ್ಯಾದಿಂದ ಸಪ್ಲೈ ಆಗ್ತಕ್ಕಂಥ ಒಂದು ಫ್ಯೂಯಲ್ ಹರ್ಮುಜಾ ಒಂದು ಕೊಲ್ಲಿ ಮೂಲಕ, ಹರ್ಮುಜಾ ಒಂದು ಜಲಸಂಧಿ ಮೂಲಕ ಪಾಸ್ ಆಗ್ತಾ ಇದೆ. ಆ ಹರ್ಮುಜಾ ಜಲಸಂಧಿ ಯಾವ್ದರ ನಿಯಂತ್ರಣದಲ್ಲಿ
ಇರಾನ್ ನಿಯಂತ್ರಣದಲ್ಲಿದ್ದು ಅದನ್ನ ವಶಪಡಿಸಿಕೊಳ್ಳಲಿಕ್ಕೆ ಅಮೆರಿಕ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅಮೆರಿಕದ ದಾಳಿಯನ್ನ ವಿರೋಧಿಸಿ ಇರಾನ್ ಏನ್ ಮಾಡಿದೆ ಅಂದ್ರೆ ಈಗ ಹರ್ಮುಜಾ ಕೊಲ್ಲಿಯಲ್ಲಿ ಹೋಗ್ತಕ್ಕಂತ ವೈರಿ ದೇಶದ ಹಡಗುಗಳನ್ನ ಕಂಟ್ರೋಲ್ ಮಾಡ್ತಾ ಇದೆ. ಇದರಿಂದ ಜಗತ್ತಿನಲ್ಲಿ ತೈಲ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು, ಗ್ಯಾಸ್ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಜಗತ್ತಿನ 20% 30% ಒಂದು ನೈಸರ್ಗಿಕ ಅನಿಲ ಮತ್ತು ಪೆಟ್ರೋಲ್ ಡೀಸೆಲ್ ಒಂದು ಸಪ್ಲೈ ಏನಾಗ್ತಿತ್ತು ಅಂದ್ರೆ ಈ ಹರ್ಮುಜಾ ಜಲಸಂಧಿ ಮೂಲಕನೇ ನಡೀತಾ ಇತ್ತು. ಬಟ್ ಇವತ್ತ ಈ ಜಲಸಂಧಿ ಇರಾನ್ ನಿಯಂತ್ರಣದಲ್ಲಿ ಇರೋದ್ರಿಂದ ಇದನ್ನ ವಿರೋಧಿಸಿ ಅಮೆರಿಕ ಮತ್ತೆ ಇರಾನ್ ಮೇಲೆ ದಾಳಿ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಹರ್ಮುಜ್ ಜಲಸಂಧಿಲಿ ಐತಿ ನೋಡ್ರಿ, ಇದು ಪೆಸಿಫಿಕ್ ಪರ್ಸಿಯನ್ ಕೊಲ್ಲಿ, ಇದು ಈ ಕಡೆ ಓಮನ್ ಕೊಲ್ಲಿ. ಇವೆರಡರ ಮಧ್ಯದಲ್ಲಿ ಇವೆರಡನ್ನ ಕನೆಕ್ಟ್ ಮಾಡ್ತಕ್ಕಂಥದ್ದಕ್ಕೆ ಏನ್ ಕರೀತಾರೆ ಅಂದ್ರೆ ಜಲಸಂಧಿ ಅಂತ ಕರೀತಾರೆ. ಜಲಸಂಧಿ ಅಂದ್ರೆ ಏನು? ಎರಡು ಪ್ರಮುಖ ಜಲಭಾಗಗಳನ್ನ ಕೂಡಿಸುವಂತ ಕಿರಿದಾದ ಜಲಭಾಗಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಜಲಸಂಧಿ ಅಂತ ಕರಿತೀವಿ. ಇಲ್ಲಿ ಇರಾನ್ ದೇಶದ, ಸೊ ರೈಟ್ರಿ, ಇಲ್ಲಿ UAE ಅದ. ಈ ಎಲ್ಲಾ ಹಡಗುಗಳು ಏನು ಕುವೈತ್, ಬಹರೇನ್, ಕತಾರ್, ಸೌದಿ ಅರೇಬಿಯಾ, ಇರಾಕ್, ಇಲ್ಲಿಂದ ಹೋಗ್ತಕ್ಕಂಥ ಎಲ್ಲ ಪೆಟ್ರೋಲ್ ತುಂಬಿರ್ತಕ್ಕಂಥ ಹಡಗುಗಳು, ಫ್ಯೂಯಲ್ ತುಂಬಿರ್ತಕ್ಕಂಥ ಹಡಗುಗಳು, ಗ್ಯಾಸ್ ತುಂಬಿರ್ತಕ್ಕಂಥ ಹಡಗುಗಳು ಈ ಕಡೆ ಏಷ್ಯಾ ಮತ್ತು ಯುರೋಪ್ ದೇಶಗಳಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ಈ ಹರ್ಮುಜಾ ಕೊಲ್ಲಿಯನ್ನ ದಾಟಿನೇ ಹೋಗ್ಬೇಕು. ಆದ್ರ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿದ್ರ ಪರಿಣಾಮವಾಗಿ ಈಗ ಇರಾನ್ ಏನ್ ಮಾಡಿದೆ ಅಂದ್ರೆ ಹರ್ಮುಜಾ ಕೊಲ್ಲಿಯಲ್ಲಿ ನಿಯಂತ್ರಣವನ್ನ, ತನ್ನ ಮಿಲಿಟರಿ ಬೇಸ್ ಅನ್ನ ಮಾಡ್ಕೊಂಡಿದೆ. ಹೀಗಾಗಿ ಯಾವುದೇ ವೈರಿ ದೇಶದ ಹಡಗುಗಳು ಈ ಕಡೆ ಪೆಟ್ರೋಲ್ ತುಂಬಿರ್ತಕ್ಕಂಥ ಹಡಗುಗಳು ಹೋಗ್ಲಿಕ್ಕೆ ಅದು ಬಿಡ್ತಾ ಇಲ್ಲ. ಇದು ಈಗ ಗಂಭೀರ ಸಮಸ್ಯೆಯಾಗಿ ಇರಾನ್ ಮತ್ತು ಅಮೆರಿಕ ನಡುವೆ ವಿವಾದಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ನೋಡ್ರಿ, ಇರಾನ್ನ ಅನೇಕ ಪ್ರಮುಖ ಸ್ಥಳಗಳ ಮೇಲೆ ಅಮೆರಿಕ ಏನ್ ಮಾಡ್ತಾ ಇದೆ? ದಾಳಿ ಮಾಡ್ತಾ ಇದೆ. ಟೆಹರಾನ್ ಮೇಲೆ ದಾಳಿ ಮಾಡಿದೆ, ಅಲ್ಬರಜ್ ಮೌಂಟೇನ್ಸ್ ಇಲ್ಲೆಲ್ಲ ಪ್ರಮುಖ ಗುಪ್ತವಾಗಿರ್ತಕ್ಕಂಥ ಅಂಡರ್ ಬೇಸ್ ಆಗಿರ್ತಕ್ಕಂಥ ಕ್ಷಿಪಣಿ ಕೇಂದ್ರಗಳನ್ನ, ಉತ್ಪಾದನಾ ಕೇಂದ್ರಗಳನ್ನ, ಅಣುಶಕ್ತಿ ಕೇಂದ್ರಗಳನ್ನ ಇರಾನ್ ಹೊಂದಿದೆ. ಆ ಸಂಶಯಾಸ್ಪದ ಪ್ರದೇಶಗಳ ಮೇಲೆ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ಗಳು ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾವೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇಸ್ರೇಲ್ ಲೆಬನಾನ್ ಮೇಲೂ ಸಹ ಏನು ದಾಳಿಯನ್ನ ಮಾಡ್ತಾ ಇದೆ ಅಂತ. ವಾಯುಶಕ್ತಿ 2026 ವ್ಯಾಯಾಮವನ್ನ ಯಾವ ರಾಜ್ಯದಲ್ಲಿ ನಡೆಸಲಾಯಿತು? ಮಿಲಿಟರಿ ಎಕ್ಸರ್ಸೈಸ್ ಇದು, ಏರ್ಫೋರ್ಸ್ ಎಕ್ಸರ್ಸೈಸ್. ಅಂದ್ರ ರಾಜಸ್ಥಾನದಲ್ಲಿ ಈ ಒಂದು ವಾಯುಶಕ್ತಿ ಅಭಿಯಾನವನ್ನ ಮಾಡಲಾಯಿತು ಅಂತ ಹೇಳ್ಬೋದು. ಇಂಡಿಯನ್ ಏರ್ಫೋರ್ಸ್ ಮತ್ತು ಇಂಡಿಯನ್ ಏರ್ಫೋರ್ಸ್ ಪ್ರಮುಖ ಯುದ್ಧ ವಿಮಾನಗಳ ಎಕ್ಸರ್ಸೈಸ್ ಅನ್ನ ಇಲ್ಲಿ ಮಾಡಲಾಯಿತು ಪಾಕಿಸ್ತಾನದ ಬಾರ್ಡರ್ ಅಲ್ಲಿ. ರಾಜಸ್ಥಾನದ ಮೌಂಟ್ ಅಬು ಎಂದು ಮರು ನಾಮಕರಣ ಮಾಡಲಾಯಿತು. ಅಬುರಾಜ್, ಅರಾವಲಿಪುರ್, ಶಿವರಾಜ್, ಅಬುನಾಗ. ಸೊ ಮೌಂಟ್ ಅಬುವನ್ನ ಏನಂತೇಳಿ ಹೊಸ ಹೆಸರನ್ನ ನೀಡಲಾಗಿದೆ, ಅಬುರಾಜ್ ಅಂತ ಇದನ್ನ ಹೆಸರಿಡಲಾಗಿದೆ. ಏನ್ ಹೆಸರಿಡಲಾಗಿದೆ? ಅಬುರಾಜ್. ನೋಡ್ರಿ, ಮೌಂಟ್ ಅಬುಗೆ ಏನ್ ಹೆಸರಿಡಲಾಗಿದೆ ಈಗ? ಅಬುರಾಜ್ ಹಿಲ್ ಸ್ಟೇಷನ್. ಕಾಮನ್ ಟೌನ್ ಆಸ್ ಕಾಮವನ್. ಕಾಮನ್ ಟೌನ್ಗೆ ಏನ್ ಹೆಸರಿಡಲಾಗಿದೆ? ಕಾಮವನ್ ಅಂತ ಹೆಸರಿಡಲಾಗಿದೆ. ಜಹಾಜ್ಪುರ್ಗೆ ಯಘಾಪುರ ಅಂತ ಯಜ್ಞಪುರ ಅಂತ ಹೆಸರಿಡಲಾಗಿದೆ. ಪ್ಯಾಕಾಂಗ್ ವಿಮಾನ ನಿಲ್ದಾಣ ಭಾರತದ ಯಾವ ರಾಜ್ಯದಲ್ಲಿದೆ? ಆನ್ಸರ್ ಏನಂದ್ರೆ ಸಿಕ್ಕಿಂ. ಪ್ಯಾಕಾಂಗ್ ವಿಮಾನ ನಿಲ್ದಾಣ ಸಿಕ್ಕಿಂ ಅಲ್ಲಿ ಇದೆ ಅಂತ ಹೇಳ್ಬೋದು. ಸಿಕ್ಕಿಂ ಚೀಫ್ ಮಿನಿಸ್ಟರ್ ಪ್ರೇಮ್ ಸಿಂಗ್ ತಮಾಂಗ್. ಭಾರತ ಯಾವ ದೇಶದೊಂದಿಗೆ ಧರ್ಮ ಗಾರ್ಡಿಯನ್ 2026 ಮಿಲಿಟರಿ ಒಂದು ಎಕ್ಸರ್ಸೈಸ್ ಅನ್ನ ಕಂಡಕ್ಟ್ ಮಾಡಲಾಯಿತು? ಆಪ್ಷನ್ ಯಾವ್ದಂದ್ರೆ ಜಪಾನ್ ದೇಶದೊಂದಿಗೆ ಈ ಒಂದು ಧರ್ಮ ಗಾರ್ಡಿಯನ್ ಅಂತಕ್ಕಂಥ ಮಿಲಿಟರಿ ಎಕ್ಸರ್ಸೈಸ್ ನ ಕಂಡಕ್ಟ್ ಮಾಡಲಾಯಿತು ಅಂತ ಹೇಳ್ಬೋದು. ಎಲ್ಲಿ ಅಂದ್ರೆ ಉತ್ತರಾಖಂಡದ ಚಬಾಟಿಯಾ ಅಂತಕ್ಕಂಥ ಪ್ರದೇಶದಲ್ಲಿ ಈ ಒಂದು ಮಿಲಿಟರಿ ಎಕ್ಸರ್ಸೈಸ್ ಅನ್ನ ಕಂಡಕ್ಟ್ ಮಾಡಲಾಗಿತ್ತು. ಭಾರತ ಮತ್ತು ನಡುವೆ ಮಲಬಾರ್ ಎಕ್ಸರ್ಸೈಸ್ ಅಂದ್ರೆ ಮಲಬಾರ್ ಎಕ್ಸರ್ಸೈಸ್, ಇದೊಂದು ನೌಕಾ ಸಮರಾಭ್ಯಾಸ ಅಂತ ಇದನ್ನ ಕರಿತೀವಿ. ಕೋಸ್ಟಲ್ ಗಾರ್ಡ್ ಎಕ್ಸರ್ಸೈಸ್ ಇದು ಯಾರ ಜೊತೆ? ಜಪಾನ್ ಜೊತೆ. ವೀರ್ ಗಾರ್ಡಿಯನ್
ಏರ್ಫೋರ್ಸ್ ಎಕ್ಸೈಸ್, ಜಿಮೆಕ್ಸ್ 25 ಜಪಾನ್ ಮತ್ತು ಇಂಡಿಯಾ ನಡುವೆ ಇರತಕ್ಕಂತ ಮೆರಿಟೈಮ್ ಎಕ್ಸಸೈಸ್ ಅಂತ ಕರಿತೀವಿ. ಹಿಂಗ 5 ಎಕ್ಸಸೈಸ್ಗಳು ಜಪಾನ್ ಮತ್ತು ಭಾರತ ನಡುವೆ ಪ್ರತಿ ವರ್ಷ ಕಂಡಕ್ಟ್ ಮಾಡಲಾಗ್ತಾ ಇದೆ. 2026ರಲ್ಲಿ INS ಅಂಜದೀವನ್ನ ಯಾವ ಬಂದರಿನಲ್ಲಿ ನಿಯೋಜಿಸಲಾಯಿತು? ಭಾರತ ಪ್ರಮುಖ ಯುದ್ಧ ಹಡಗ ಇದು. ಯಾವ ಬಂದರಿನಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು ಅಂತಂದ್ರೆ ಚೆನ್ನೈ ಪೋರ್ಟ್ ಅಲ್ಲಿ. ಯಾವ್ದಿದು? ಚೆನ್ನೈ ಬಂದರಿನಲ್ಲಿ ಈ ಒಂದು ಯುದ್ಧ ಹಡಗವನ್ನ ಸ್ಥಾಪನೆ ಮಾಡಲಾಯಿತು. INS ಅಂಜದೀವ್ ಅಂತಕ್ಕಂಥದ್ದು ಭಾರತದ 3ನೇ ವೆಸಲ್ ಆಫ್ ಏರ್ ಶಿಪ್ ಆಂಟಿ ಸಬ್ಮರೀನ್ ವಾರ್ಫೇರ್, ಕ್ಷಿಪಣಿ ನಿರೋಧಕ ಸಾಮರ್ಥ್ಯ ಹೊಂದಿರತಕ್ಕಂತ ಯುದ್ಧ ಹಡಗಿದು. ಸೊ ಈ ಯುದ್ಧ ಹಡಗ ಭಾರತದ ನೌಕಾಪಡೆಯಲ್ಲಿ ಚೆನ್ನೈ ಒಂದು ಇದನ್ನ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳ್ಬಹುದು. ಕೋಲ್ಕತ್ತಾದ ಗಾರ್ಡನ್ ರೀಚ್ ಅಲ್ಲಿ ಇದನ್ನ ಸ್ಥಾಪನೆ ಇದು ರಚನೆ ಇದೆ ಯಾವುದು ನಿರ್ಮಾಣವನ್ನ ಮಾಡಲಾಯಿತು ಅಂತ ಹೇಳ್ಬಹುದು. ದೆಹಲಿಯ ಓಪನ್ 2026ರಲ್ಲಿ ಸಿಂಗಲ್ಸ್ ಪ್ರಶಸ್ತಿಯನ್ನ ವಿಜೇತರಾಗಿರ್ತಕ್ಕಂಥವ್ರು ಯಾರು? ಸ್ಟೆಫನ್ಸನ್, ಸೆಕಲಾರ್ಡಿಯಸ್, ಒಲಿವಿಯಾ ಕ್ರಾಫೋರ್ಡ್, ಜೈ ಕ್ರ್ಯಾಕ್, ರೀ ಸಕಾಮೋಟ. ಸೊ ಆನ್ಸರ್ ಯಾವ್ದಂದ್ರೆ ಸ್ಟೆಫಾನ್ಸೋ ಸೆಕಲಾರ್ಡಿಯಸ್. ಡೆಲ್ಲಿ ಓಪನ್ 2026 ಅಲ್ಲಿ ಟೆನ್ನಿಸ್ ಟೂರ್ನಾಮೆಂಟ್ ಅಲ್ಲಿ ವಿಜೇತರಾಗಿರ್ತಕ್ಕಂಥ ಗ್ರೀಸ್ ದೇಶದ ಆಟಗಾರರು. ಡಬಲ್ ಟೈಟಲ್ ಅಲ್ಲಿ ಸಿದ್ಧಾಂತ್ ಭಾಟಿಯಾ, ಅಲೆಕ್ಸಾಂಡರ್ ಡೊನಸ್ಕಿ ಇವರು ಈ ಒಂದು ಪ್ರಶಸ್ತಿಯನ್ನ ವಿಜೇತರಾದರು ಅಂತ ಹೇಳ್ಬೋದು. ಓಕೆ, ರಾಷ್ಟ್ರಪತಿ ಭವನದಲ್ಲಿ ಎಡ್ವಿನ್ ಲುಟಿಯನ್ಸ್ ಅವರ ಬದಲಿಗೆ ಯಾವ ಭಾರತೀಯ ನಾಯಕನ ಪ್ರತಿಮೆಯನ್ನ ಸ್ಥಾಪಿಸಲಾಗಿದೆ? ಸರಿಯಾದ ಆಯ್ಕೆಗಳು ಸರ್ದಾರ್ ವಲ್ಲಭಾಯಿ ಪಟೇಲ್, ಸಿ ರಾಜಗೋಪಾಲಾಚಾರಿ, ಡಾಕ್ಟರ್ BR ಅಂಬೇಡ್ಕರ್, ರಾಜೇಂದ್ರ ಪ್ರಸಾದ್. ದೆಹಲಿಯಲ್ಲಿ ಇರ್ತಕ್ಕಂಥ ಈ ರಾಷ್ಟ್ರಪತಿ ಭವನ ನಿರ್ಮಾಣ ಮಾಡಿದವರು ಬ್ರಿಟಿಷ್ ಇಂಜಿನಿಯರ್ ಆಗಿರ್ತಕ್ಕಂಥ ಎಡ್ವಿನ್ ಲೂಟಿಯನ್ಸ್ ಅವರು. ಸೊ ಇದು ಆಗಿನ ಭಾರತದ ವೈಸ್ರಾಯ್ ಅವರ ಅಧಿಕೃತ ನಿವಾಸವಾಗಿತ್ತು. ಈಗ ಇದು ಭಾರತ ರಾಷ್ಟ್ರಪತಿ ಭವನವಾಗಿ ಸ್ವಾತಂತ್ರ್ಯಾನಂತರ ಪರಿವರ್ತನೆಯಾಗಿದೆ. ಸೊ ಈಗ ಅಲ್ಲಿ ಎಡ್ವಿನ್ ಲೂಟಿಯನ್ಸ್ ಅವರ ನಂತರ 2ನೇ ಪ್ರತಿಮೆ ಯಾವ್ದಂದ್ರೆ ಸಿ ರಾಜಗೋಪಾಲಾಚಾರಿ. ಯಾವ್ದ್ರಿ? ಸಿ ರಾಜಗೋಪಾಲಾಚಾರಿ ಭಾರತದ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಅಂತಲೂ ಕರಿತೀವಿ. ಸ್ವತಂತ್ರ ಭಾರತದ 2ನೇ ಗವರ್ನರ್ ಜನರಲ್ ಅಂತ ಇವ್ರನ್ನ ಕರೆಯಲಾಗ್ತದೆ. ಸೊ ಸಿ ರಾಜಗೋಪಾಲಾಚಾರಿ ಅವರ ಪ್ರತಿಮೆಯನ್ನ ರಾಷ್ಟ್ರಪತಿ ಭವನದಲ್ಲಿ ಈಗ ಸ್ಥಾಪನೆ ಮಾಡಲಾಗಿದೆ. ಇದು ಈ ತರನ ಕ್ವಶನ್ ಬರ್ಬೋದು. ಇಲ್ಲ ಅಂದ್ರೆ ಸ್ವತಂತ್ರ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರಂತಂದ್ರು ಸಿ ರಾಜಗೋಪಾಲಾಚಾರಿ. ಸ್ವತಂತ್ರ ಭಾರತದ ಮೊದಲ ಮತ್ತು ಕೊನೆಯ ಗವರ್ನರ್ ಜನರಲ್, ಭಾರತೀಯ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರಂದ್ರೆ ಸಿ ರಾಜಗೋಪಾಲಾಚಾರಿ. ಇವರಿಗೆ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಭಾರತ ರತ್ನ ಅನ್ನೋದು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ಗುರುತಿಸಲಾಗ್ತಾ ಇದೆ. ಇತ್ತೀಚೆಗೆ ಘೋಷಿಸಲಾದ ಭಾರತದ ಹೊಸ ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ನೀತಿಯ ಹೆಸರೇನು? ನೋಡ್ರಿ, ಭಯೋತ್ಪಾದನೆ ಇಡೀ ಜಾಗತಿಕ ಸಮಸ್ಯೆಯಾಗಿ ಕಾಡ್ಲಕತ್ತಿದೆ. ಭಾರತ ಸಂಘಟಿತವಾಗಿ ಭಯೋತ್ಪಾದನೆಯ ನಿರ್ಮೂಲನೆ ಮಾಡಲಿಕ್ಕೆ ತನ್ನದೇ ಆಗಿರತಕ್ಕಂಥ ರೀತಿಯಲ್ಲಿ ಪ್ರಯತ್ನಿಸ್ತಾ ಇದೆ. ಸೊ ಅದಕ್ಕಾಗಿ ಪ್ರತ್ಯೇಕವಾದ ನೀತಿಯನ್ನ ಭಾರತ ಸರ್ಕಾರ ಇತ್ತೀಚೆಗೆ ಅಳವಡಿಸಿಕೊಂಡಿದೆ. ಅದರ ಹೆಸರು ಸುರಕ್ಷಾ, ಪ್ರಹಾರ್, ರಕ್ಷಕ್, ವಜ್ರ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಪ್ರಹಾರ್. ಭಯೋತ್ಪಾದನೆಯ ನಿರ್ಮೂಲನೆ ಮಾಡಲಿಕ್ಕೆ ಅದರ ವಿರುದ್ಧ ಕಾರ್ಯಾಚರಣೆ ಕೈಗೊಳ್ಳಲು ನಡೆಸಿದ ಅಥವಾ ರೂಪಿಸಿದ ಹೊಸ ನೀತಿಯೇ ಪ್ರಹಾರ್ ಅಂತಕ್ಕಂಥ ನೀತಿಯನ್ನ ರೂಪಿಸಲಾಗಿದೆ ಅಂತ ಹೇಳ್ಬೋದು. ಪ್ರಹಾರ್ ಇದು ನ್ಯಾಷನಲ್ ಕೌಂಟರ್ ಟೆರರಿಸಂ ಪಾಲಿಸಿ ಅಂಡ್ ಸ್ಟ್ರಾಟಜಿ ಅಂತ ನಾವು ಇದನ್ನ ಕರಿತೀವಿ. ಜೀರೋ ಟಾಲರೆನ್ಸ್ ಅಂದ್ರೆ ಭಯೋತ್ಪಾದನೆ ಬಗ್ಗೆ ಸಂಪೂರ್ಣವನ್ನು ಹೋಗಲಾಡಿಸುವಂತ ಒಂದು ಪ್ರಯತ್ನವನ್ನ ಈ ನೀತಿಯಲ್ಲಿ ಅಳವಡಿಸಲಾಗಿದೆ. ಇದು ಯಾರ ವಿರುದ್ಧ ಅಂದ್ರೆ ಭಯೋತ್ಪಾದಕರ ವಿರುದ್ಧ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂದ್ರೆ ಗೃಹ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಕಾರ್ಯಾಚರಣೆಯನ್ನ ಕೈಗೊಳ್ಳಲಾಗ್ತಾ ಇದೆ ಅಂತ ಹೇಳ್ಬೋದು. ಭಾರತವು ಯಾವ ದೇಶದೊಂದಿಗೆ ಇತ್ತೀಚೆಗೆ ವಜ್ರ ಪ್ರಹಾರ್ 2026 ಸಮರಾಭ್ಯಾಸವನ್ನು ನಡೆಯಿತು? ಸೊ ಜಪಾನ್, USA, ಮಾಲ್ಡೀವ್ಸ್, ಫ್ರಾನ್ಸ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಅಮೆರಿಕಾದ ಭೂಸೇನೆಯೊಂದಿಗೆ ಭಾರತೀಯ ಭೂಸೇನೆ ನಡೆಸಿರ್ತಕ್ಕಂಥ ಒಂದು ಸಮರಾಭ್ಯಾಸವನ್ನ ವಜ್ರ ಪ್ರಹಾರ್ 2026 ಅಂತ ಹೇಳಿ ಕರಿತೀವಿ. ಇದು 16ನೇ ಒಂದು ಮಿಲಿಟರಿ ಸಮರಾಭ್ಯಾಸ ಅಂತ ಕರಿಬಹುದು. ಈ ಒಂದು ಸಮರಾಭ್ಯಾಸ ನಡೆದಿದ್ದಿಲ್ಲ ಅಂತಂದ್ರ ಬಾಕ್ಲೋ, ಹಿಮಾಚಲ್ ಪ್ರದೇಶದ ಬಾಕ್ಲೋ ಎಂಬಲ್ಲಿ ಈ ಒಂದು ಮಿಲಿಟರಿ ಎಕ್ಸಸೈಸ್ ಅನ್ನ ಕಂಡಕ್ಟ್ ಮಾಡಲಾಯಿತು. ನೌಕಾ ವ್ಯಾಯಾಮ ಮಿಲನ್ 2026
ನೌಕಾ ಸಮರಾಭ್ಯಾಸ ಮಿಲನ್ 2026 ಅದು ಯಾವ ದೇಶದೊಂದಿಗೆ ನಡೆಸಲಾಗಿರ್ತಕ್ಕಂಥ ಒಂದು ನೌಕಾ ಸಮರಾಭ್ಯಾಸ? ಕೊಚ್ಚಿನ್, ವಿಯೆಟ್ನಾಂ. ಎಲ್ಲಿ ನಡೆಸಲಾಯಿತು? ಕೊಚ್ಚಿನ್, ಚೆನ್ನೈ, ವಿಶಾಖಪಟ್ಟಣ, ಮುಂಬೈ. ಮಿಲನ್ 2026 ಅನ್ನ ಇತ್ತೀಚೆಗೆ ವಿಶಾಖಪಟ್ಟಣದಲ್ಲಿ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಈ ಸಮರಾಭ್ಯಾಸವನ್ನು ನಡೆಸಲಾಯಿತು. ಈ ಸಮರಾಭ್ಯಾಸ ನೋಡ್ರಿ 70 ದೇಶಗಳು, ಜಗತ್ತಿನ ಪ್ರಮುಖ 70 ದೇಶಗಳು ಇದರಲ್ಲಿ ಭಾಗವಹಿಸಿದ್ದು. ಇಂಡಿಯನ್ ನೇವಿ ಮಿಲನ್ ವಿಲೇಜ್ ಆಸ್ ಪಾರ್ಟ್ ಆಫ್ ದ ಎಕ್ಸ್ ಮಿಲನ್ 2026 ಅಂತಕ್ಕಂಥ ಮಿಲನ್ ವಿಲೇಜ್ ಅನ್ನ ಅಲ್ಲಿ ಇನಾಗ್ರೇಟ್ ಮಾಡ್ತು. ಸೊ ಟೀಮ್ ಏನಾಯ್ತು? ಕಮರೇಡಿಯಾ, ಕೋಆಪರೇಷನ್, ಕೊಲಾಬರೇಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಈ ಬಾರಿ ನೌಕಾ ಸಮರಾಭ್ಯಾಸವನ್ನ ನಡೆಸಲಾಗಿತ್ತು. ಇರಾನ್ನ ಒಂದು ಪ್ರಮುಖ ನೌಕೆ, ಯುದ್ಧ ನೌಕೆ ಇದರಲ್ಲಿ ಭಾಗವಹಿಸಿತ್ತು. ಐರಿಸ್ ಡೇನಾ ಪಾರ್ಟಿಸಿಪೇಟೆಡ್ ಅಂತ ಈ ಒಂದು ನೌಕೆ ಇದರಲ್ಲಿ ಭಾಗವಹಿಸಿತ್ತು. ಇತ್ತೀಚೆಗೆ ಅಮೆರಿಕ ಏನ್ ಮಾಡ್ತಂದ್ರ ಈ ಸಮರಾಭ್ಯಾಸವನ್ನು ಮುಗಿಸಿ ಮರಳಿ ಇರಾನ್ಗೆ ಹೋಗುವ ಸಂದರ್ಭದಲ್ಲಿ ಶ್ರೀಲಂಕಾದ ಹತ್ತಿರ ಏನ್ ಮಾಡ್ತಂದ್ರ ಅಮೆರಿಕಾದ ಒಂದು ಸೇನೆ ನೇರವಾಗಿ ಒಂದು ನೌಕೆ ಮೇಲೆ ಅಟ್ಯಾಕ್ ಮಾಡಿ, ಯುದ್ಧ ನೌಕೆ ಮೇಲೆ ಅಟ್ಯಾಕ್ ಮಾಡಿ ಆ ಯುದ್ಧ ನೌಕೆಯನ್ನ ಅಲ್ಲೇ ಸುಟ್ಟು ಭಸ್ಮ ಮಾಡ್ತು. ಇದು ಒಂದು ಅಂತಾರಾಷ್ಟ್ರೀಯ ಗಮನ ಸೆಳೆದಿರತಕ್ಕಂತ ಒಂದು ಘಟನೆ ಅಂತ ನಾವು ಇದನ್ನ ಹೇಳ್ಬೋದು. ನಾರ್ತ್ ಬ್ಲಾಕ್ ಮತ್ತು ಸೌತ್ ಬ್ಲಾಕ್ ಅನ್ನ ಏನಾಗಿ ಪರಿವರ್ತಿಸಲಾಗಿದೆ ನೋಡ್ರಿ. ಇತ್ತೀಚೆಗೆ ರಾಷ್ಟ್ರಪತಿ ಭವನದಲ್ಲಿ ನಾರ್ತ್ ಬ್ಲಾಕ್ ಮತ್ತು ಸೌತ್ ಬ್ಲಾಕ್ ಅಂತಕ್ಕಂಥ ಎರಡು ಪ್ರಮುಖ ವಿಭಾಗಗಳಿದ್ದು. ಸೊ ಇವುಗಳನ್ನ ಈ ಸದ್ದ ನ್ಯಾಷನಲ್ ಲೈಬ್ರರಿ, ಆಮೇಲೆ ಯುಗೀನ್ ಭಾರತ್ ನ್ಯಾಷನಲ್ ಮ್ಯೂಸಿಯಂ, ಪಾರ್ಲಿಮೆಂಟ್ ಮ್ಯೂಸಿಯಂ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಯುಗೀನ್ ಭಾರತ ನ್ಯಾಷನಲ್ ಮ್ಯೂಸಿಯಂ ಅಂತಕ್ಕಂಥ ಮ್ಯೂಸಿಯಂ ಆಗಿ ಇದನ್ನ ಪರಿವರ್ತನೆ ಮಾಡಲಾಗಿದೆ. ನೋಡ್ರಿ, ಸೌತ್ ಬ್ಲಾಕ್ ವಿಲ್ ಪಾರ್ಟ್ ಆಫ್ ಯುಗೀನ್ ಭಾರತ ನ್ಯಾಷನಲ್ ಪಾರ್ಕ್. ಅದರ್ ರಿಲೇಟೆಡ್ ಚೇಂಜಸ್ ಏನ್ ಮಾಡಿದ್ರು ಅಂದ್ರೆ ಇಲ್ಲೆಲ್ಲ ಪ್ರಧಾನಮಂತ್ರಿ ನಿವಾಸಗಳು, PMO ಆಫೀಸ್ಗಳು ಇದರಲ್ಲೆಲ್ಲ ಇದ್ದು, ಈಗ ಹೊಸದಾಗಿ ಸಂಸತ್ ಭವನವನ್ನು ನಿರ್ಮಾಣ ಮಾಡಿದ್ರಿಂದಾಗಿ ಈ ಹಳೆ ಕಟ್ಟಡದಲ್ಲಿ ಇರ್ತಕ್ಕಂಥ ಈ ಸ್ಥಳಗಳಿಗೆ ಪುನರ್ ನಾಮಕರಣ ಮಾಡಿ ಹೊಸ ಹೆಸರನ್ನ ಇಡಲಾಗಿದೆ. PMO ಆಫೀಸ್ ಇರ್ತಕ್ಕಂಥ ಸೆಕ್ಷನ್ಗೆ ಏನ್ ಮಾಡಲಾಗಿದೆ ಅಂದ್ರೆ ಸೇವಾ ತೀರ್ಥ. PMO ಹೊಸ ಒಂದು ಕಚೇರಿಗೆ ಅಂದ್ರೆ ಹೊಸ ಬಿಲ್ಡಿಂಗ್ ಏನು ಪಾರ್ಲಿಮೆಂಟ್ ಹೌಸ್ ನಿರ್ಮಾಣ ಮಾಡಿದ್ರು, ಅಲ್ಲಿ ಹೊಸ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಏನ್ ಹೆಸರಿಟ್ಟಿದ್ದಾರೆ ಅಂತಂದ್ರೆ ಸೇವಾ ತೀರ್ಥ ಅಂತೇಳಿ ಹೆಸರಿಡಲಾಗಿದೆ. ಹೀಗೆ ಕೆಲವೊಂದು ಹೆಸರುಗಳನ್ನ ದೆಹಲಿಯಲ್ಲಿ ಬದಲಾವಣೆ ಮಾಡಿದ್ದಾರೆ. ಪರೀಕ್ಷಾ ದೃಷ್ಟಿಯಿಂದ ಇದು ಬಹಳಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಹುದು. ರಾಜ್ಪಥ್ಗೆ ಏನ್ ಹೆಸರಿಟ್ಟಿದ್ದಾರೆ ಅಂದ್ರೆ ಕರ್ತವ್ಯ ಪಥ್ ಅಂತ ಹೆಸರಿಟ್ಟಿದ್ದಾರೆ. ನಾರ್ತ್ ಬ್ಲಾಕ್ ಅಂಡ್ ಸೌತ್ ಬ್ಲಾಕ್ಗಳಿಗೆ ಏನ್ ಹೆಸರಿಟ್ಟಿದ್ದಾರೆ ಅಂತಂದ್ರೆ ಕರ್ತವ್ಯ ಭವನ್ ಅಂತ ಹೆಸರಿಟ್ಟಿದ್ದಾರೆ. ನಾರ್ತ್ ಬ್ಲಾಕ್ ಮತ್ತು ಸೌತ್ ಬ್ಲಾಕ್ಗೆ ಏನ್ ಹೆಸರಿಟ್ಟಿದ್ದಾರೆ? ಕರ್ತವ್ಯ ಭವನ್ ಅಂತ ಹೆಸರಿಡಲಾಗಿದೆ. ರಾಜಭವನ, ಪ್ರತಿಯೊಂದು ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯಪಾಲರ ಮನೆಗಳಿಗೆ, ಅಧಿಕೃತ ನಿವಾಸಗಳಿಗೆ ಲೋಕ ಭವನ್ ಅಂತ ಹೆಸರಿಡಲಾಗಿದೆ. ಲೋಕ್ ಭವನ್ ಅಂತ ಹೆಸರಿಡಲಾಗಿದೆ. ಮೊಘಲ್ ಗಾರ್ಡನ್, ದೆಹಲಿಯಲ್ಲಿ ಇರ್ತಕ್ಕಂಥ ರಾಷ್ಟ್ರಪತಿ ಭವನದಲ್ಲಿ ಇರುವಂತಹ ಗಾರ್ಡನ್ ಯಾವ್ದಂದ್ರೆ ಮೊಘಲ್ ಗಾರ್ಡನ್. ಇದಕ್ಕೆ ಏನ್ ಹೆಸರಿಡಲಾಗಿದೆ ಅಂದ್ರೆ ಅಮೃತ್ ಉದ್ಯಾನ ಅಂತ ಹೆಸರಿಡಲಾಗಿದೆ. ಏನಿಡಲಾಗಿದೆ? ಅಮೃತ್ ಉದ್ಯಾನ ಅಂತ ಹೆಸರಿಡಲಾಗಿದೆ. ನೆಹರು ಮೆಮೋರಿಯಲ್ ಮ್ಯೂಸಿಯಂಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಮೆಮೋರಿಯಲ್ ಮ್ಯೂಸಿಯಂ ಅಂತ ಹೇಳಿ ಇದನ್ನ ಪುನರ್ ನಾಮಕರಣ ಮಾಡಿದೆ. ಇದು ಇತ್ತೀಚೆಗೆ ಬದಲಾವಣೆ ಆಗಿರತಕ್ಕಂಥ ಹೆಸರುಗಳು. ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಪಾಯಿಂಟ್ಸ್ ಗಳು ಅಂತ ಹೇಳ್ಬೋದು. ಭಾರತ ಮೊಟ್ಟ ಮೊದಲು ಗೋ ಕೃಷಿ ವಸ್ತು ಸಂಗ್ರಹಾಲಯವನ್ನ ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗಿದೆ? ಮಧ್ಯಪ್ರದೇಶ್, ರಾಜಸ್ಥಾನ್, ಉತ್ತರ ಪ್ರದೇಶ್, ಗುಜರಾತ್. ಸೊ ನೋಡ್ರಿ, ಯಾವ್ದು ಕರೆಕ್ಟ್ ಆನ್ಸರ್ ಇಲ್ಲಿ? ಗೋ ಕೃಷಿ ವಸ್ತು ಸಂಗ್ರಹಾಲಯವನ್ನ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತು. ಉತ್ತರ ಪ್ರದೇಶದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಒಂದು ಗೋ ಕೃಷಿ ಕೇಂದ್ರಕ್ಕೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ವೆಟರ್ನರಿ ಸೈನ್ಸ್ ಯೂನಿವರ್ಸಿಟಿ ಅಂತೇಳಿ ಇದನ್ನ ಕರೆಯಲಾಗಿದೆ. ಮಥುರಾ, ಉತ್ತರ ಪ್ರದೇಶದ ಮಥುರಾದಲ್ಲಿ ಇದು ಸ್ಥಾಪನೆಯಾಗಿದ್ದು, ಇತ್ತೀಚೆಗೆ ಇಲ್ಲಿ ಗೋ ಕೃಷಿ ವಸ್ತು ಸಂಗ್ರಹಾಲಯವನ್ನ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳ್ಬೋದು. 2026ರಲ್ಲಿ ಬಾಂಗ್ಲಾದೇಶದ ನೂತನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದವ್ರು ಯಾರು ನೋಡ್ರಿ. ಇತ್ತೀಚೆಗೆ ಬಾಂಗ್ಲಾದಲ್ಲಿ ಏನ್ ಮಾಡಿದ್ರು ಅಂದ್ರೆ ಶೇಖ್ ಹಸೀನಾ ಸರ್ಕಾರದ ವಿರುದ್ಧ ಕಳೆದ ವರ್ಷ ಅಲ್ಲಿ ಜನ ಕ್ರಾಂತಿ ಎದ್ದು ಅವರನ್ನ ದೇಶ ಬಿಟ್ಟು ಓಡಿಸಲಾಯಿತು. ಆಗ ಒಂದು ತಾತ್ಕಾಲಿಕ ಸರ್ಕಾರ ರಚನೆ ಆಗಿತ್ತು. ಈ ವರ್ಷ ಪುನರ್ ಅಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದು ಹೊಸ ಅಧಿಕೃತ ಪ್ರಧಾನಮಂತ್ರಿಯಾಗಿ ತಾರಿಕ್ ರೆಹಮಾನ್, ಯಾರೇ ಆಪ್ಷನ್ ಸಿ, ತಾರಿಕ್ ರೆಹಮಾನ್ ಅವರು ಬಾಂಗ್ಲಾದೇಶದ ನೂತನ ಪ್ರಧಾನಮಂತ್ರಿಯಾಗಿ ಅಲ್ಲಿ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. ಇವರು ಬಾಂಗ್ಲಾದೇಶದ 11ನೇ ಪ್ರಧಾನಮಂತ್ರಿ. ಇವರ ಒಂದು ರಾಜಕೀಯ ಪಕ್ಷದ ಹೆಸರು ಏನಂತಂದ್ರೆ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ, ಅಥವಾ ಇದಕ್ಕೆ ಇನ್ನೊಂದು ಏನ್ ಕರೀತಾರೆ ಅಂದ್ರೆ BNP ಅಂತ ಕರೀತಾರೆ. ಏನ್ ಕರೀತಾರೆ ಇದಕ್ಕೆ? BNP ಹೆಸರಿನಿಂದ ಇದನ್ನ
ಗುರುತಿಸಲಾಗ್ತದೆ. ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಅಲ್ಲಿ ಜನ ಆ ಅಧಿಕಾರದಲ್ಲಿರ್ತಕ್ಕಂಥ ಶೇಖ್ ಹಸೀನಾರ ವಿರುದ್ಧ ಬೃಹತ್ ದಂಗೆಯನ್ನು ಮಾಡಿ ಅಲ್ಲಿ ಸರ್ಕಾರವನ್ನ ಕೆಡವಲಾಗಿತ್ತು. ಸುಧಾರಿತ ಡ್ರೋನ್ ವಿರೋಧಿ ವ್ಯವಸ್ಥೆ ನಿಯೋಜಿಸಿದ ಭಾರತದ ಮೊದಲ ಬಂದರ ಯಾವುದು? ಡ್ರೋನ್ಗಳನ್ನ ಅಟ್ಯಾಕ್ ಅನ್ನ ವಿರೋಧಿಸ್ತಕ್ಕಂಥ, ಅದನ್ನು ತಡೆಗಟ್ಟತಕ್ಕಂಥ ಒಂದು ಆಂಟಿ ಡ್ರೋನ್ ಸಿಸ್ಟಮ್ ಅನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಬಂದರು ಯಾವುದು? ಸೊ ಪಾರಾದೀಪ್ ಬಂದರು, ಜವಾಹರ್ಲಾಲ್ ನೆಹರು ಬಂದರು, ನೆಕ್ಸ್ಟ್ PO ಚಿದಂಬರ್ನಾರ್ ಪೋರ್ಟ್, ಕಾಂಡ್ಲಾ ಪೋರ್ಟ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ PO ಚಿದಂಬರ್ನಾರ್ ಪೋರ್ಟ್ ಅಂತ ನಾವು ಇದನ್ನ ಕರಿತೀವಿ. ತಮಿಳುನಾಡಲ್ಲಿ ಇರ್ತಕ್ಕಂಥ ಈ ಪೋರ್ಟು ಆಂಟಿ ಡ್ರೋನ್ ಸಿಸ್ಟಮ್ ಅನ್ನ ಒಳಗೊಂಡಿರ್ತಕ್ಕಂಥ ದೇಶದ ಮೊಟ್ಟ ಮೊದಲ ಬಂದರು ಅಂತೇಳಿ ಇದನ್ನ ಕರೆಯಲಾಗ್ತದೆ. ಭಾರತದ ಮೊದಲ ಸಹಕಾರಿ ಆಧಾರಿತ ರೈಡ್ ಹೀಲಿಂಗ್ ಪ್ಲಾಟ್ಫಾರ್ಮ್ ಆಗಿರುವ ಭಾರತೀಯ ಟ್ಯಾಕ್ಸಿಯನ್ನು ಯಾರು ಪ್ರಾರಂಭಿಸಿದರು? ಭಾರತ್ ಟ್ಯಾಕ್ಸಿ. ನೋಡ್ರಿ, ಇದು ಸರ್ಕಾರದ ಅಧಿಕೃತವಾಗಿರತಕ್ಕಂಥ ಒಂದು ಮೊಬೈಲ್ ಅಪ್ಲಿಕೇಶನ್ಗಳ ಮೂಲಕ ಭಾರತ್ ಟ್ಯಾಕ್ಸಿ ಅಂತಕ್ಕಂಥ ಒಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅನ್ನ ಅಳವಡಿಸಿಕೊಳ್ಳಲಾಗಿದೆ. ಇದನ್ನ ಇತ್ತೀಚೆಗೆ ಯಾರು ಇನಾಗ್ರೇಟ್ ಮಾಡಿದ್ರು? ನರೇಂದ್ರ ಮೋದಿ, ಅಮಿತ್ ಶಾ, ನಿತಿನ್ ಗಡ್ಕರಿ, ಪಿಯೂಷ್ ಗೋಯಲ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಅಮಿತ್ ಶಾ ಅವರು ಇತ್ತೀಚೆಗೆ ದೆಹಲಿಯಲ್ಲಿ ಈ ಒಂದು ಭಾರತ್ ಟ್ಯಾಕ್ಸಿ ಅಂತಕ್ಕಂಥ ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನ ಲಾಂಚ್ ಮಾಡಿದ್ರು. ಇದು ಗೌರ್ಮೆಂಟ್ ಸಪೋರ್ಟೆಡ್ ಆಗಿರತಕ್ಕಂಥ ಟ್ಯಾಕ್ಸಿ ಪ್ಲಾಟ್ಫಾರ್ಮ್ ಅಂತ ಕರಿತೀವಿ. ಇದರಲ್ಲಿ ರಿಜಿಸ್ಟ್ರೇಷನ್ ಆಗಿರತಕ್ಕಂಥ ಯಾವುದೇ ಖಾಸಗಿ ಟ್ಯಾಕ್ಸಿಗಳು ಅದರ ಸಂಪೂರ್ಣ ಲಾಭವನ್ನ ಡ್ರೈವರ್ಗಳಿಗೆ ಒದಗಿಸಿಕೊಡ್ತಕ್ಕಂಥ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಮಾಡ್ತಕ್ಕ, ಹ್ಯಾಂಗ್ ಓಲಾ ಉಬರ್ಗಳಿದ್ವಲ್ಲ ಆ ತರ ಎಲ್ಲ ನೇರವಾಗಿ ಡ್ರೈವರ್ಗಳಿಗೆ ಅದರ ಬೆನಿಫಿಟ್ ಸಿಗ್ತಕ್ಕಂಥ ಒಂದು ಕೋಆಪರೇಟಿವ್ ಮಾಡೆಲ್ ಅಲ್ಲಿ ಭಾರತ್ ಟ್ಯಾಕ್ಸಿ ಯೋಜನೆಯನ್ನ ಆರಂಭಿಸಲಾಗಿದೆ. ಇದನ್ನು ಕೋ ಓನರ್ಸ್ ಅಥವಾ ಅಮೂಲ್ ಸ್ಟೈಲ್ ಮಾಡೆಲ್ ಅಂತ ನಾವು ಇದನ್ನ ಕರಿತೀವಿ. ಇಲ್ಲೆಲ್ಲ ಟ್ಯಾಕ್ಸಿ ಡ್ರೈವರ್ಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಅದರ ಬೆನಿಫಿಟ್ ಸಿಗ್ತದೆ. ಯಾವುದೇ ಮಧ್ಯವರ್ತಿಗಳು ಇದರಲ್ಲಿ ಇರೋದಿಲ್ಲ. 500 rupees ಸೇರನ್ನ ಡ್ರೈವರ್ಗಳಲ್ಲಿ ಹಾಕ್ಬೇಕು ದುಡ್ಡನ್ನು. ಇಟ್ ವಿಲ್ ಪ್ರೊವೈಡ್ ಕ್ಯಾಬ್ ಬುಕಿಂಗ್ ಸರ್ವಿಸಸ್. ಓಲಾರ್, ಊಬರ್ ಏನಿದಾವಲ್ಲ ಆ ತರ ಕ್ಯಾಬ್ಗಳನ್ನು ಬುಕ್ ಮಾಡಿ ನೀವು ಅದನ್ನ ಯೂಸ್ ಮಾಡ್ಬೋದು. ಅಮಿತ್ ಶಾ ಅವರು ಇತ್ತೀಚೆಗೆ ಈ ಒಂದು ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ರು. ವಿಶ್ವ ಆರೋಗ್ಯ ಸಮ್ಮೇಳನ 2026 ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ನೋಡ್ರಿ, ರಿಯಾದ್, ದೋಹಾ, ದುಬೈ, ಅಬುದಾಬಿ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ದುಬೈನಲ್ಲಿ ಇತ್ತೀಚೆಗೆ ವಿಶ್ವ ಆರೋಗ್ಯ ಸಮ್ಮೇಳನವನ್ನ ಇಲ್ಲಿ ಸಂಘಟನೆ ಮಾಡಲಾಯಿತು ಅಂತ ಹೇಳ್ಬೋದು. ವಿಶ್ವದ ಮೊದಲ ಖಾಸಗಿ ಬಾಹ್ಯಾಕಾಶ ನಿಲ್ದಾಣದ ಹೆಸರೇನು? ನೋಡ್ರಿ, 2027 ಇಲ್ಲಿ ಒಂದು ಬಾಹ್ಯಾಕಾಶ ನಿಲ್ದಾಣಕ್ಕೆ ಉಡಾವಣೆಯನ್ನ ಮಾಡಲಾಗ್ತಾ ಇದೆ. ಈ ಮೊದಲ ಖಾಸಗಿ ಬಾಹ್ಯಾಕಾಶ ನಿಲ್ದಾಣದ ಹೆಸರು ಹೆವನ್ 1, ಆಕ್ಸಿಯೋಮ್ ಸ್ಟೇಷನ್, ಗೇಟ್ವೇ, ಟ್ರಯಾಂಗಾಂಗ್. ಸೊ ಆನ್ಸರ್ ಏನಂತಂದ್ರೆ ಹೆವನ್ 1 ಅಂತಕ್ಕಂಥದ್ದು ಮೊದಲ ಒಂದು ಖಾಸಗಿ ಬಾಹ್ಯಾಕಾಶ ನಿಲ್ದಾಣ ಅಂತ ಇದನ್ನ ಕರೆಯಲಾಗ್ತದೆ. ಇದನ್ನ ಡೆವಲಪ್ ಮಾಡಿದವರು ಯಾರು ಅಂತಂದ್ರೆ ವಾಸ್ಟ್ ಸ್ಪೇಸ್ ಅಂತಕ್ಕಂಥ ಸಂಸ್ಥೆ ಇದನ್ನ ಏನ್ ಮಾಡಿದ್ರು, ಈ ಒಂದು ಖಾಸಗಿ ಬಾಹ್ಯಾಕಾಶ ನಿಲ್ದಾಣವನ್ನ ಲಾಂಚ್ ಮಾಡಿದ್ರು ಅಂತ ಹೇಳ್ಬೋದು. ರಾಕೆಟ್ ಅನ್ನ ಲಾಂಚ್ ಮಾಡ ಕಳಿಸ್ತಕ್ಕಂಥವ್ರು ಯಾರು? ಈ ಬಾಹ್ಯಾಕಾಶ ನಿಲ್ದಾಣಕ್ಕೆ ರಾಕೆಟ್ ಅನ್ನ ಸಕ್ಸಸ್ಫುಲ್ ಆಗಿ ಕಳಿಸ್ತಕ್ಕಂಥ ಸಂಸ್ಥೆ ಯಾವ್ದಂದ್ರೆ ಎಲನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್. ಆ ರಾಕೆಟ್ ನ ಹೆಸರು ಏನಂದ್ರೆ ಫಾಲ್ಕನ್ 9 ಅಂತಕ್ಕಂಥ ರಾಕೆಟ್ ಅನ್ನ ಈ 2027 ಉಡಾವಣೆ ಮಾಡಲಾಯಿತು. ಈ ಬಾಹ್ಯಾಕಾಶ ನಿಲ್ದಾಣವನ್ನ ತಲುಪಲಿದೆ ಅಂತ ಹೇಳ್ಬೋದು. ಯಮ್ನಂ ಖೇಮ್ಚಂದ್ ಸಿಂಗ್ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿ ಇತ್ತೀಚೆಗೆ ಆಯ್ಕೆಯಾದರು? ಸೊ ಸರಿಯಾದ ಆನ್ಸರ್ ಏನಂತಂದ್ರೆ ಮಣಿಪುರದ ರಾಜ್ಯ ಮುಖ್ಯಮಂತ್ರಿಯಾಗಿ ಇತ್ತೀಚೆಗೆ ಯಮ್ನಂ ಖೇಮ್ಚಂದ್ ಸಿಂಗ್ ಅವರು ಇತ್ತೀಚೆಗೆ ಮಣಿಪುರದ ಒಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ಅಂತ ಹೇಳ್ಬೋದು. ಇದರ ಒಂದು ಅಧಿಕೃತ ಪಕ್ಷ ಯಾವ್ದಂದ್ರೆ ಬಿಜೆಪಿ. ಮಣಿಪುರದಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಬಹುಮತವನ್ನು ಪಡೆಯುವುದರ ಮೂಲಕ ಅಲ್ಲಿ ಅಧಿಕೃತ ಪಕ್ಷವಾಗಿ ಅಧಿಕಾರವನ್ನ ವಹಿಸ್ತು. ಹಿಂಗ ಯಾವುದೇ ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನು ನೇಮಕ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ರಾಜ್ಯಪಾಲರು ಸಂವಿಧಾನದ 163ನೇ ವಿಧಿ ಪ್ರಕಾರ ಮುಖ್ಯಮಂತ್ರಿಯನ್ನ ನೇಮಕ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ ಅಂತ ಹೇಳ್ಬೋದು. ನೋಡ್ರಿ, ಮಣಿಪುರ ಈಶಾನ್ಯ ರಾಜ್ಯದಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಒಂದು ರಾಜ್ಯ. ಇತ್ತೀಚೆಗೆ ಮಣಿಪುರದಲ್ಲಿ 2 ಬುಡಕಟ್ಟು ಜನಾಂಗಗಳ ನಡುವೆ ಹಿಂಸಾತ್ಮಕವಾಗಿರ್ತಕ್ಕಂಥ ಹೋರಾಟ ನಡೆದಿತ್ತು. ಈಗ ಬಿಜೆಪಿ ಅಲ್ಲಿ ಸುಭದ್ರ ಸರ್ಕಾರವನ್ನು ನೀಡಿದ್ದು ಮಣಿಪುರ ದಂಗೆಯನ್ನ ಆದಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡ್ತಕ್ಕಂಥ
ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ಬೋದು. ಒಟ್ಟು 60 ವಿಧಾನಸಭಾ ಕ್ಷೇತ್ರಗಳಿದಾವೆ, 2 ಲೋಕಸಭಾ ಕ್ಷೇತ್ರಗಳಿದಾವೆ, ಒಂದು ರಾಜ್ಯಸಭಾ ಒಂದು ಕ್ಷೇತ್ರ ಇದೆ. ಇದು ಅಧಿಕೃತವಾಗಿ ರಾಜ್ಯದ ಸ್ಥಾನಮಾನ ಪಡೆದಿದ್ದು ಯಾವಾಗ ಅಂದ್ರೆ 1972 ಜನವರಿ 21 ಅಧಿಕೃತವಾಗಿ ರಾಜ್ಯ ಸ್ಥಾನಮಾನ ಪಡೆದು. ಮಣಿಪುರ ರಾಜಧಾನಿ ಯಾವ್ದತ್ತಂದ್ರೆ ಇಂಪಾಲ್. ಮಣಿಪುರದ ಅಧಿಕೃತ ಶಾಸ್ತ್ರೀಯ ನೃತ್ಯ ಯಾವ್ದತ್ತಂದ್ರೆ ಮಣಿಪುರಿ. ಜಾವೇರಿ ಸಹೋದರಿಯರು ಅಂತ ಬರ್ತಾರೆ ಇದ್ರ ಮಣಿಪುರಿ ನೃತ್ಯಗಾರರು. ಸೊ ಫೋಕ್ ಅಂಡ್ ಲಿಟರೇಚರ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ವಶನ್ ಕೇಳ್ಬೋದು. ಭಾರತ ಮತ್ತು ಯಾವ ದೇಶದ ನಡುವೆ ಕಂಜರ್ 2026 ಸಮರಾಭ್ಯಾಸ ಇತ್ತೀಚೆಗೆ ನಡೆಸಲಾಯಿತು? ತುರ್ಕ್ಮೇನಿಸ್ತಾನ್, ಓಮನ್, ಕಿರ್ಗಿಸ್ತಾನ್, ಮಾಲ್ಡೀವ್ಸ್. ಸೊ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರೆ ಭಾರತ ಮತ್ತು ಕಿರ್ಗಿಸ್ತಾನ್ ನಡುವೆ ಕಂಜರ್ 2026 ಅಂತಕ್ಕಂಥ ಸಮರಾಭ್ಯಾಸವನ್ನು ಇತ್ತೀಚೆಗೆ ನಡೆಸಲಾಯಿತು. ಕಜಕಿಸ್ತಾನದಲ್ಲಿ ಈ ಒಂದು ಸಮರಾಭ್ಯಾಸವನ್ನು ನಡೆಸಲಾಗಿತ್ತು. ಜೊತೆಗೆ ಇದರ ಕಜಕಿಸ್ತಾನ್ ರಾಜಧಾನಿ ಯಾವ್ದಂದ್ರೆ ಬಿಸ್ಪೆಕ್, ಕರೆನ್ಸಿ ಯಾವ್ದಂದ್ರೆ ಸೋಮ್. ಈ ಸಮರಾಭ್ಯಾಸ ಈ ವರ್ಷ ನಡೆದಿದ್ದೆಲ್ಲ ಅಂತಂದ್ರೆ ಮಿಸಾಮರಿ, ಸೋನಿಪತ್, ಅಸ್ಸಾಂನ ಸೋನಿಪತ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಮಿಸಾಮರಿಯಲ್ಲಿ ಈ ಒಂದು ಸಮರಾಭ್ಯಾಸವನ್ನ ನಡೆಸಲಾಯಿತು ಅಂತ ಹೇಳ್ಬೋದು. ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಯಾವ ದಿನದಂದು ಆಚರಿಸಲಾಗುತ್ತದೆ? ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗ್ತದೆ. ಅಂದು ಭಾರತದ ವಿಜ್ಞಾನಿ ಆಗಿರ್ತಕ್ಕಂಥ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ತಮ್ಮ ಒಂದು ರಾಮನ್ ಇಫೆಕ್ಟ್ ಅಂತಕ್ಕಂಥ ಒಂದು ಸಂಶೋಧನೆಯನ್ನ ಮಾಡಿದ್ರ ನೆನಪಿಗಾಗಿ ಈ ಒಂದು ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಜೊತೆಗೆ ಫೆಬ್ರವರಿ 28 ಅವರಿಗೆ ಅಧಿಕೃತವಾಗಿ ನೊಬೆಲ್ ಪ್ರೈಸ್ ಅನ್ನ ಈ ರಾಮನ್ ಇಫೆಕ್ಟ್ಗಾಗಿ ನೀಡಲಾಯಿತು. 1954 ಇವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ಪ್ರತಿ ವರ್ಷ ರಾಷ್ಟ್ರೀಯ ಮಹಿಳಾ ದಿನವನ್ನ ಯಾವ ದಿನದಂದು ಆಚರಿಸಲಾಗುತ್ತದೆ? ನೋಡ್ರಿ, ರಾಷ್ಟ್ರೀಯ ಮಹಿಳಾ ದಿನವನ್ನ ಯಾವ ದಿನದಂದು ಆಚರಿಸಲಾಗುತ್ತದೆ? ನೋಡ್ರಿ, ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡೋದು ಯಾವಾಗತ್ತಂದ್ರೆ ಫೆಬ್ರವರಿ 13 ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸಲಾಗ್ತದೆ. ಇದು ಬರ್ತ್ ಆನಿವರ್ಸರಿ ಆಫ್ ಡಾಕ್ಟರ್ ಸರೋಜಿನಿ ನಾಯ್ಡು ಅಂತೇಳಿ ಕರಿತೀವಿ. ಭಾರತದ ಕೋಗಿಲೆ ಅಂತೇಳಿ ಇವರನ್ನ ಕರೆಯಲಾಗ್ತದೆ. ಇವರು ಪಾಲಿಟಿಷಿಯನ್ ಆಗಿದ್ದು ನೈಟಿಂಗೇಲ್ ಆಫ್ ಇಂಡಿಯಾ, ಭಾರತದ ಕೋಕಿಲೆ ಅಂತೇಳಿ ಇವರನ್ನ ಮಹಾತ್ಮ ಗಾಂಧೀಜಿಯವರು ಕರೆದ್ರು ಅಂತ ಹೇಳ್ಬೋದು. ಪ್ರತಿ ವರ್ಷ ವಿಶ್ವ ಜೌಗು ಪ್ರದೇಶಗಳ ದಿನ ಅಥವಾ ವೆಟ್ಲ್ಯಾಂಡ್ಸ್ ಡೇ ಅಂತೇಳಿ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಯಾವ ದಿನ ಅಂತ ಹೇಳಿದನ್ನ ಆಚರಣೆ ಮಾಡಲಾಗ್ತದೆ. ಇದರ ಮೂಲಕ ಅಂತಾರಾಷ್ಟ್ರೀಯ ಪ್ರದೇಶಗಳ ಸಂರಕ್ಷಣೆ ಮಾಡ್ತಕ್ಕಂಥ, ಅಲ್ಲಿರ್ತಕ್ಕಂಥ ಜೀವ ಸಂಕುಲಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನ ಪ್ರತಿ ದೇಶಗಳು ಮಾಡ್ತಾ ಇದ್ದಾವೆ. ಈ ಕುರಿತು ಜಾಗೃತಿ ಮಾಡತಕ್ಕಂಥ ಮೊದಲ ಸಭೆ ಇರಾನಿನ ರಾಮ್ಸರ್ ಎಂಬಲ್ಲಿ ನಡೆದಿದ್ದರಿಂದಾಗಿ ಫೆಬ್ರವರಿ 2 ನಡೀತು. ಹಾಗಾಗಿ ಆ ದಿನವನ್ನ ವಿಶ್ವ ಜೌಗು ಪ್ರದೇಶಗಳ ದಿನ ಅಂತ ಹೇಳಿದನ್ನ ಕರೆಯಲಾಗ್ತದೆ. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮೂರ್ಛೆ ದಿನ ಅಂತೇಳಿ ಯಾವ ದಿನವನ್ನ ಕರೆಯಲಾಗ್ತದೆ? ಸೆಕೆಂಡ್ ಮಂಡೇ, ಫೆಬ್ರವರಿ 2 ಮಂಡೇಯನ್ನ ಮೂರ್ಛೆ ದಿನ ಅಂತೇಳಿ ಇದನ್ನ ಕರೆಯಲಾಗ್ತದೆ ಅಂತ ಹೇಳ್ಬೋದು. ಅಸ್ಸಾಂ ಪೊಲೀಸ್ನ 10ನೇ ಬೆಟಾಲಿಯನ್ನ ಪ್ರಧಾನ ಕಚೇರಿ ಇತ್ತೀಚೆಗೆ ಶಂಕುಸ್ಥಾಪನೆಯನ್ನ ಮಾಡಲಾಯಿತು. ಆ ಶಂಕುಸ್ಥಾಪನೆ ಮಾಡಿದವರು ಯಾರು ಅಂತಂದ್ರೆ ಅಮಿತ್ ಶಾ, ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಈ ಅಸ್ಸಾಂ ಪೊಲೀಸ್ನ 10ನೇ ಬೆಟಾಲಿಯನ್ನ ಒಂದು ಸ್ವತಂತ್ರ ಕಚೇರಿಯನ್ನ ಉದ್ಘಾಟನೆ ಮಾಡಿದ್ರು ಅಂತ ಹೇಳ್ಬೋದು. 2026 ಆಪರೇಷನ್ ಗಜಬ್ ಲಿಲ್ ಹಕ್ ಆಪರೇಷನ್ ಗಜಬ್ ಲಿಲ್ ಹಕ್ ಅನ್ನ ಯಾವ ದೇಶವು ಇತ್ತೀಚೆಗೆ ಪ್ರಾರಂಭಿಸಿತು? ಆಪರೇಷನ್ ಗಜಬ್ ಲಿಲ್ ಹಕ್ ಅನ್ನ ಇತ್ತೀಚೆಗೆ ಪಾಕಿಸ್ತಾನ್ ಈ ಒಂದು ಸಮರಾಭ್ಯಾಸವನ್ನ ಕಂಡಕ್ಟ್ ಮಾಡಲಾಗಿತ್ತು ಅಂತ ಹೇಳ್ಬೋದು. ಇದು ತಾಲಿಬಾನ್ ವಿರುದ್ಧ ಈ ಒಂದು ಆಪರೇಷನ್ ಅನ್ನ ಕೈಗೊಳ್ಳಲಾಯಿತು. ಇತ್ತೀಚೆಗೆ ಪಾಕಿಸ್ತಾನ್ ಮತ್ತು ತಾಲಿಬಾನ್ ನಡುವೆ ಅನೇಕ ರೀತಿಯ ಘರ್ಷಣೆಗಳು ನಡೆದಿದ್ದ ನೋಡಿತೀವಿ. ಆ ಒಂದು ತಾಲಿಬಾನ್ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಪಾಕಿಸ್ತಾನ ಕೈಗೊಂಡಿರ್ತಕ್ಕಂಥ ಒಂದು ಆಪರೇಷನ್ ಗಜಬ್ ಲಿಲ್ ಹಕ್ ಅಂತ ಹೇಳಿ. ಇತ್ತೀಚೆಗೆ ಭಾರತವು ಯಾವ ದೇಶದೊಂದಿಗೆ ಅರಣ್ಯ ಮತ್ತು ವನ್ಯಜೀವಿ ಸಹಕಾರವನ್ನು ಹೆಚ್ಚಿಸಲು ಒಂದು MOUಗಳನ್ನು ಮಾಡಿಕೊಂಡಿದೆ? ಭೂತಾನ್, ಶ್ರೀಲಂಕಾ, ಬಾಂಗ್ಲಾದೇಶ್, ನೇಪಾಳ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ನೇಪಾಳದ ಜೊತೆ ಈ ಒಂದು ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣಾ ಒಂದು ಸಹಕಾರ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಇದು ಮುಖ್ಯವಾಗಿ ಕಾತಾ ಕಾರಿಡಾರ್ ಲಿಂಕಿಂಗ್ಸ್ ನೇಪಾಳ್ಸ್ ಬರ್ದಿಯಾ ನ್ಯಾಷನಲ್ ಪಾರ್ಕ್ ವಿತ್ ಇಂಡಿಯಾಸ್ ಕತಾರ್ನಿ ಘಾಟ್ ವೈಲ್ಡ್ ಲೈಫ್ ಸೆಂಚುರಿ, ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥ ಕತಾರ್ನಿ ಘಾಟ್ ವೈಲ್ಡ್ ಲೈಫ್ ಸೆಂಚುರಿ ಮತ್ತು
ಬಾರ್ಡಿಯಾ ನ್ಯಾಷನಲ್ ಪಾರ್ಕ್ ನಡುವೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಯೋಜನೆ ಇದಾಗಿದೆ ಅಂತ ಹೇಳ್ಬೋದು. ಇನ್ನೊಂದು ವಾಲ್ಮೀಕಿ ಚಿತ್ವಾನ್ ಲಿಂಕೇಜ್, ಇದು ವಾಲ್ಮೀಕಿ ಟೈಗರ್ ರಿಸರ್ವ್, ಬಿಹಾರದಲ್ಲಿ ಬರ್ತಕ್ಕಂಥ ವಾಲ್ಮೀಕಿ ಟೈಗರ್ ರಿಸರ್ವ್ ಮತ್ತು ಚಿತ್ವಾನ ನ್ಯಾಷನಲ್ ಪಾರ್ಕ್ ನೇಪಾಳದಲ್ಲಿ ಬರ್ತಕ್ಕಂಥ ಇವೆರಡೂ ನ್ಯಾಷನಲ್ ಪಾರ್ಕ್ ನಡುವೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಯೋಜನೆ ಇದಾಗಿದೆ ಅಂತ ಹೇಳ್ಬೋದು. ಪದಕದ ಸ್ಪೀಕರ್ ಪ್ರಶಸ್ತಿಯನ್ನು ಪಡೆದ ಮೊದಲ ಜಾಗತಿಕ ನಾಯಕ ನೋಡ್ರಿ, ಸ್ಪೀಕರ್ ಆಫ್ ಸೆನೆಟ್ ಮೆಡಲ್, ಇದು ಇಸ್ರೇಲಿನ ಒಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ಕರಿತೀವಿ. ಹಿಂಗ ಇಸ್ರೇಲ್ ದೇಶದ ಹೂ ಬಿಕಮ್ ದ ಫಸ್ಟ್ ಗ್ಲೋಬಲ್ ಲೀಡರ್ ಟು ರಿಸೀವ್ ಸ್ಪೀಕರ್ ಆಫ್ ದ ಸೆನೆಟ್ ಮೆಡಲ್, ನೆಸೆಟ್ ಮೆಡಲ್ ಅಂತ ನಾವು ಇದನ್ನ ಕರಿತೀವಿ. ಸೊ ಈ ಪ್ರಶಸ್ತಿಯನ್ನು ಪಡೆದಿರತಕ್ಕಂತ ಮೊದಲ ನಾಯಕ ಯಾರು ಅಂತಂದ್ರೆ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಈ ಒಂದು ಪ್ರಶಸ್ತಿಯನ್ನು ಪಡೆದರು ಅಂತ ಹೇಳ್ಬೋದು. ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ 2026 ಯಾವ ನಗರದಲ್ಲಿ ಇತ್ತೀಚೆಗೆ ಕಂಡಕ್ಟ್ ಮಾಡಲಾಗಿತ್ತು? ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮಿಟ್ ಅಂತ ನಾವು ಇದನ್ನ ಕರಿತೀವಿ. ಮುಂಬೈ, ಹೈದರಾಬಾದ್, ಬೆಂಗಳೂರು, ನ್ಯೂ ಡೆಲ್ಲಿ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ನ್ಯೂ ಡೆಲ್ಲಿಯಲ್ಲಿ ಇತ್ತೀಚೆಗೆ ವರ್ಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಕಾರ್ಯಕ್ರಮವನ್ನ ಸಮಿತಿಯನ್ನ ಕಂಡಕ್ಟ್ ಮಾಡಲಾಗಿತ್ತು. ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನೋದು ಏನು ಅಂತಂದ್ರೆ ಜಾಗತಿಕವಾಗಿ ಪರಿಸರ ಹಾನಿಯಾಗದ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡು ಮುಂದಿನ ಜನಾಂಗಕ್ಕೂ ಪರಿಸರವನ್ನ ಉಳಿಸುವಂತ ಒಂದು ಯೋಜನೆ. ಅದಕ್ಕೆ ನಾವೇನ್ ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಇದನ್ನ ಕರೆಯಲಾಗ್ತದೆ. ಇದನ್ನ ಇತ್ತೀಚೆಗೆ ಭಾರತ ಮಂಟಪಂ, ದೆಹಲಿಯಲ್ಲಿ ಇರತಕ್ಕಂಥ ಭಾರತ ಮಂಟಪನಲ್ಲಿ ಈ ಸಮಿತಿಯನ್ನು ನಡೆಸಲಾಯಿತು. ಹಿಮ್ ಕನೆಕ್ಟ್ ಇನಿಷಿಯೇಟಿವ್ಸ್ ಅನ್ನು ಯಾವ ಸಚಿವಾಲಯ ಇತ್ತೀಚೆಗೆ ಘೋಷಣೆ ಮಾಡಿದೆ? ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಚೇಂಜ್ ಅಂತಕ್ಕಂಥ ಹವಾಮಾನ ಇಲಾಖೆ, ಕೇಂದ್ರ ಹವಾಮಾನ ಇಲಾಖೆ ವತಿಯಿಂದ ಈ ಒಂದು ಹಿಮ್ ಕನೆಕ್ಟ್ ಅಂತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಲಾಗಿದೆ ಅಂತ ಹೇಳ್ಬೋದು. ರಾಷ್ಟ್ರೀಯ ಆರೋಗ್ಯ ಮೇಳ 2026 ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನಡೆಸಲಾಯಿತು? ಆನ್ಸರ್ ಏನಂತಂದ್ರೆ ಮಹಾರಾಷ್ಟ್ರದಲ್ಲಿ. ಸರಿಯಾದ ಆನ್ಸರ್ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಆರೋಗ್ಯ ಮೇಳವನ್ನ ಇದನ್ನ ಸಂಘಟಿಸಲಾಗಿತ್ತು. ಇದರ ಸ್ಲೋಗನ್ ಏನಾಗಿತ್ತು ಅಂದ್ರೆ ನೋಡ್ರಿ, ಇನಾಗ್ರೇಟೆಡ್ ಬೈ ದ್ರೌಪದಿ ಮುರ್ಮು, ರಾಷ್ಟ್ರಪತಿಗಳಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು ಇದನ್ನ ಉದ್ಘಾಟನೆ ಮಾಡಿದ್ರು. ಇದನ್ನ ಆರ್ಗನೈಸ್ ಮಾಡಿರ್ತಕ್ಕಂಥದ್ದು ಯಾವ ಅಂದ್ರೆ ಆಯುಷ್ ಮಂತ್ರಾಲಯದ ಅಡಿಯಲ್ಲಿ ಇದನ್ನ ಆರ್ಗನೈಸ್ ಅನ್ನ ಮಾಡಲಾಗಿತ್ತು. ಜೋಸ್ ಮರಿಯಾ ಬಾಲ್ಕಜರ್ ಅವರು ಇತ್ತೀಚೆಗೆ ಯಾವ ರಾಷ್ಟ್ರದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಜೋಸ್ ಮರಿಯಾ ಬಾಲ್ಕಜರ್ ಅವರು ಇತ್ತೀಚೆಗೆ ಪೆರು ದೇಶದ ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ. ಪೆರುವಿನ ರಾಜಧಾನಿ ಯಾವ್ದಂತಂದ್ರೆ ಲೀಮಾ. ಪೆರು ಏನಂತಂದ್ರೆ ಈ ಬ್ರೆಜಿಲ್, ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ರಾಷ್ಟ್ರ, ಚಿಕ್ಕ ರಾಷ್ಟ್ರ. ಇದು ಅತ್ಯುನ್ನತವಾಗಿರ್ತಕ್ಕಂಥ ಆಂಡೀಸ್ ಪರ್ವತಗಳು ಕಂಡು ಬರೋದಿಲ್ಲ ಅಂತಂದ್ರೆ ಈ ಪೆರು ದೇಶದಲ್ಲೇನೆ ಕಂಡು ಬರ್ತಾವ. ಇದು ಆಫ್ರಿಕಾದಲ್ಲಿ ಅತಿ ಎತ್ತರವಾದ ಪರ್ವತ ಶ್ರೇಣಿ ಅಂತ ನಾವು ಇದನ್ನ ಕರಿತೀವಿ. ಗ್ರಾಮೀಣ ಪ್ರವೇಶೋದ್ಯಮವನ್ನು ಉತ್ತೇಜಿಸಲಿಕ್ಕೆ ಹೋಮ್ ಸ್ಟೇ ಸ್ಕೀಮ್ 2026 ಯಾವ ರಾಜ್ಯವು ಇತ್ತೀಚೆಗೆ ಆರಂಭಿಸಿದೆ? ಸೊ ಆನ್ಸರ್ ಯಾವ್ದಂದ್ರೆ ರಾಜಸ್ಥಾನ್ ರಾಜ್ಯ ಗ್ರಾಮೀಣ ಪ್ರವಾಸೋದ್ಯಮವನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಈ ಹೋಮ್ ಸ್ಟೇ ಯೋಜನೆಯನ್ನ ಅಥವಾ ಅಗ್ರೋ ಟೂರಿಸಂ ಯೋಜನೆಯನ್ನ ರಾಜಸ್ಥಾನ್ ಆರಂಭಿಸಿದೆ. ಅವರ್ ಲೇಡಿ ಆಫ್ ಗ್ರೇಸ್ ಕ್ಯಾಥೆಡ್ರಲ್ ಯಾವ ನಗರದಲ್ಲಿ ಇತ್ತೀಚೆಗೆ ಉದ್ಘಾಟನೆ ಆಯಿತು? ಯಾವ ನಗರದಲ್ಲಿದೆ? ಸೊ ವಸೈ, ಮಹಾರಾಷ್ಟ್ರದ ವಸೈ ಎಂಬಲ್ಲಿ ಇದನ್ನ ಬಿಲ್ಡ್ ಮಾಡಲಾಗಿದೆ ಅಂತ ಹೇಳ್ಬೋದು. ಹೂ ಇಸ್ ದ ಆಥರ್ ಆಫ್ ಅಟಲ್ ಬಿಹಾರಿ ವಾಜಪೇಯಿ ದ ಎಟರ್ನಲ್ ಸ್ಟೇಟ್ಸ್ಮನ್? ಈ ಒಂದು ಪುಸ್ತಕದ ಲೇಖಕರು ಯಾರು? ಸೊ ಆಪ್ಷನ್ ಯಾವ್ದಂದ್ರೆ ವಿಜಯ್ ಗೋಯಲ್ ಅವರು. ಇದರ ಆಯ್ಕೆ ಯಾವ್ದಂದ್ರೆ ವಿಜಯ್ ಗೋಯಲ್ ಅವರು. ಇತ್ತೀಚೆಗೆ ವಾಜಪೇಯಿ ಅವರ ಪರ್ಸನಲ್ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸಿದವರು. ಅವರು ವಾಜಪೇಯಿ ಅವರ ಜೀವನ ಚರಿತ್ರೆಯನ್ನು ಆಧರಿಸಿರ್ತಕ್ಕಂಥ ಒಂದು ಪುಸ್ತಕ ಅಟಲ್ ಬಿಹಾರಿ ವಾಜಪೇಯಿ ದ ಎಟರ್ನಲ್ ಸ್ಟೇಟ್ಸ್ಮನ್ ಅಂತಕ್ಕಂಥ ಬರೆದ್ರು ಅಂತ ಹೇಳ್ಬೋದು. ಭಾರತದ ಮೊಟ್ಟ ಮೊದಲ ನಮೋ ಭಾರತ ಸ್ಪೀಡ್ ರೈಲನ್ನ ಯಾವ 2 ನಗರಗಳ ಮಧ್ಯೆ ಸ್ಟಾರ್ಟ್ ಮಾಡಲಾಗಿದೆ? ರ್ಯಾಪಿಡ್ ರೈಲ್ ಸಿಸ್ಟಮ್ ಡೆಲ್ಲಿ ಟು ಮೀರತ್ ನಡುವೆ. ಎಲ್ರಿದು ಡೆಲ್ಲಿ ಟು ಮೀರತ್ ನಡುವೆ ಈ ಒಂದು ರ್ಯಾಪಿಡ್ ರೈಲ್ ಸಿಸ್ಟಮ್ ಅನ್ನ ಸ್ಟಾರ್ಟ್ ಮಾಡಲಾಗಿದೆ ಅಂತ ಹೇಳ್ಬೋದು. ನಮೋ ಭಾರತ್ ರ್ಯಾಪಿಡ್ ರೈಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ನಾವು ಕರಿತೀವಿ. ನರೇಂದ್ರ ಮೋದಿ ಅವರು ಈ ಒಂದು ರೈಲನ್ನ ಉದ್ಘಾಟನೆ ಮಾಡಿದ್ರು. ಸನೈ ಟಕೈಚಿ ಯಾವ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಇತ್ತೀಚೆಗೆ ನೇಮಕ ಆದ್ರು? ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಜಪಾನ್ ನಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಇವರು ಆಯ್ಕೆಯಾಗಿ ಪ್ರಧಾನಮಂತ್ರಿಯಾಗಿ ನೇಮಕ ಆದ್ರು ಅಂತ ಹೇಳ್ಬೋದು. ಜಪಾನ್ ರಾಜಧಾನಿ ಟೋಕಿಯೋ. ಇದರ ಒಂದು ಕರೆನ್ಸಿ ಯಾವ್ದಂದ್ರೆ ಎನ್. ಇದರ ಕರೆನ್ಸಿ ಯಾವ್ದ್ರಿ? ಎನ್.
ಜಪಾನ್ ಇದು ಜಪಾನ್ ದೇಶದ ಅತಿ ದೊಡ್ಡ ಐಲ್ಯಾಂಡ್ ಅಂತ ನಾವು ಇದನ್ನ ಕರೆಯಲಾಗ್ತದೆ. ಇಂಡೋ ಫ್ರೆಂಚ್ ಸೆಂಟರ್ ಫಾರ್ ಎಐ ಇನ್ ಹೆಲ್ತ್ ಅನ್ನ ಯಾವ ಸ್ಥಳದಲ್ಲಿ ಇತ್ತೀಚೆಗೆ ಉದ್ಘಾಟನೆ ಮಾಡಲಾಯಿತು? ಏಮ್ಸ್, ನವದೆಹಲಿಯ ಏಮ್ಸ್ ನಲ್ಲಿ ಎಐಎಂ ನ್ಯೂ ಡೆಲ್ಲಿಯಲ್ಲಿ ಇದನ್ನ ಉದ್ಘಾಟನೆ ಮಾಡಲಾಯಿತು ಅಂತ ಹೇಳ್ಬೋದು. ಭಾರತ ಯಾವ ದೇಶದೊಂದಿಗೆ ಕಡಲಾಚೆಯ ಪವನ ಕಾರ್ಯಪಡೆಯನ್ನ ಪ್ರಾರಂಭಿಸಲಾಗಿದೆ? ಆಫ್ಶೋರ್ ವಿಂಡ್ ಟಾಸ್ಕ್ ಫೋರ್ಸ್ ಅನ್ನ ಇತ್ತೀಚೆಗೆ ಸ್ಥಾಪನೆ ಮಾಡಲಾಗಿದೆ. ಯಾವ ದೇಶದೊಂದಿಗೆ ಸೇರಿ ಯುಕೆ ಯೊಂದಿಗೆ, ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್ ಜೊತೆ ಸೇರಿ ಈ ಯೋಜನೆಯನ್ನ ರೂಪಿಸಲಾಗಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಭಾರತ 12 ಹೈ ಸ್ಪೀಡ್ ದೋಣಿಗಳಲ್ಲಿ ಮೊದಲನೆಯದನ್ನ ಯಾವ ದೇಶಕ್ಕೆ ತಲುಪಿಸಿತು? ಇದು ಹೈ ಸ್ಪೀಡ್ ಒಂದು ಬೋಟ್ಗಳ ಸಿಸ್ಟಮ್ ಅನ್ನ ಭಾರತದಲ್ಲೇ ಡೆವಲಪ್ ಮಾಡ್ಲಾಗ್ತಾ ಇದ್ದು, ಇದನ್ನ ಇತ್ತೀಚೆಗೆ ಯಾವ ದೇಶಕ್ಕೆ ನೀಡಲಾಗಿದೆ ಅಂದ್ರೆ ಮಾಲ್ಡೀವ್ಸ್ ದೇಶಕ್ಕೆ ನೀಡಲಾಗಿದೆ. ಎಲ್ಲಿ ನೀಡಲಾಗಿದೆ? ಇದು ಮಾಲ್ಡೀವ್ಸ್ ದೇಶಕ್ಕೆ ಇದನ್ನ ನೀಡಲಾಗಿದೆ ಅಂತ ಹೇಳ್ಬಹುದು. ಭಾರತ ಮೊದಲ ಗಿಗಾಬೈಟ್ ಪ್ರಮಾಣದ ಎಐ ಕಾರ್ಖಾನೆಯನ್ನು ನಿರ್ಮಿಸಲು ಯಾವ ಕಂಪನಿಗಳು ಪಾಲುದಾರಿಕೆಯನ್ನು ಹೊಂದಿವೆ? ಎಐ ಫ್ಯಾಕ್ಟರಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಯಾವ ಕಂಪನಿ ಸಹಿ ಹಾಕಲಾಗಿದೆ? ಲಾರ್ಸನ್ ಅಂಡ್ ಟರ್ಬೋ ಮತ್ತು ನೆವಡಿಯಾ. ಲಾರ್ಸನ್ ಅಂಡ್ ಟರ್ಬೋ ಮತ್ತು ನೆವಡಿಯಾ ಅಂತಕ್ಕಂಥ ಕಂಪನಿಗಳು ಜೊತೆಗೂಡಿ ಈ ಒಂದು ಎಐ ಕಾರ್ಖಾನೆಯನ್ನ ಭಾರತದಲ್ಲಿ ಮೊದಲ ಬಾರಿಗೆ ಸ್ಥಾಪನೆ ಮಾಡಲಾಗಿದ್ದಾವೆ ಅಂತ ಹೇಳ್ಬಹುದು. 2025ರ ಬಿಬಿಸಿ ಇಂಡಿಯನ್ ಸ್ಪೋರ್ಟ್ಸ್ ವುಮನ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನ ಯಾರು ಗೆದ್ರು? ಸೊ ಪಿ ವಿ ಸಿಂಧು ಅವರು ಬಿಬಿಸಿ ಇಂಡಿಯನ್ ಸ್ಪೋರ್ಟ್ಸ್ ವುಮನ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನ ಪಡೆದ್ರು ಅಂತ ಹೇಳ್ಬೋದು. ದಿವ್ಯಾ ದೇಶ್ಮುಖ್ ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಇಯರ್ ಅಂತೇಳಿ ಇವರು ಆಯ್ಕೆ ಆದ್ರು. ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನ ಅಂಜಲಿ ಭಾಗವತ್ ಅವರಿಗೆ, ಶೂಟಿಂಗ್ ಅಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಅಂಜಲಿ ಭಾಗವತ್ ಅವರಿಗೆ ಈ ಪ್ರಶಸ್ತಿ ನೀಡಲಾಯಿತು. 2026ರ ಫಿಡೆ ಫ್ರೀಸ್ಟೈಲ್ ವಿಶ್ವ ಚಾಂಪಿಯನ್ಶಿಪ್ ಅನ್ನ ಇತ್ತೀಚೆಗೆ ಯಾರು ಗೆದ್ರು? ಮ್ಯಾಗ್ನಸ್ ಕಾರ್ಲ್ಸನ್ ಅವರು ಇತ್ತೀಚೆಗೆ ಫಿಡೆ ಫ್ರೀಸ್ಟೈಲ್ ವಿಶ್ವ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಹೇಳ್ಬೋದು. ಸಿಲಿಗುರಿ ಕಾರಿಡಾರ್ ಮೂಲಕ ಘೋಷಿಸಲಾದ ಭೂಗತ ರೈಲು ಮಾರ್ಗ ಯಾವುದು? ನೋಡಿ, ಸಿಲಿಗುರಿ ಕಾರಿಡಾರ್ ಅನ್ನೋದು ಭಾರತ ಮತ್ತು ಈಶಾನ್ಯ ರಾಜ್ಯಗಳ ನಡುವೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ರಸ್ತೆ ಇದು. ಇದು ನಾವು ಚಿಕನ್ ನೆಕ್ ಅಂತ ಕರಿತೀವಿ. ಈ ಚಿಕನ್ ನೆಕ್ ಪ್ರದೇಶದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ಅತ್ಯಂತ ಇಕ್ಕಟ್ಟಾಗಿರ್ತಕ್ಕಂಥ ಸ್ಥಳ ಇದು. ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಒಂದು ಕಾರಿಡಾರ್ ಇದು. ಇದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಚಿಕನ್ ನೆಕ್ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಇದು ಪೂರ್ತಿ ಯಾವ್ದಿದು ಪಶ್ಚಿಮ ಬಂಗಾಳ, ಇದು ನೇಪಾಳದ, ಇಲ್ಲಿ ಬಾಂಗ್ಲಾದೇಶದ. ಈ ಚಿಕನ್ ನೆಕ್ ಜಸ್ಟ್ ಬರೀ 32 ಕಿಲೋಮೀಟರ್ ಅದು. ಇದು ಎಷ್ಟದ್ರಿ? 32 ಕಿಲೋಮೀಟರ್. ಈ ಭಾಗದಿಂದ ಮಾತ್ರ ನಾವು ಈಶಾನ್ಯ ರಾಜ್ಯಗಳಿಗೆ ಕನೆಕ್ಟ್ ಮಾಡಬಹುದು. ಇಲ್ಲಿ ಒಂದು ಅಂಡರ್ ಪಾಸ್ ಆಗಿರ್ತಕ್ಕಂಥ ಒಂದು ಕಾರಿಡಾರ್ ಅನ್ನ, ಟ್ರೈನ್ ಕಾರಿಡಾರ್ ಅನ್ನ ಇಲ್ಲಿ ಭಾರತ ಸರ್ಕಾರ ಈಗ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬೋದು. ಈ 35.76 ಕಿಲೋಮೀಟರ್ ಇರ್ತಕ್ಕಂಥ ಪ್ರದೇಶದಲ್ಲಿ ಭೂಗತ ರೈಲು ಮಾರ್ಗವನ್ನ ಸ್ಥಾಪನೆ ಮಾಡ್ತಾ ಇದೆ ಅಂತ ಹೇಳ್ಬೋದು. ಈಶಾನ್ಯದ ಮೊದಲ ತುರ್ತು ಲ್ಯಾಂಡಿಂಗ್ ಸೌಲಭ್ಯವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ? ವಿಮಾನಗಳು ತುರ್ತು ಲ್ಯಾಂಡಿಂಗ್ ಮಾಡ್ತಕ್ಕಂಥ ಸೌಲಭ್ಯವನ್ನು ಇತ್ತೀಚೆಗೆ ಅಸ್ಸಾಂನಲ್ಲಿ ಇದನ್ನ ಉದ್ಘಾಟನೆ ಮಾಡಲಾಯಿತು ಅಂತ ಹೇಳ್ಬೋದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೋರನ್ ಬೈಪಾಸ್, ದಿಬ್ರುಗಢ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಮೋರನ್ ಬೈಪಾಸ್ ಅಲ್ಲಿ ಈ ಒಂದು ಎಮರ್ಜೆನ್ಸಿ ವಿಮಾನಗಳ ಲ್ಯಾಂಡಿಂಗ್ ಮಾಡ್ತಕ್ಕಂಥ ಒಂದು ಫೆಸಿಲಿಟಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳಿ. ಎಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕಿಂಗ್ MD ಮತ್ತು CEO ಆಗಿ ಇತ್ತೀಚೆಗೆ ಯಾರನ್ನ ನೇಮಕ ಮಾಡಿದ್ರು? ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಸಂಜಯ್ ಅಗರ್ವಾಲ್ ಅವರನ್ನ ಎಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕಿಂಗ್ ನ MD ಮತ್ತು CEO ಆಗಿ ನೇಮಕ ಮಾಡಲಾಯಿತು. ಇದರ ಹೆಡ್ ಕ್ವಾರ್ಟರ್ ಇರೋದಿಲ್ಲ ಅಂದ್ರೆ ಜೈಪುರದಲ್ಲಿ, ರಾಜಸ್ಥಾನದ ಜೈಪುರದಲ್ಲಿ. ಗುಜರಾತ್ ಸರ್ಕಾರವು ಗಿಫ್ಟ್ ಸಿಟಿಯ ಅಧ್ಯಕ್ಷರನ್ನಾಗಿ ಯಾರನ್ನ ನೇಮಕ ಮಾಡಲಾಗಿದೆ? ನೋಡ್ರಿ, ಗುಜರಾತ್ ಸರ್ಕಾರ ಹಾಂಗ್ಕಾಂಗ್ ಮಾದರಿಯಲ್ಲಿ ಒಂದು ಹೊಸ ನಗರವನ್ನ ನಿರ್ಮಾಣ ಮಾಡ್ತಾ ಇದೆ. ಅದರ ಹೆಸರು ಏನಂದ್ರೆ ಗಿಫ್ಟ್ ಸಿಟಿ ಅಂತೇಳಿ. ಇದರ ಅವರನ್ನ ಈ ಗಿಫ್ಟ್ ಸಿಟಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು. ಮೊದಲ ಐಮ್ಯಾಕ್ 2026 ಭಾರತ ಯಾವ ಪ್ರದೇಶದಲ್ಲಿ ಇದನ್ನ ನಡೆಸಿತ್ತು? ಎಕ್ಸೈಸ್ ಅನ್ನ ಕಂಡಕ್ಟ್ ಮಾಡಲಾಗಿತ್ತು. ಸೊ ಈಸ್ಟರ್ನ್ ಹಿಮಾಲಯದಲ್ಲಿ ಈ ಒಂದು ಎಕ್ಸೈಸ್ ಅನ್ನ ಕಂಡಕ್ಟ್ ಮಾಡಲಾಗಿತ್ತು ಅಂತ ಹೇಳ್ಬೋದು. ಯಾವ ರಾಜ್ಯ ಸರ್ಕಾರವು ಸ್ತ್ರೀ ಸುರಕ್ಷಾ ಯೋಜನೆಯನ್ನ ಪ್ರಾರಂಭಿಸಿದೆ? ಆಪ್ಷನ್ ಬಿ, ಕೇರಳ ಸರ್ಕಾರ ಈ ಸ್ತ್ರೀ ಸುರಕ್ಷಾ ಯೋಜನೆಯನ್ನ ಪ್ರಾರಂಭಿಸಿದೆ ಅಂತ ಹೇಳ್ಬೋದು. 2026ರಲ್ಲಿ
ಗಜಾನಿ ಚಂಡಮಾರುತದಿಂದ ಯಾವ ದೇಶವು ಇತ್ತೀಚೆಗೆ ಹಾನಿಗೊಳಗಾಯಿತು? ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಮಡಗಾಸ್ಕರ್. ಮಡಗಾಸ್ಕರ್ ಒಂದು ಐಲ್ಯಾಂಡ್ ಇದು. ಇಲ್ಲಿ ಗಜನಿ ಒಂದು ಚಂಡಮಾರುತ, ಗಜಾನಿ ಚಂಡಮಾರುತದಿಂದಾಗಿ ಭಾರಿ ಅಪಾರ ಹಾನಿಯನ್ನ ಇಲ್ಲಿ ಉಂಟಾಗಿರೋದನ್ನ ನಾವು ನೋಡಬಹುದು. 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಆನ್ ಆಟೋಬಯೋಗ್ರಫಿ ಎಂಬ ಪುಸ್ತಕದ ಲೇಖಕರು ಯಾರು? 4 ಸ್ಟಾರ್ಸ್ ಆಫ್ ಡೆಸ್ಟಿನಿ. ಭಾರತದ ಭೂಸೇನೆ ಮುಖ್ಯಸ್ಥರಾಗಿರ್ತಕ್ಕಂಥ ಮನೋಜ್ ಕುಮಾರ್ ನರವಳೆ, ಎಂ ನರವಳೆ ಅವರು ಇತ್ತೀಚೆಗೆ ಈ ಒಂದು ಪುಸ್ತಕವನ್ನ ಬರೆದ್ರು ಅಂತ ಹೇಳ್ಬೋದು. ಭಾರತದ ಭೂಸೇನೆ ಮುಖ್ಯಸ್ಥರಾಗಿ ಇವರು ಕಾರ್ಯವನ್ನ ನಿರ್ವಹಿಸಿದರು. ಭಾರತದ ಮೊಟ್ಟ ಮೊದಲ ಮ್ಯೂಸಿಕಲ್ ರೋಡ್ ಅನ್ನ ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ? ಈ ರಸ್ತೆ ಮೇಲೆ ಯಾವುದೇ ಒಂದು ವಾಹನಗಳು ಹೋದವು ಅಂದ್ರೆ ಆ ರೋಡ್ ಮೇಲೆ ಏನಾಗ್ತಂದ್ರೆ ಸೆನ್ಸರ್ ಮೂಲಕ ಸೌಂಡ್ ಬರುತ್ತೆ. ಅಂತ ಒಂದು ಸಂಗೀತ ರೋಡ್ ಅನ್ನಾಗಿ ಇತ್ತೀಚೆಗೆ ಯಾವ ನಗರದಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂದ್ರೆ ಮುಂಬೈಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳ್ಬೋದು. ಜೈ ಹೋ ಅಂತಕ್ಕಂಥ ಸಾಂಗ್ ಅನ್ನ ಇಲ್ಲಿ ಪ್ಲೇ ಆಗ್ತದೆ. 2020ರಲ್ಲಿ ಭಾರತ ಅತ್ಯಂತ ಕಿರಿಯ ಪುರುಷರ ಅನ್ಲಾಕ್ ಗಗನಯಾತ್ರಿ ಯಾರು? ಸೊ ಆನ್ಸರ್ ಆದಿತ್ಯ ಪಾಂಡೆ ಅವರು ಭಾರತದ ಮೊದಲ ಅನ್ಲಾಕ್ ಆಸ್ಟ್ರೋನೈಟ್ ಅಂತ ಹೇಳಿ ಇವರನ್ನ ಗುರುತಿಸಲಾಗಿದೆ ಅಂತ ಹೇಳ್ಬೋದು. ಕೇರಳದ ಮೊದಲ ಅಂಧ ಮಹಿಳಾ ನ್ಯಾಯಾಧೀಶರು ಯಾರು? ಆಪ್ಷನ್ ಡಿ ತಾನ್ಯಾ ನಾಥನ್ ಅವರು ಮೊದಲ ಮಹಿಳಾ ನ್ಯಾಯಾಧೀಶರಾಗಿ, ಅಂಧ ಮಹಿಳಾ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. ಬಯೋಫ್ಯಾಕ್ಟ್ 2026 ನಲ್ಲಿ ಯಾವ ದೇಶವನ್ನ ವರ್ಷದ ದೇಶ ಎಂದು ಹೆಸರಿಸಲಾಗಿದೆ? ಭಾರತವನ್ನ ವರ್ಷದ ದೇಶ ಎಂದು ಹೆಸರಿಸಲಾಗಿದೆ ಅಂತ ಹೇಳ್ಬೋದು. ಸೊ ಈ ರೀತಿ ಪ್ರಚಲಿತ ಘಟನೆಗಳನ್ನ ನಾವಿಲ್ಲಿ ಶೇರ್ ಮಾಡ್ತಿರ್ತೀವಿ. ಸೊ ತಮ್ಮೆಲ್ಲ ಈ ಪ್ರಚಲಿತ ಘಟನೆ ಪ್ರತಿ ತಿಂಗಳದ ಪ್ರಚಲಿತ ಘಟನೆಗಳ ವಿಡಿಯೋ ಒಂದು ಪ್ರತ್ಯೇಕ ಆಗಿರ್ತದೆ. ಜೊತೆಗೆ ಪ್ರತಿ ವೀಕದ ಪ್ರಚಲಿತ ಘಟನೆಗಳನ್ನ ನಾನು ಸಂಪೂರ್ಣವಾಗಿ ಕನ್ನಡದಲ್ಲಿ ಅದನ್ನ ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿ ಇಲ್ಲಿ ಬರ್ತಕ್ಕಂಥ ಕ್ವಶನ್ಗಳು ಎರಡು ಚೇಂಜ್ ಇರ್ತಾವ. ನೀವು ಈ ಎರಡು ವಿಡಿಯೋಗಳನ್ನ ವೀಕ್ಲಿ ಕರೆಂಟ್ ಅಫೇರ್ಸ್ ಅಂಡ್ ಮಂತ್ಲಿ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನ ಪ್ರತಿ ತಿಂಗಳ ನೀವು ನೋಡ್ತಾ ಹೋದ್ರಿ ಅಂತಂದ್ರೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನೀವು ಈಸಿಯಾಗಿ ಎದುರಿಸಬಹುದು. ಪರೀಕ್ಷಾ ದೃಷ್ಟಿಯಿಂದ ಅತಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆಗಳನ್ನೇ ನಾನು ಇಲ್ಲಿ ತೆಗೆದುಕೊಂಡು ಬಂದಿರ್ತೀನಿ. ಓಕೆ, ಥ್ಯಾಂಕ್ ಯು.